ಶ್ರೀಪ್ರಿಯ ಮಾತಾಜಿಯವರು 88 ಗಂಟೆಯ ಸತತವಾಗಿ ಯಜ್ಞ ವರ್ಷದಲ್ಲಿ 2 ಸರಿ ಮಾಡೇ ಮಾಡ್ತಾರೆ. ಒಂದು ಯಜ್ಞ ಮಾಡಲಿಕ್ಕೆ ಅತ್ಯಂತ ಕಡಿಮೆ ದುಡ್ಡು ಅಂದರೆ ಸುಮಾರು ಒಂದು 80 ಲಕ್ಷ ರೂಪಾಯಿ ಖರ್ಚಾಗತ್ತೆ. ಈ ಯಜ್ಞ ಮಾಡ್ತಾ ಇದ್ದವಾಗ ನಾನು ತುಂಬ ಸರಿ ಅವ್ರ ಜೊತೆ ಯಜ್ಞದಲ್ಲಿ ಭಾಗವಹಿಸಿದ್ದೀನಿ. ಆ ಯಜ್ಞ ಮಾಡಬೇಕಾದಾಗ ಹಸಿ ಮರಗಳನ್ನು ಬಳಕೆ ಮಾಡ್ತಾರೆ. ಒಂದು ಬಿಳಲು ಮರ, ಬಿಳಲು ಅಂದರೆ ಆಲದ ಮರ, ಮತ್ತೊಂದು ಬೇವಿನ ಮರ. ಹಸಿ ಮರ ಹಾಕಿ ಯಜ್ಞ ಮಾಡ್ತಾರೆ. ಆ ಯಜ್ಞ ಕುಂಡನೇ ಬೇರೆ ಥರ ಇರುತ್ತೆ. 18 ಅಡಿ ಅಗಲದ ಕುಂಡ ಅದು. ಆ ಕುಂಡದಲ್ಲಿ ಯಜ್ಞ ಮಾಡ್ತಾ ಇದ್ದಾಗ ತುಂಬ ಜನ ಈ ಯಜ್ಞ ಮಾಡ್ತೀವಿ ಅಂದಾಗ ವಿದೇಶದಿಂದ ಅನೇಕ ಜನ ಸೈಂಟಿಸ್ಟು ಇದಕ್ಕೆ ಪ್ರಾಯೋಜಕರಾಗಿ ಬರ್ತಾರೆ ಮತ್ತು ಅಲ್ಲಿ ಸಂಶೋಧನೆಗೋಸ್ಕರ ಬರ್ತಾರೆ. ಯಜ್ಞ ಮಾಡ್ತಾ ಇದ್ದಾಗ ಕೆಲವು ಗಿಡಗಳ ಹತ್ರ ನಿಂತಿರ್ತಾರೆ, ಕೆಲವರು ಮನುಷ್ಯರ ಹತ್ರ ನಿಂತಿರ್ತಾರೆ, ಕೆಲವು ಪ್ರಾಣಿಗಳ ಹತ್ರ ನಿಂತಿರ್ತಾರೆ, ಕೆಲವರು ದವಸ ಧಾನ್ಯಗಳನ್ನು ಇಟ್ಕೊಂಡು ನಿಂತಿರ್ತಾರೆ. ಅಲ್ಲಿ ಏನೆಲ್ಲ ಆ ವ್ಯತ್ಯಾಸಗಳಾಗ್ತವೆ ಅನ್ನೋದನ್ನು ಗುರುತಿಸೋ ಪ್ರಯತ್ನನ ಮಾಡಿದ್ದಾರೆ. ಅದರಲ್ಲಿ ಎಕ್ಸ್ಪೆಷಲಿ ಜರ್ಮನ್ನವರು ಭಾಳ ಅದರಲ್ಲಿ ಮುಂದುವರೆದಿದ್ದಾರೆ. ರಷ್ಯನ್ಸು ಅದರಲ್ಲಿ ಬಂದಿದ್ದಾರೆ. ನಾನು ನೋಡಿದ್ದೀನಿ. ಬೈಷಜ್ಯ ಹೋಮದ ಏನಾಗತ್ತೆ, ಅದರ ಬದಲಾವಣೆಗಳೇನಾಗತ್ತೆ ಅನ್ನೋದನ್ನು ನನಗೆ ಗೊತ್ತಿದೆ. ಹಾಗೆ ನಮ್ಮ ಋಷಿಮುನಿಗಳು ಅದನ್ನು ಮುಂದುವರಿಸ್ತಾ ಬಂತರು. ಅದನ್ನು ಅಗ್ನಿ ಕಾರ್ಯ ಅಂತಂದರು. ಏನು ಹೇಳಿದ್ರು? ಅಗ್ನಿ ಕಾರ್ಯ ಅಂತ. ಯಾರು ಈ ಅಗ್ನಿ ಕಾರ್ಯವನ್ನು ನಿರಂತರವಾಗಿ ಮಾಡ್ತಿರ್ತಾನೋ ಅವನ್ನ ಅಗ್ನಿಹೋತ್ರಿ ಅಂತ ಕರೆದ್ರು. ನಿರಂತರವಾಗಿ 24 ಗಂಟೆಯೂ ಅವ್ರ ಮನೆಯಲ್ಲಿ ಅಗ್ನಿ ಇರುತ್ತೆ. ಅಗ್ನಿನಲ್ಲಿ ಯಜ್ಞ ಕಾರ್ಯ ನಿರಂತರವಾಗಿ ನಡೀತಾ ಇರುತ್ತೆ. ಆ ಮಾಡ್ತಾ ಇರೋವನ್ನ ಅಗ್ನಿಹೋತ್ರಿ ಅಂತ ಕರೆದ್ರು. ಭಾಳ ವಿಶೇಷವಾಗಿ ನಾವು ಹೇಳ್ಕೋಬೋದಾಗಿದ್ದು ಅಂತ ಕೇಳಿದ್ರೆ, ನಮ್ಮ ಪಕ್ಕದಲ್ಲೇ ಮತ್ತೂರು ಗ್ರಾಮ ಇದೆ. ಮತ್ತೂರು ಗ್ರಾಮದಲ್ಲಿ ಇವತ್ತು 2 ಮನೆಯಲ್ಲಿ ನಿರಂತರವಾಗಿ ಅಗ್ನಿಹೋತ್ರ ಮಾಡ್ತಾರೆ. ನಿರಂತರವಾಗಿ ಅಗ್ನಿಹೋತ್ರ ಮಾಡ್ತಾರೆ. ಈ ಅಗ್ನಿಹೋತ್ರ ಈಗ ನೀವಿಲ್ಲಿ ಬಂದು ಕೂತಿದ್ದೀರಿ. ನೀವಿಲ್ಲಿ ಬಂದು ಕೂತವಾಗ ಒಂದು ವಾತಾವರಣ ಇದೆ. ಆ ವಾತಾವರಣಕ್ಕೆ ಅನುಗುಣವಾಗಿ ನೀವು ಕೂತಿದ್ದೀರಿ. ಈ ವಾತಾವರಣದಲ್ಲಿ ಕಲುಷಿತವಾಗಿದ್ದರೆ, ಒಂದಷ್ಟು ಜನ ಮಾತಾಡ್ತಿದ್ರೆ, ಒಂದಷ್ಟು ಜನ ಗಲಾಟೆ ಮಾಡ್ತಿದ್ರೆ, ಒಂದಷ್ಟು ಜನ ಏನೋ ಆಟ ಆಡ್ತಾ ಇದ್ರೆ, ನೀವು ಇಷ್ಟು ತಾಳ್ಮೆಯಿಂದ ಕೂರ್ಲಿಕ್ಕೆ ಸಾಧ್ಯ ಆಗ್ತಿತ್ತಾ? ಸಾಧ್ಯ ಆಗ್ತಿರಲ್ಲ. ಅಂದರೆ ಅರ್ಥಾತ್ ನೀವು ವಾತಾವರಣ ಹೇಗಿರುತ್ತೋ ಆ ವಾತಾವರಣದಲ್ಲಿ ಹೊಂದ್ಕೋತೀವಿ. ವಾತಾವರಣ ಸರಿ ಇಲ್ಲ ಅಂದರೆ ನಾವು ಸರಿ ಇರೋಕ್ಕಾಗಲ್ಲ. ಒಪ್ಕೋತಿರೋ ಒಪ್ಕೊಳ್ಳಲ್ವೋ? ನಿಮ್ಮ ಖುದ್ದು ನಿಮಗೆ ಗೊತ್ತಿರ್ಬೋದು, ನಿಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಓದಿಸ್ಬೇಕು ಅಂತ ನೀವು ಅನ್ಕೋತೀರಿ. ಮನೆಯಲ್ಲಿ ವಯಸ್ಸಾದವರು ಅಥವಾ ನೀವು ಟಿ ವಿ ಹಾಕ್ಕೊಂಡು ಮೊಬೈಲೋ ಇಟ್ಕೊಂಡಿದ್ರೆ ಮಕ್ಕಳು ಓದ್ಬೋದಾ? ಓದಲ್ಲ. ಆದರೆ ಓದೋ ಥರ ನೀವು ಬೈದು ಕೂರಿಸಿ ಏನೋ ಮಾಡ್ಬೋದು ನೀವು. ಆದರೆ ಆ ವಾತಾವರಣವೇ ಸರಿ ಇಲ್ಲ ಅಂದರೆ ಆ ವಾತಾವರಣದಲ್ಲಿ ಆ ಮಕ್ಕಳು ಸರಿಯಾಗಿ ಆಗಲ್ಲ. ಹಾಗಾಗಿ ವಾತಾವರಣ ಶುದ್ಧ ಇದ್ದರೆ ಆ ಮಕ್ಕಳು ಸರಿ ಇರ್ತಾರೆ ಅಂತ. ಇವತ್ತೆಲ್ಲ ಕಡೆಗೂ ಚರ್ಚೆ ನಡೀತಾ ಇರೋದು ಓಝೋನ್ ಲೇಯರು ಡ್ಯಾಮೇಜ್ ಆಗಿದೆ, ಹಾಗಾಗಿ ಆಕ್ಸಿಜನ್ ಲೆವೆಲ್ಗಳು ವ್ಯತ್ಯಾಸ ಆಗಿದೆ, ಹಾಗಾಗಿ ಇಡೀ ಪರಿಸರದಲ್ಲಿ ಮತ್ತು ಪರಿಸರದ ಬೇರೆ ಬೇರೆ ಮಜಲುಗಳಲ್ಲಿ ಅನಾಹುತಗಳಾಗ್ತಾ ಇದ್ದಾವೆ ಅಂತ ಹೇಳೋದನ್ನು ಕೇಳಿದಿರೋ ಕೇಳಿಲ್ವೋ? ಕೇಳಿದಿರೋ ಇಲ್ಲೋ? ಈ ಓಝೋನ್ ಲೇಯರ್ನ ಕಾಪಾಡಿಕೊಂಡು ವಾತಾವರಣ ಶುದ್ಧ ಇಟ್ಕೊಳ್ಬೇಕು ಅಂತ ಕೇಳಿದ್ರೆ ಅದಕ್ಕೆ ಏನು ಸಾಧ್ಯ ಇದೆ ಅಂತ ಕೇಳಿದಾಗ ನಮ್ಮ ಋಷಿಮುನಿ ಪ್ರಣೀತವಾಗಿರುವಂತಹ, ಋಷಿಮುನಿಗಳೇ ಕೊಟ್ಟಿರುವಂತಹ, ಋಷಿಮುನಿಗಳೇ ಅದನ್ನು ಪ್ರಮಾಣೀಕರಿಸಿರುವಂತಹ ವಿದ್ಯೆ ಅಗ್ನಿಹೋತ್ರ. ನಮ್ಗೆ ಈ ಅಗ್ನಿಹೋತ್ರ ಅನ್ನೋದು ನಿರಂತರವಾಗಿ 24 ಗಂಟೆ ಮಾಡ್ಕೊಳ್ಳೋಕ್ಕಾಗಲ್ಲ. ಆದರೆ ಅದು ನಿರಂತರವಾಗಿ ಮಾಡೋರನ್ನ ಅಗ್ನಿಹೋತ್ರಿಗಳು ಅಂತಾರೆ. ಅಗ್ನಿಹೋತ್ರದ ಆ ಕಾರ್ಯ 2 ಸಂದರ್ಭದಲ್ಲಿ ಮಾಡುವವ್ರಿಗೆ ಅಗ್ನಿಹೋತ್ರ ಮಾಡೋರು ಅಂತ ಹೇಳ್ತಾರೆ. ಅಗ್ನಿಹೋತ್ರಿಗಳು ಅಂತ ಕರೆಯಲ್ಲ, ಅಗ್ನಿಹೋತ್ರ ಮಾಡೋರು ಅಂತ ಕರೀತಾರೆ. ನೀವು ಅಗ್ನಿಹೋತ್ರಿಗಳಾಗಬೇಕು, ಅಗ್ನಿಹೋತ್ರ ಮಾಡೋರಾಗಬೇಕಾ? ಕೇಳಿಸ್ಲಿಲ್ಲ. ನಿರಂತರವಾಗಿ ಮಾಡಲಿಕ್ಕೆ ಸಮಸ್ಯೆಗಳಿದ್ದಾವೆ. ಯಾಕೆ ಅಂತ ಕೇಳಿದ್ರೆ ನಮ್ಮದೇ ಆದಂಥ ಜೀವನಗಳನ್ನು ಕಟ್ಟಿಕೊಂಡಿದ್ದೀವಿ, ಆ ಶೈಲಿಯಲ್ಲಿ ನಾವು ಹೊಂದ್ಕೊಂಡಿದ್ದೀವಿ. ಆ ಶೈಲಿಗೆ ವ್ಯತಿರಿಕ್ತವಾಗಿ ಕಾರ್ಯಕ್ರಮಗಳು ಮಾಡಿದವಾಗ ಜನ ನಮ್ಮನ್ನು ಏನೂ ಅನ್ಬೋದು ಅಥವಾ ನಮಗೂ ಸಮಯ ಕೊಡೋಕ್ಕಾಗ್ದಲೇ ಇರ್ಬೋದು. ಆದರೆ
ನಿಶ್ಚಿತವಾದ ಸಮಯಕ್ಕೆ, ಬೆಳಗ್ಗೆ ಸೂರ್ಯ ಉದಯಕ್ಕೆ, ಸಂಜೆ ಸೂರ್ಯ ಅಸ್ತಕ್ಕೆ ನಾವೊಂದು 2 ನಿಮಿಷ ಕೊಟ್ಟಿದ್ದೆ ಆದರೆ ಆ 2 ನಿಮಿಷದಲ್ಲಿ ಬರೀ ನಿಮ್ಮ ಮನೆಯ ಒಂದು ವಾತಾವರಣ ಅಲ್ಲ, ನಿಮ್ಮ ಮನೆಯ ಸುತ್ತ ಇರೋ ಎಲ್ಲ ಪರಿಸರವೂ ಶುದ್ಧ ಆಗತ್ತೆ. ಆ ಶುದ್ಧ ಮಾಡುವಂಥ ಪ್ರಕ್ರಿಯೆಯೇ ಅಗ್ನಿಹೋತ್ರ. ದೇವಿ ಹೇಳಿದಾಳೆ, ಯಾರ್ಯಾರು ದೇವಿ ಕಾರ್ಯ ಮಾಡ್ತಾ ಇದ್ದಾರೋ ಆ ದೇವಿ ಕಾರ್ಯ ಮಾಡ್ತಾ ಇರೋರಿಗೆ ಪಂಚ ಶಿಕ್ಷಣ ಬೇಕು ಅಂತ ಹೇಳಿದಾಳೆ. ಏನು ಹೇಳಿದಾಳೆ? ಪಂಚ ಶಿಕ್ಷಣದಲ್ಲಿ ಈಗ ಆಲ್ರೆಡಿ ನೀವು 3 ಮಾಡಿದ್ದೀರಿ, ಮಾಡ್ತಾ ಇದ್ದೀರಿ. ಒಂದು ಜಪ ಮಾಡ್ತಾ ಇದ್ದೀರೋ ಇಲ್ಲೋ? ಪಾರಾಯಣ ಮಾಡ್ತಾ ಇದ್ದೀರೋ ಇಲ್ಲೋ? ಇನ್ನೊಂದು ತಪ ಅಂದರೆ ಧ್ಯಾನ ಅಂತ ಕೇಳಿದ್ರೆ ಪ್ರಾಣಾಯಾಮ ಮಾಡ್ತಾ ಇದ್ದೀರೋ ಇಲ್ಲೋ? ಈ 3 ಮಾಡ್ತಾ ಇದ್ದೀವಿ. ಈ 3 ಜೊತೆಗೆ ಇನ್ನು 2, ಒಂದು ಅಗ್ನಿಹೋತ್ರ, ಇನ್ನೊಂದು ಸಂಧ್ಯಾವಂದನೆ. ತುಂಬ ಜನಕ್ಕೆ ಇವೆರಡು ನಾವು ಮಾಡೋದಲ್ಲ ಅಂತ ಅನಿಸಿದೆ. ಯಾರು ಬದುಕಿದಾರೋ, ಯಾರು ಉಸಿರಾಡ್ತಾ ಇದ್ದಾರೋ, ಯಾರು ಇನ್ನೊಬ್ರಿಗೆ ಒಳ್ಳೇದಾಗಲಿ ಅಂತ ಬಯಸ್ತಾರೋ ಅವ್ರು ಈ 5 ಮಾಡಲೇಬೇಕಾಗತ್ತೆ. ನಾನೊಬ್ಬನೇ ಬದುಕಬೇಕು ಅಂದ್ರೆ ಇವು ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಜಗತ್ ಬದುಕಬೇಕು, ನಮ್ಮವ್ರು ಬದುಕಬೇಕು, ನಾನು ಬದುಕಬೇಕು, ನಮ್ಮವ್ರು ಎಲ್ಲರೂ ಚೆನ್ನಾಗೇ ಬದುಕಬೇಕು ಅಂದರೆ 5 ಶಿಕ್ಷಣದಿಂದ ಸಾಧ್ಯ ಇದೆ ಅಂತ ದೇವಿ ಹೇಳಿದಾಳೆ. ಹಾಗಾಗಿ ನೀವು ಈ 3 ವಿದ್ಯೆಗಳಲ್ಲಿ ಪರಿಣಿತರಿಗೆ ಆಲ್ರೆಡಿ ಆಗಿದ್ದೀರಿ. ಯಾವುದ್ಯಾವುದು? ಜಪ, ತಪ, ಪಾರಾಯಣ. ಜಪ, ಈ ಪಾರಾಯಣ ಮಾಡ್ತಾ ಇಲ್ಲ ಅನ್ನೋರು ಯಾರಾದರೂ ಇದ್ದೀರಾ ಇಲ್ಲಿ? ನಾವು ಪಾರಾಯಣ ಮಾಡ್ತಾ ಇಲ್ಲ ಯಾರಿದ್ದೀರಿ? 2 ಇದ್ದೀರಿ, 3 ಜನ ಇದ್ದೀರಿ. ನಿಮ್ಮ ಮನೇಲಿ ಮಾಡ್ತಾರಾ? ನಿಮ್ಮ ಮನೆಯಲ್ಲೂ ಮಾಡಿದ್ರೆ ಅದು ಎಫೆಕ್ಟ್ ನಿಮಗೆ ಸಿಕ್ಕತ್ತೆ. ನಾವು ಮಾಡೇ ಗೊತ್ತಿಲ್ಲ ಅನ್ನೋರು ಯಾರು ಇದ್ದೀರಿ ಅಂತ ಕೇಳಿದೆ. ಸಾಕು, 5 ಜನ ಇದ್ದೀರಿ. ಹಾಗೇನೆ ಜಪ ಅಂತ ಹೇಳಿದೆ. ಈಗ ಜಪ ಇವತ್ತು ಹೇಳ್ಕೊಟ್ರಿ. ಇಲ್ಲಿ 108 ಜಪ ಇಲ್ಲಿ ಕೂತವ್ರು ಎಲ್ಲರೂ ಮಾಡಿದ್ದೀವಿ. ಯಾವ ಜಪ ಅದು? ನವರ್ಣ ಮಂತ್ರ ಹೇಳಿ, ಅಥವಾ ನವಾಕ್ಷರಿ ಮಂತ್ರ ಹೇಳಿ, ರಿಪೀಟ್ ಮಾಡಿ. ಅಥವಾ ಈ ಜಪನೂ ಮಾಡಿದ್ದೀವಿ. ಇದೇ ಜಪ ಮಾಡಬೇಕು ಅಂತಿಲ್ಲ, ಯಾವುದಾದ್ರೂ ನಾಮ ಜಪ ಮಾಡಿ, ಯಾವುದಾದ್ರೂ ಜಪ ಮಾಡಿ. ಈ ಜಪ ಮಾಡಿದ್ರೆ ತಾಯಿ ಸಿಗ್ತಾಳೆ. ಯಾವುದೇ ಜಪ ಮಾಡಿದ್ರೆ ನೀವು ಯಾವ ದೇವರನ್ನ ಜಪ ಮಾಡಿರ್ತಾರೋ ಅವ್ರು ಬರ್ತಾರೆ. ಯಾರು ನಾಮ ಜಪ ಮಾಡ್ತಾರೋ ಆ ನಾಮ ಜಪ ಮಾಡಿದಾಗ ನಿಮ್ಗಿನ್ನೂ ಗೊತ್ತಿರಲಿ, ವೇದಾಂತಗಳು ಓದ್ದವರು, ಯಜ್ಞಾದಿಗಳು ಮಾಡಿದವರು ಭಗವಂತನ ಕಂಡಿಲ್ಲ, ಕಡಿಮೆ ವಿರಳ ಆ ಥರ ಮಾಡ್ಕೊಂಡವರು. ಆದರೆ ನಾಮ ಜಪ ಮಾಡ್ತಾ ಭಗವಂತನ ಕಂಡಿರೋರ ಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಇದಕ್ಕೆ ತಂತ್ರ ಬೇಕಾಗಿಲ್ಲ, ಮಂತ್ರ ಬೇಕಾಗಿಲ್ಲ. ಶುದ್ಧವಾದ ಮನಸ್ಸು, ಶುದ್ಧ ಅಂತಃಕರಣ, ಶುದ್ಧ ಭಕ್ತಿ, ಶುದ್ಧ ಪ್ರೀತಿ ಇದ್ದರೆ ಈ ನಾಮಜಪ ಮಾಡಿದಾಗ ಸಿದ್ಧಿ ಆಗತ್ತೆ. ಬರೀ ವಿಠಲ 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 ಅಂತ ಹೇಳಿ ಎಷ್ಟು ಜನ ದಾಸರಾಗಿದ್ದಾರೆ, ಎಷ್ಟು ಜನ ಅವಧೂತರಾಗಿದ್ದಾರೆ ಗೊತ್ತಿದೆಯಾ ನಿಮಗೆ? ಗೊತ್ತಿಲ್ಲ? ದೊಡ್ಡ ಪರಂಪರೆ ಇದೆ. ಈ ನಾಮಜಪ ಯಾವಾಗ ಮಾಡ್ತೀವೋ, ನಾಮಜಪ ಏನು ಮಾಡುತ್ತೆ ಅಂತ ಕೇಳಿದ್ರೆ ನಮ್ಮ ಸುತ್ತ ಒಂದು ಪ್ರೊಟೆಕ್ಷನ್ ವಾಲ್ ಅಂದರೆ ಕೋಟೆ ನಿರ್ಮಾಣ ಆಗತ್ತೆ. ಆ ರಕ್ಷಣಾತ್ಮಕ ಕೋಟೆ ನಿರ್ಮಾಣ ಆಗತ್ತೆ. ಆ ಕೋಟೆಯ ಒಳಗಡೆ ಯಾವುದೇ ದುಷ್ಟ ಶಕ್ತಿಗಳು ನಿಮ್ಮನ್ನು ಪ್ರವೇಶ ಮಾಡಲ್ಲ, ನಿಮ್ಮನ್ನು ಮುಟ್ಟಲ್ಲ. ಈ ನಾಮಜಪದಲ್ಲಿ ಅಷ್ಟು ತಾಕತ್ತಿದೆ. ಹಾಗಾಗಿ ನಾಮಜಪನ ಯಾವಾಗ ಮಾಡಬೇಕು? ಯಾವಾಗ ಬೇಕಾದರೂ ಮಾಡ್ಬೋದು, ಎಲ್ಲಿ ಬೇಕಾದರೂ ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು. ಇದಕ್ಕೆ ಸಮಯವೂ ಇಲ್ಲ, ಇಲ್ಲಿ ಯಾರು ಅಂತಲೂ ಇಲ್ಲ, ಯಾರು ಬೇಕಾದರೂ ಮಾಡ್ಬೋದಾಗಿದ್ದು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳ್ಬೋದು, ವಿಠ್ಠಲ ವಿಠ್ಠಲ ಪಾಂಡುರಂಗ ವಿಠ್ಠಲ ಅಂತ ಹೇಳ್ಬೋದು, ರುಕ್ಮಯಿ ಅಂತ ಹೇಳ್ಬೋದು. ಯಾವುದು ಬೇಕಾದರೂ ಯಾವುದು ಗೊತ್ತಿಲ್ಲ ನಿಮಗೆ, ನಿಮ್ಮ ಕುಲದೇವ್ರು ಯಾವುದಿದೆಯೋ ಆ ದೇವ್ರ ಹೆಸರೇ ಹೇಳ್ತಾ ಇದ್ರೆ ಸಾಕು, ಅದು ನಾಮಜಪವೇ, ಅದು ನಾಮಜಪವೇ. ಹಾಗಾಗಿ ಜಪ, ತಪ, ಪಾರಾಯಣ ಈ 3 ನಾವು ಮಾಡಿದವರೇ ಇಲ್ಲಿ ಬಹಳ ಜನ ಬಂದಿದ್ದೀವಿ. ಒಂದು 5-6 ಜನ 3 ಮಾಡ್ದಲೇ ಇದ್ದವ್ರು ಬಂದಿದ್ದೀವಿ. ಆದರೆ ಇವತ್ತಿಲ್ಲಿ ಈ ಪರಿಸರದಲ್ಲಿ ಬಂದ ಮೇಲೆ ಜಪವೂ ಮಾಡಿದ್ದೀವಿ. ಈ ಜಪ ಮುಂದುವರಿಸ್ಬೋದು.
ಹಾಗೆ ನಾಲ್ಕನೇದು ನಾವೀಗ ಹೇಳ್ಕೊಡ್ತಾ ಇರುವಂಥದ್ದು ಅಗ್ನಿಹೋತ್ರ. ಈ ಅಗ್ನಿಹೋತ್ರಕ್ಕೆ ಏನೆಲ್ಲ ಬೇಕಾಗತ್ತೆ ಅಂತ ಕೇಳಿದ್ರೆ, ಒಂದು ತಾಮ್ರದ ಕುಂಡ, ಆ ಚಿತ್ರ ಅಲ್ಲಿ ಕಾಣುತ್ತೆ ನಿಮಗೆ. ಆ ತಾಮ್ರದ ಕುಂಡ ಇದೆ, ಈ ಕಡೆ ಒಂದಷ್ಟು ಪರಿಕರಗಳಿದೆ, ತುಪ್ಪ, ಅವಿಸಾಕ್ಲಿಕ್ಕೆ ಬೇಕಾಗಿರುವಂಥ ಅಕ್ಕಿ, ಈ ಥರದ್ದೆಲ್ಲ ಒಂದಷ್ಟಿದೆ. ಆ ಬೆಂಕಿ ಉರಿಸ್ಲಿಕ್ಕೆ ಬೇಕಾಗಿರುವಂಥದ್ದು ಕುರುಳು, ಅದಕ್ಕೆ ಆಹುತಿ ಕೊಡ್ಲಿಕ್ಕೆ ಬೇಕಾಗಿರುವಂಥ ತುಪ್ಪ ಮತ್ತು ಅಕ್ಕಿ, ಇಷ್ಟೇ ವಸ್ತುಗಳು ಬೇಕಾಗಿರುತ್ತೆ. ಬೆಳಗ್ಗೆ ಸೂರ್ಯ ಉದಯಕ್ಕೆ ಮಾಡಬೇಕು, ಸಂಜೆ ಸೂರ್ಯ ಅಸ್ತಕ್ಕೆ ಮಾಡಬೇಕು, ಆ ಸಮಯಕ್ಕೆ ಮಾಡಬೇಕು. ಯಾಕೆ ಆ ಸಮಯಕ್ಕೆ ಮಾಡಬೇಕು ಅಂತ ಕೇಳಿದ್ರೆ, ನಮಗೆ ಕಣ್ಣಿಗೆ ಕಾಣುವಂಥ ಈ ಪಂಚಭೂತಗಳಲ್ಲಿ 4 ಕಣ್ಣಿಗೆ ಗೋಚರಿಸ್ತವೆ. ಮೊದಲನೇದು ನಮಗೆ ಭೂಮಿ ಗೋಚರಿಸುತ್ತೆ, ಎರಡನೇದು ಆಕಾಶ ಗೋಚರಿಸುತ್ತೆ, ಮೂರನೇದು ಸೂರ್ಯ ಗೋಚರಿಸುತ್ತೆ, ನಾಲ್ಕನೇದು ಗಾಳಿ ಗೋಚರಿಸುತ್ತೆ. ಗಾಳಿ ಗೋಚರಿಸಲ್ಲ, ಗಾಳಿ ಅನುಭವಕ್ಕೆ ಬರುತ್ತೆ. ನೀರು ಗೋಚರಿಸುತ್ತೆ, ಹೌದು ತಾನೆ? ಅದರಲ್ಲಿ ನಮ್ಗೆ ಇವೆಲ್ಲವೂ ಕಾಣೋದು ಸೂರ್ಯನ ಬೆಳಕಿನಿಂದಾಗಿ. ಸೂರ್ಯನ ಬೆಳಕೇ ಇರಲಿಲ್ಲ, ಅಂಧಕಾರ ಇತ್ತು ಅಂತಂದ್ರೆ ಅವ್ಯಾವೂ ಕಾಣಲ್ಲ. ಹಾಗಾಗಿ ಅವೆಲ್ಲವೂ ಕಾಣ್ಲಿಕ್ಕೆ ನಮ್ಗೆ ಕಾರಣ ಆಗಿದ್ಯಾರು? ಸೂರ್ಯ ಆಗಿದ್ದಾನೆ. ಹಾಗಾಗಿ ಈ ಅಗ್ನಿಹೋತ್ರದಲ್ಲಿ ನಾವು ಉಪಾಸನೆ ಮಾಡುವಂಥ ಭಗವಂತನೇ ಸೂರ್ಯ ಆಗಿರ್ತಾನೆ. ಎಲ್ಲವೂ ನಾವೆಲ್ಲ ಹೇಳುವಂಥ ಮಂತ್ರ, ಸಮಿತ್ ಹಾಕುವಂಥದ್ದು, ಅವಿಸ್ ಹಾಕುವಂಥದ್ದು, ಇವೆಲ್ಲವೂ ಸೂರ್ಯನ ಹೆಸರಲ್ಲೇ ನಾವು ಹಾಕ್ತೀವಿ. ಸುಮಾರು ಇದಕ್ಕೆ 2 ನಿಮಿಷ ಹಿಡಿಯುತ್ತೆ ಒಂದು ಯಜ್ಞ ಮಾಡಲಿಕ್ಕೆ. ಒಂದು ಮಾಡಿದ್ರೆ ಹೋಮ, ನಿರಂತರವಾಗಿ ಮಾಡಿದ್ರೆ ಯಜ್ಞ ಅಂತ ಹೇಳ್ತಾರೆ. ಹಾಗಾಗಿ ಬೆಳಗ್ಗೆ ಸಂಜೆ ದಿನ ನಿರಂತರವಾಗಿ ನಾವು ಮಾಡೋದ್ರಿಂದ ಇದನ್ನ ಯಜ್ಞ ಅಂತ ಕರಿತೀವಿ. ಇದಕ್ಕೆ ಬೇಕಾಗಿರುವಂಥದ್ದು ಒಂದು 40 ಕಾಳು, ಹೈಯೆಸ್ಟ್ ಅಂದರೆ ಹೆಚ್ಚಂದ್ರೆ ಅಕ್ಕಿ, ಅಖಂಡವಾಗಿರುವಂಥ ಕಾಳು, ಒಂದು 20 ತೊಟ್ಟು ತುಪ್ಪ, ಒಂದು ಇಷ್ಟಾಗಲ ಬೆರಣಿ ಅಂದರೆ ಕುರುಳು, ಸಗಣಿಯಿಂದ, ಹಸುವಿನ ಸಗಣಿಯಿಂದ ಮಾಡಿರುವಂಥ ಕುರುಳು, ಇದಿಷ್ಟೇ ಬಳಕೆ ಮಾಡೋದು. ಇದು ಯಾರು ಮಾಡ್ಬೋದು? ಯಾರು ಬೇಕಾದರೂ ಮಾಡ್ಬೋದು. ಒಂದೇನು ಹೇಳ್ತೀವಿ ಕೇಳಿದ್ರೆ, ಮಕ್ಕಳು ಮಾಡಬಾರ್ದು ಅಂತ ನಾವು ಹೇಳ್ತೀವಿ. ಯಾಕೆ ಮಕ್ಕಳು ಮಾಡಬಾರ್ದು ಅಂದರೆ, ಇದರ ಅಗ್ನಿ ಕಾರ್ಯ ಆಗಿರೋದ್ರಿಂದ ಆ ಬೆಂಕಿಯ ತೀಕ್ಷ್ಣತೆ ಅಥವಾ ಅದರಿಂದ ಆಗ್ಬೋದಾಗಿರುವ ಅನಾಹುತಗಳು ಇದ್ರ ಬಗ್ಗೆ ಕಲ್ಪನೆ ಆ ಮಕ್ಕಳಿಗಿರಲ್ಲ. ಆ ಆಟಿಕೆ ಅಂತ ಮಾಡ್ಕೊಂಡು ಎಲ್ಲರೂ ಅದು ಆಟ ಆಡೋಕ್ಕೆ ಶುರು ಮಾಡಿ ಅನಾಹುತಗಳು ಆಗ್ಬಿಡ್ಬೋದು. ಅವ್ರಿಗೆ ಜಾಗೃತ ವ್ಯವಸ್ಥೆ ಬರೋ ತನಕ, ಅಂದರೆ 8 ವರ್ಷ ಕಳೆಯೋ ತನಕ ಅವ್ರು ಮಾಡಬಾರ್ದು ಅಂತ ಹೇಳ್ತೀವಿ. ಇನ್ನೊಂದು ಹೇಳ್ತೀವಿ, ಆ ಮಂತ್ರಗಳು ಉಚ್ಚಾರ ಆಗಬೇಕಾದಾಗ ಹಲ್ಲುಗಳು ಬಿದ್ದೋಗಿದ್ರೆ ಆ ಮಂತ್ರಗಳ ಉಚ್ಚಾರ ಸರಿಯಾಗೋದಿಲ್ಲ. ಹಾಗಾಗಿ 8 ವರ್ಷದಷ್ಟೊತ್ತಿಗೆ ಅಲ್ಲೆಲ್ಲ ಬಿದ್ದೋಗಿ ಹುಟ್ಟುತ್ತಾ ಇರುತ್ತೆ, ಅವ್ರು ಮಾಡ್ಬೋದು ಅಂತ ಇದಕ್ಕೊಂದು ಕಾರಣ ಹೇಳ್ತಾರೆ. ಹಾಗಾಗಿ ಯಾರು ಬೇಕಾದರೂ ಮಾಡ್ಬೋದಾಗಿರೋದು, ಎಲ್ಲಿ ಬೇಕಾದರೂ ಮಾಡ್ಬೋದಾಗಿರೋದು. ಇದಕ್ಕೆ ಬೇಕಾಗಿರೋ ಪರಿಕರಗಳು ಇಷ್ಟೇ. ಮಂತ್ರಗಳು ಬಹಳ ಇಲ್ಲ, ಸ್ವಲ್ಪವೇ ಮಂತ್ರ ಇದೆ. ಆದರೆ ನಾವು ದೇವಿ ಹೇಳಿರೋ ಪ್ರಕಾರ ಇನ್ನೊಂದು 4 ಮಂತ್ರಗಳನ್ನು ಸೇರಿಸ್ಕೊಟ್ಟಿದ್ದೀವಿ. ಹಾಗಾಗಿ ಅದನ್ನು ನಿಮಗೆ ಹೇಳ್ಕೊಡುತ್ತೆ. ಈ ಅಗ್ನಿಹೋತ್ರ ಮಾಡೋದ್ರಿಂದ ಏನು ಲಾಭ? ನಾನು ಹೇಳಿದೆ ಮೊದಲೇ, ಪರಿಸರ ಶುದ್ಧ ಆಗತ್ತೆ. ಪರಿಸರ ಶುದ್ಧ ಆಯಿತು ಅಂತಂದ್ರೆ ಆ ಪರಿಸರದೊಳಗಡೆ ಬಂದಿರೋರದು ಆರೋಗ್ಯ ವೃದ್ಧಿ ಆಗತ್ತೆ. ಏನಾಗತ್ತೆ? ಮೇಧಾಶಕ್ತಿ, ನೆನಪಿನ ಶಕ್ತಿ ಜಾಗೃತ ಆಗತ್ತೆ. ರೋಗ ನಿರೋಧಕ ಶಕ್ತಿ ಇಡೀ ವಾತಾವರಣದಲ್ಲಿ ಆವರಿಸುತ್ತೆ. ನಮ್ಮಲ್ಲಿ ಬರೋದು ಬೇರೆ, ಇಡೀ ವಾತಾವರಣದಲ್ಲಿ ಬರುತ್ತೆ. ಎಷ್ಟು ಬರುತ್ತೆ ಅಂತ ಕೇಳಿದ್ರೆ, ಎಲ್ಲಿ ಯಜ್ಞವನ್ನ ಮಾಡ್ತೀವೋ ಆ ಯಜ್ಞದ ಒಂದು ಸುತ್ತ 160 ಅಡಿ ಪೂರ್ತಿ, ಅದರ ಅಗಲ ಎಷ್ಟು ಬರುತ್ತೆ? ಉದಾಹರಣೆಗೆ ನಿಮ್ಮ ಮನೆ ಇದೆ, ನಿಮ್ಮ ಮನೆ 160 ಅಡಿ ಇಲ್ಲ, ನಿಮ್ಮ ಮನೆ ಇರೋದು 40 ಅಡಿ ಇದೆ. ಆದರೆ ನಿಮ್ಮ ಆಚೆ ಈಚೆ ಮುಂದೆ ಹಿಂದೆ ಇರೋ ಎಲ್ಲ ಮನೆಗಳ ಪರಿಸರ ಸುಧಾರಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಈ ಯಜ್ಞದಿಂದ. 160 ಅಡಿ ಮೊದಲನೇ ರೌಂಡಲ್ಲಿ, ಎರಡನೇದು 320 ಅಡಿ, ಹೀಗೆ 720 ಅಡಿ ಈ ಕಡೆ, 720 ಈ ಕಡೆ, ಈ ಕಡೆ 1440 ಅಡಿ ಅಷ್ಟು ಜಾಗ ಶುದ್ಧ ಆಗತ್ತೆ. ಶುದ್ಧ ಆಯಿತು ಅಂದರೆ ಅಲ್ಲಿರೋರು ಶುದ್ಧರಾಗ್ತಾರೆ. ಹಾಗಾಗಿ ವಾತಾವರಣ ಶುದ್ಧ ಮಾಡ್ಕೊಳ್ಳಕ್ಕೆ ಬೇಕಾಗಿರುವಂಥ ಒಂದು ವ್ಯವಸ್ಥೆ. ಅಲ್ಲಿ ಬರುವಂಥ ಮನುಷ್ಯರಿರ್ಬೋದು, ಪ್ರಾಣಿ ಪಶು ಪಕ್ಷಿಗಳಿರ್ಬೋದು, ಗಿಡ ಮರಗಳಿರ್ಬೋದು,
ಅದ್ರ ಮೇಲೂ ಇದು ಪರಿಣಾಮ ಬೀರುತ್ತೆ. ಇದು ಒಂದು ಭಾಗ ಆದಮೇಲೆ ಇನ್ನೊಂದು ಅದು ಆ ಯಜ್ಞ ಮಾಡಿದ ಭಸ್ಮ ಏನಿದೆ, ಆ ಭಸ್ಮ ದಿವ್ಯ ಔಷಧಿಯಾಗಿ ಕನ್ವರ್ಟ್ ಆಗತ್ತೆ. ಏಕೆ ಅಂತ ಕೇಳಿದ್ರೆ ಹಸುವಿನ ಸಗಣಿ ಔಷಧಿಯೋ ಅಲ್ವೋ, ಹಸುವಿನ ತುಪ್ಪ ಔಷಧಿಯೋ ಅಲ್ವೋ, ನಾವು ಬಳಕೆ ಮಾಡುವಂಥ ಅಕ್ಕಿ ಔಷಧಿ ಹೌದೋ ಅಲ್ಲೋ, ಔಷಧಿಯೇ. ಈ ಮೂರು ತಾಮ್ರದ ಕುಂಡದಲ್ಲಿ ಮಂತ್ರವನ್ನು ಹೇಳಿ ಹಾಕಿ ಸುಟ್ಟಾಗ ಅದರ ಔಷಧಿಯ ಗುಣ ಇಮ್ಮಡಿಯಾಗತ್ತದೆ. ಆ ಭಸ್ಮ ಏನು ಬರುತ್ತೆ ಯಜ್ಞ ಮಾಡಿದ ಮೇಲೆ, ಹೋಮ ಮಾಡಿದ ಮೇಲೆ, ಆ ಭಸ್ಮವನ್ನು ಔಷಧಿಯ ರೂಪದಲ್ಲಿ ನಿತ್ಯ ಸೇವನೆ ಮಾಡಬಹುದು. ನಮ್ಮ ಯಾವುದೇ ಗಾಯಗಳಾದಾಗ ಅದನ್ನು ಕೊಬ್ಬರಿ ಎಣ್ಣೆ ಜೊತೆ ಸೇರಿಸಿ ಹಚ್ಚಬಹುದು. ಯಾವುದೇ ಥರದ ಚರ್ಮ ವ್ಯಾಧಿಗಳಿದ್ದರೆ ಅದಕ್ಕೆ ಕೊಬ್ಬರಿ ಎಣ್ಣೆ ಸೇರಿಸಿ ಹಚ್ಚಬಹುದು. ನಮ್ಮ ಸುತ್ತಮುತ್ತ ಇರುವಂಥ ಗಿಡಗಳಿಗೆ ಅದು ಹಾಕಿದಾಗ, ನೀವು ಬೇರೆ ಗೊಬ್ಬರ ಹಾಕಿದಾಗ ಯಾವ ಗಿಡ ಯಾವ ರೀತಿ ಬೆಳೆಯುತ್ತೋ ಅದಕ್ಕಿನ್ನ ಉಲುಸಾಗಿ ಚೆನ್ನಾಗಿ ಬೆಳೆಯುತ್ತೆ ಈ ಗೊಬ್ಬರದಲ್ಲಿ. ಹಾಗೆ ತುಂಬ ಜನ ಇದನ್ನು ಹಲ್ಲುಜ್ಜಲಿಕ್ಕೆ ದಂತಮರ್ಜನವಾಗಿಯೂ ಇಟ್ಕೊಂಡಿದ್ದಾರೆ. ತುಂಬ ಜನ ಇದನ್ನು ವಿಭೂತಿಯಾಗೂ ಧರಿಸ್ತಿದ್ದಾರೆ. ತುಂಬ ಜನ ಇದನ್ನು ಔಷಧಿಯಾಗೂ ಲೇಪನ ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಇದರಲ್ಲಿ ಭಾಳ ಔಷಧೀಯ ಗುಣ ಇದೆ. ಹಾಗಾಗಿ ಇದನ್ನು ಔಷಧಿಯಾಗೂ ತಗೋಬೋದು, ವಾತಾವರಣ ಶುದ್ಧ ಮಾಡಲಿಕ್ಕೂ ತಗೋಬೋದು. ಮತ್ತು ಇದು ಯಾರ್ಯಾರು ಮಾಡಿದ್ದಾರೆ ಅವ್ರ ಮೇಧಾಶಕ್ತಿಯೂ ಜಾಸ್ತಿ ಆಗಿದೆ. ಅಂದರೆ ಮೇಧಾಶಕ್ತಿ ಅಂದರೆ ನೆನಪಿನ ಶಕ್ತಿ ಜಾಸ್ತಿ ಆಗಿದೆ. ಹಾಗಾಗಿ ಇದು ಪರಮ ವಿದ್ಯೆ. ಇದು ನಮ್ಮ ಋಷಿಮುನಿಗಳು ನಡೆಸ್ಕೊಂಡು ಬರ್ತಾ ಇದ್ರು. ಆದರೆ ಕಾಲಕ್ರಮದಲ್ಲಿ ಇದು ನಿಂತೋಯ್ತು. ಈಗ ಮತ್ತೆ ಎಲ್ಲ ಕಡೆಗೂ ನಡೀತಾ ಇದೆ. ಇದು ವಿಶೇಷವಾಗಿ ರೈತಾಪಿ ಜನ ಯಾರ್ಯಾರಿದ್ದಾರೆ ಅವರು ತಮ್ಮ ಹೊಲದಲ್ಲಿ ಇದನ್ನು ಪ್ರಯೋಗ ಮಾಡಿದ್ದಾರೆ, ಯಶಸ್ಸು ಸಿಕ್ಕಿದೆ. ಇದ್ರ ಬಗ್ಗೆ ಒಂದು ವ್ಯಾಪಕತೆ ಜಾಸ್ತಿ ಆಗಿದ್ದು ಯಾವಾಗ ಅಂತ ಕೇಳಿದ್ರೆ 1995ನೇ ಇಸ್ವಿಯಲ್ಲಿ. 1995ನೇ ಇಸ್ವಿನಲ್ಲಿ ಭೂಪಾಲ್, ಮಧ್ಯಪ್ರದೇಶದ ಭೂಪಾಲ್ ರಾಜಧಾನಿ, ಅಲ್ಲಿ ಯೂನಿಯನ್ ಕಾರ್ಬೈಡ್ ಅನ್ನುವಂಥ ಸಂಸ್ಥೆ, ಅಮೆರಿಕದ ಸಂಸ್ಥೆ, ಗೊಬ್ಬರ ತಯಾರು ಮಾಡೋ ಸಂಸ್ಥೆ ಗೊಬ್ಬರ ತಯಾರು ಮಾಡ್ತಾ ಇತ್ತು. ಕೇಳಿದ್ದೀರಾ ನೀವು ಯಾರಾದರೂ? ಕೇಳಿದ್ದೀರಾ ಕೇಳಿಲ್ವೋ? ಕೇಳಿದ್ದೀರಲ್ವಾ? ಆ ಯೂನಿಯನ್ ಕಾರ್ಬೈಡ್ ಸಂಸ್ಥೆನಲ್ಲಿ ಗೊಬ್ಬರ ತಯಾರು ಮಾಡೋಕ್ಕೆ ವಿಷದ ಅನಿಲವನ್ನು ತುಂಬಿಟ್ಟಿದ್ರು. ಆ ವಿಷದ ಅನಿಲ ಟ್ಯಾಂಕ್ ಬಸ್ಟ್ ಆಗಿ ಅಲ್ಲಿ ಸುತ್ತಮುತ್ತ 40 ಕಿಲೋಮೀಟರ್ ಸರೌಂಡಿಂಗ್ಸ್ ಏರಿಯಾದಲ್ಲಿರೋ ಜನರೆಲ್ಲ ಸತ್ರು. ಆ ಕಾಲಕ್ಕೆ ಸರ್ಕಾರ ಘೋಷಣೆ ಮಾಡಿದ್ದು 22,000 ಜನ ಸತ್ರು ಅಂತ. ಅವಾಗ ಸತ್ಯವಾದ ಸುದ್ದಿಗಳನ್ನ ಯಾವುದೂ ಹೇಳ್ತಿರ್ಲಿಲ್ಲ. ಆದರೆ ಸರ್ಕಾರ 22,000 ಅಂತ ಹೇಳಿದಾಗ ಅದು ಜಾಸ್ತಿಯೇ ಇರ್ಬೋದೇ ಹೊರತು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಂದ 20 ವರ್ಷ ಆ ಏರಿಯಾದಲ್ಲಿ ಹುಟ್ಟುವಂಥ ಮಕ್ಕಳ ಮೇಲೂ ಅದರ ಆ ವಾತಾವರಣ ಪರಿಣಾಮ ಬೀರಿತ್ತು. ಬುದ್ಧಿಮಂದರಾಗಿಯೋ, ಅಂಗವಿಕಲರಾಗಿಯೋ, ಅಂಧರಾಗಿಯೋ, ಕುಂಟರಾಗಿಯೋ ಈ ಥರ ಹುಟ್ಟೋದು ಅಲ್ಲಿ ನಡೆದಿತ್ತು. ಆದರೆ ಎಲ್ಲಿ ಆ ವಿಷಾನಿಲ ದುರಂತ ದಡಿತೋ ಅಲ್ಲಿನ 3 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಮನೆ, ಆ ಮನೆಯ ಇಲ್ಲಿ ವಾಸ ಮಾಡೋರು ಯಾರಿಗೂ ಯಾವುದೇ ಅನಾಹುತಗಳಾಗಲೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಆ ಮನೆಯಲ್ಲಿ ವಂಶ ಪಾರಂಪರ್ಯವಾಗಿ ಅಗ್ನಿಹೋತ್ರ ಮಾಡ್ಕೊಂಡ್ಬರ್ತಾ ಇದ್ರು. ಯಾಕೆ ಆಗಿಲ್ಲ ಅಂತ ಆದಮೇಲೆ ವಿಶ್ವಸಂಸ್ಥೆಯ ಅನೇಕ ಜನ ವಿಜ್ಞಾನಿಗಳು ಆ ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಬಂದು ರಿಸರ್ಚ್ ಎಲ್ಲ ಮಾಡಿದಾಗ ಗೊತ್ತಾಗಿದ್ದೇನು ಅಂದರೆ ಆ ಮನೆಯಲ್ಲಿ ಈ ವಿಷಾನಿಲ ಬರಲಾರದಂಥ ತಡಿಬೋದಾಗಿರುವಂಥ ರೋಧಕ ಶಕ್ತಿಯ ವಾತಾವರಣ ಆ ಮನೆಯಲ್ಲಿತ್ತು. ಹಾಗಾಗಿ ಅಲ್ಲಿ ಯಾವುದೇ ಪರಿಣಾಮ ಬೀರಲಿಲ್ಲ ಅಂತೇಳಿ ಗೊತ್ತಾಯಿತು. ಇದು ಮಾನವ ನಿರ್ಮಿತವಾದಂಥ ವಿಷಾನಿಲದಿಂದ ಆಗಿದ್ದರಿಂದ ಅದು ತಪ್ಪಿಸ್ಕೊಳ್ಳೋಕೆ ಅಲ್ಲಿ ಕಾರಣ ಆಯಿತು, ಒಂದು ಕಾರಣ. ಹಾಗೆಯೇ 92ನೇ ಇಸ್ವಿನಲ್ಲಿ ಈಗಿರೋ ಒರಿಸ್ಸಾ ರಾಜ್ಯದಲ್ಲಿ ಸುನಾಮಿ ಅಲೆ ಎದ್ದೇಳಿತು. ನೀವೆಲ್ಲ ಸಮುದ್ರದ ತಟದಲ್ಲೆಲ್ಲ ಹೋಗಿ ಆ ಅಲೆಯ ಅಬ್ಬರವನ್ನು ಅನುಭವಿಸಿದ್ದೀರಿ. ನೀವು ಎಷ್ಟು ಎತ್ತರದ ಅಲೆಯನ್ನು ನೋಡಿದ್ದೀರಿ ಸಾಮಾನ್ಯವಾಗಿ? ಒಂದು 5 ಅಡಿ, 6 ಅಡಿ, 8ರಿಂದ 10 ಅಡಿ ನೋಡಿದ್ದೀರಿ ಅಲ್ವಾ? ಈ ಅಲೆ, ಸುನಾಮಿ ಅಲೆ
ಸುಮಾರು 60 ಅಡಿ ಎತ್ತರ ಎದ್ದೇಳತ್ತೆ. ಕಲ್ಪನೆ ಮಾಡ್ಕೊಳ್ಳಿ. ಈ ಥರ ಸುನಾಮಿ ಬಂದಾಗ ಸಮುದ್ರದಲ್ಲಿ ಆ ಭೂಮಿ ಅದರುತ್ತಲ್ಲ, ಅದರಿದ ತರಂಗಾಂತರದಿಂದ ಅಲೆಗಳು ಉತ್ಪತ್ತಿಯಾಗಿ ದೊಡ್ಡ ದೊಡ್ಡ ಅಲೆಗಳಾಗಿ ಇಡೀ ಚಂಡಮಾರುತ ಅಂತ ಆಗಿ ಅದಿಡೀ ಒರಿಸ್ಸವನ್ನು ಆವರಿಸಿದವಾಗ ಜನರ ಜೀವನ ಉದ್ವಸ್ತ ಆಯಿತು, ತುಂಬ ನಷ್ಟಗಳಾಯಿತು. ವಾರಗಟ್ಟಲೆ ಅಲ್ಲಿಗೆ ಕರೆಂಟುಗಳು ಇರಲಿಲ್ಲ, ದೀಪಗಳು ಬೆಳಗಲಿಲ್ಲ, ಕೃತಕ ಕ್ಯಾಂಡ್ಲ್ಗಳನ್ನು ಹಚ್ಕೊಂಡು ಜೀವನ ಮಾಡಿದ್ರು. ಆಹಾರಕ್ಕೂ ಭಾಳ ತೊಂದರೆ ಆಯಿತು. ಆ ಸಂದರ್ಭದಲ್ಲಿ ಸಮುದ್ರ ಮಟ್ಟದಿಂದ 1 ಅಡಿ ಕೆಳಗಡೆ ಇರೋ ಒಂದು ಮನೆ ಇತ್ತು. ಆ ಮನೆಗೆ ಯಾವ ಅನಾಹುತವೂ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂತ ನೋಡಿದವಾಗ ಅಲ್ಲಿ ಗೊತ್ತಾಗಿದ್ದು ಆ ಮನೆಯಲ್ಲೂ ಅಗ್ನಿಹೋತ್ರ ಮಾಡ್ತಿದ್ದಾರೆ ಅಂತ. ಈ 2 ಘಟನೆಗಳನ್ನಿಟ್ಕೊಂಡು ಅನೇಕ ಜನ ಬುದ್ಧಿಜೀವಿಗಳು ಅದರ ಬಗ್ಗೆ ಸಂಶೋಧನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಆ ಸಂಶೋಧನೆ ಮಾಡಕ್ಕೆ ಶುರು ಮಾಡಿದವಾಗ ಅನೇಕ ಲಬ್ಧ ವಿಷಯಗಳು ಸಿಕ್ಕಿದ್ದೇನು ಅಂತ ಕೇಳಿದ್ರೆ, ಇದು ಪ್ರಕೃತಿಯನ್ನ, ಪರಿಸರದಲ್ಲಾಗುವ ಅನಾಹುತಗಳನ್ನು ತಡೆಯುವಂಥ ಸಾಮರ್ಥ್ಯ ನಮ್ಮ ಋಷಿಮುನಿಗಳು ಕಂಡುಕೊಂಡು ಕೊಟ್ಟಿರುವಂತಹ ಈ ಅಗ್ನಿಹೋತ್ರಕ್ಕಿದೆ ಅನ್ನೋ ಸಾಬೀತಾಯಿತು. ಅಲ್ಲಿಂದ ಇದನ್ನು ಪ್ರಚಾರ ಮಾಡುವಂಥ, ಇದನ್ನು ಮಾಡುವಂಥ ಪ್ರಕ್ರಿಯೆಗಳು ಜಾಸ್ತಿ ಆಯಿತು. ಮೈಸೂರಿನಲ್ಲಿ ರಾಮದಾಸ್ ಅಂತೇಳಿ ಒಬ್ಬರು MLA ಇದ್ದರು. ಈಗ ಅವರು ರಿಟೈರ್ಡ್ ಆಗಿ ಅವರು ವಿಶ್ರಾಂತ ಜೀವನ ಮಾಡ್ತಾ ಇದ್ದಾರೆ. ಅವರು ಒಂದು ಆಶ್ರಮ ನಡೆಸ್ತಾರೆ. ಆಶ್ರಮ ಯಾವುದು ಅಂತ ಕೇಳಿದ್ರೆ ಏಡ್ಸ್, ಒಳ್ಳೆದ ಕೆಟ್ಟ, ಆ ಏಡ್ಸ್ ಬಂದಿರುವಂಥ ತಂದೆ ತಾಯಿಗಳಿಗೆ ಹುಟ್ಟಿರೋ ಮಕ್ಕಳು ಅವ್ರನ್ನ ನೋಡ್ಕೊಳ್ಳುವಂಥ ಆಶ್ರಮ ನಡೆಸ್ತಿದ್ದಾರೆ. ತಂದೆ ತಾಯಿಗೆ ಏಡ್ಸ್ ಬಂದಿದ್ರೆ ಮಕ್ಕಳಿಗೆ ಏಡ್ಸ್ ಬಂದಿರುತ್ತೆ. ಅದಕ್ಕೆ ಅವರು ಆ ಏಡ್ಸ್ ಬಂದಿರೋ ಮಕ್ಕಳುಗಳನ್ನೇ ಇಟ್ಕೊಂಡು ಅವರು ಈ ಅಗ್ನಿಹೋತ್ರದ ಮೂಲಕ ಅಲ್ಲಿ ಜನರು ಅವರ ಬದುಕನ್ನು ವ್ಯತ್ಯಾಸ ಮಾಡೋ ಪ್ರಯತ್ನ ಮಾಡಿದ್ದಾರೆ. 100ಕ್ಕೆ 80 ಜನ ಮಕ್ಕಳಿಗೆ ಈಗ ಆ ಏಡ್ಸ್ ಇಲ್ಲ, HIV ಇಲ್ಲ. ಅಂದರೆ ಆರೋಗ್ಯದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಒಳಗೆ ಸೇರಿಸುವಂಥ ಶಕ್ತಿ ಯಾವುದಕ್ಕಿದೆ? ಅಗ್ನಿಹೋತ್ರಕ್ಕಿದೆ ಅನ್ನೋದನ್ನು ಸಾಬೀತು ಮಾಡಿದ್ದಾರೆ. ಇಷ್ಟೇ ಅಲ್ಲ, ನನ್ನ ಬಳಗದಲ್ಲಿ ಒಬ್ಬರು ಪ್ರಯೋಗ ಮಾಡಿದ್ರು. ಇಲ್ಲಿ ಅಂತರ್ಗಂಗೆ ಅಂತ ಊರಿದೆ, ಭದ್ರಾವತಿಯಿಂದ ಉದ್ದಾಂಜನೇಯ ದೇವಸ್ಥಾನಕ್ಕೆ ಹೋಗೋ ರಸ್ತೆಯಲ್ಲಿ ಅಂತರ್ಗಂಗೆ ಅಂತಿದೆ. ಅಲ್ಲಿ KH ನಗರ ಅಂತ ಬರುತ್ತೆ. ಅಲ್ಲೊಬ್ಬರು ಆದಿಯಣ್ಣ ಅಂತ, ಆದಿತ್ಯಣ್ಣ ಅಂತ, ಅವರು ಆದಿತ್ಯ ಅಂತ, ಅವರು ನಾವು ಆದಿಯಣ್ಣ ಅಂತ ಕರಿತೀವಿ. ಅವರಿಗೆ 2001ನೇ ಇಸ್ವಿಯಲ್ಲಿ ಈ ಅಗ್ನಿಹೋತ್ರ ಅಲ್ಲ 99ನೇ ಇಸ್ವಿಯಲ್ಲಿ ಅಗ್ನಿಹೋತ್ರ ಕಲಿಸ್ಕೊಟ್ಟಿದ್ವಿ. 19ನೇ ಇಸ್ವಿಯಲ್ಲಿ ದೀಕ್ಷೆ ಕೊಟ್ಟಿದ್ವಿ. ಅವ್ರೇನು ಮಾಡೋರು, ನಾನು ಬೆಳಗ್ಗೆ ಹೊಲಕ್ಕೆ ಹೋಗ್ತೀನಿ, ಸಂಜೆನೂ ಹೊಲದಲ್ಲೇ ಇರ್ತೀನಿ, ಆದರೆ ಅಗ್ನಿಹೋತ್ರ ಮಾಡೋಕ್ಕಾಗಲ್ಲ, ಆದರೆ ಹೊಲದಲ್ಲಿ ಮಾಡ್ಬೋದಾ ಅಂತ ಮಾಡಿ ಅಂತ ಹೊಲದಲ್ಲಿ ಮಾಡ್ತಾ ಇದ್ರು. ಅವರು 2 ಎಕರೆ ಜಮೀನು ಇರೋದವ್ರಿಗೆ ಅವ್ರು ಏನು ಹೇಳ್ತಾರೆ ಅಂತ ಕೇಳಿದ್ರೆ, 2 ಎಕರೆ ಜಮೀನಿದ್ರೆ ರೈತ ಸರಿಯಾಗಿ ಕೆಲಸ ಮಾಡಿದ್ರೆ ಕಾರಲ್ಲಿ ಓಡಾಡಬಹುದು ಅನ್ನೋದು ಅವ್ರ ಕಲ್ಪನೆ. ಅಂದರೆ ಬರೀ ಹೇಳೋದಲ್ಲ, ಕೆಲಸ ಮಾಡಬೇಕು ಅವನು, ಆಗ ಭೂಮಿ ನಮಗೆ ಒಲಿಯುತ್ತೆ ಅಂತ ಅವ್ರು ಹೇಳಿ ಅದೇ ಥರ ನಡ್ಕೊಂಡವರು. ಅವ್ರು ಏನು ಮಾಡ್ತಿದ್ರು, ತರಕಾರಿ ಬೆಳೀತಿದ್ರು, ಬೆಳೆದಿದ್ದ ತರಕಾರಿ ತಾವೇ ಹೋಗಿ ಮಾರಿ ಬರ್ತಿದ್ರು, ಬೇರೆ ಮೀಡಿಯೇಟ್ರಿಗೆ ಕೊಡ್ತಿರ್ಲಿಲ್ಲ. ಈ ಥರದ್ದು ಬೆಳೆಯೋರು ತರಕಾರಿ ಬೇರೆ ಬೇರೆ ಹಾಕೋರು. ಆ ವರ್ಷ 30,000 ರೂಪಾಯಿ ಖರ್ಚು ಮಾಡಿ ಈ ಸೌತೆಕಾಯಿಯನ್ನು ಬೆಳೆದಿದ್ರು. ಅವ್ರಿಗೆ ಸೌತೆಕಾಯಿ ಬೆಳೆದಾಗ ಅವ್ರಿಗೆ ತುಂಬ ಅನ್ನಿಸ್ತಿತ್ತು, ಹೂವುಗಳು ನೋಡಿದಾಗ ಭಾಳ ಈ ಸರಿ ಇಳುವರಿ ಚೆನ್ನಾಗಾಗತ್ತೆ ಅಂತ ಯೋಚನೆ ಮಾಡ್ತಿದ್ರು. ಅಗ್ನಿಹೋತ್ರದಿಂದ ಅಂತ ನನಗೂ ಹೇಳಿ ಕರ್ಕೊಂಡು ಹೋಗಿದ್ರು. ಹೋಗಿ 2ನೇ ದಿವಸ ಜೋರು ಮಳೆ ಬಂತು. ಆ ಮಳೆ ಬಂದರೆ ಆ ಹೂಗಳೆಲ್ಲ ಉದುರೋಗ್ತವೆ, ಈಚೆಲ್ಲ ಉದುರೋಯ್ತು. ಇವ್ರು ಮಾರನೇ ದಿವಸ ಬೆಳಗ್ಗೆ ಯೋಚನೆ ಮಾಡಿದ್ರು, ಹೂವೆಲ್ಲ ಉದುರೋಗಿದೆ, ಹಾಗಾಗಿ ಏನು ಮಾಡೋದು, ತೆಗೆದು ಬೇರೆ ಗಿಡ ಹಾಕೋದು. ಆ ನಂತರ ಬಂದರೆ ಕಾಯಿಗಳು ಸರಿಯಾಗಿ ಬರಲ್ಲ, ಎಲ್ಲ ಚುರುಟ್ಕೊಂಡು ಬಂದಿರ್ತವೆ ಅಂತ ಹೇಳಿಕೊಂಡು ಇವ್ರು ಯೋಚನೆ ಮಾಡಿ ಮಾರನೇ ದಿನ ಗಿಡ ಕೀಳಬೇಕು ಅಂತ ಕೈ ಹಾಕಕ್ಕೆ ಹೋದಾಗ ಗಿಡದಲ್ಲಿ ಅನೇಕ ಮೊಗ್ಗುಗಳು ಮತ್ತಾಗಿರೋ ಕಂಡು ಅವ್ರಿಗೆ.
ಎಲ್ಲ ಗಿಡಗಳು ಚೆಕ್ ಮಾಡಿದ್ರು. ಚೆಕ್ ಮಾಡಿದ ಮೇಲೆ ಅವ್ರಿಗೆ ಆ ಹಳೆಯ ಮೊಗ್ಗುಕ್ಕಿಂತ ಹೆಚ್ಚು ಮೊಗ್ಗುಗಳಾಗಿದ್ದಾವೆ ಅನ್ನೋದು ಸ್ಪಷ್ಟ ಆಯಿತು. ಆಮೇಲೆ ಅದಕ್ಕೆ ಕಾದರು. ಅದು ಕಾದ ಮೇಲೆ 45 ದಿವಸದಲ್ಲಿ ಅದ್ರ ಬೆಳೆ ಎಲ್ಲ ಬಂತು. 1,10,000 ರೂಪಾಯಿ ಅವರಿಗೆ ದುಡಿಮೆ ಬಂತು. ಅವ್ರ ಇನ್ವೆಸ್ಟ್ಮೆಂಟು 30,000, ನಿವ್ವಳ ಲಾಭ 80,000. 45 ದಿವಸಕ್ಕೆ ಯಾರು ದುಡಿಬೋದು? ನಾನಿದು ಯಾಕೆ ಅಡ್ರೆಸ್ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ನೀವು ಹೋಗಿ ಕೇಳಿದ್ರು ನಿಮಗೆ ಗೊತ್ತಾಗಬೇಕು. ಇವತ್ತು ಜರ್ಮನ್ ದೇಶದವರು ಇದ್ರ ಮೇಲೆ ಪೇಟೆಂಟ್ ತಗೋಬೇಕು ಅನ್ನೋ ಪ್ರಯತ್ನ ಮಾಡಿದರು ಅಗ್ನಿಹೋತ್ರಕ್ಕೆ. ನಮ್ಮ ದೇಶದಿಂದ ನಿಮ್ಮದಲ್ಲ ನಮ್ಮದು ಅಂತ ಹೇಳಿದ್ದೀವಿ, ಆದರೆ ನಾವು ಪೇಟೆಂಟ್ ಮಾಡಿಲ್ಲ. ಯಾರು ಬೇಕಾದ್ರೂ ಜಗತ್ತಿನಲ್ಲಿ ಮಾಡಲಿ ಅಂತೇಳಿ 2014 ನಂತರ ಬಂದಿರೋ ಸರ್ಕಾರ ಅದನ್ನು ಘೋಷಣೆ ಮಾಡಿದೆ. ನಮ್ಮ ವಿದ್ಯೆ ಯಾವುದಿದೆ ನಮ್ಮದೇ ಅಲ್ಲ, ಇದು ಜಗತ್ತಿನ ವಿದ್ಯೆ. ಆದರೆ ನಮ್ಮ ವಿದ್ಯೆನ ಯಾರು ನಂದೇ ಅಂತ ಅನ್ನಬಾರ್ದು ಅನ್ನೋಕ್ಕೋಸ್ಕರ ಆ ಪೇಟೆಂಟನ್ನು ವಿರೋಧ ಮಾಡಿದ್ದು. ಇವತ್ತು ಜರ್ಮನ್ ದೇಶದಲ್ಲಿ ರೈತರು ದೊಡ್ಡ ಪ್ರಮಾಣದಲ್ಲಿ ಭೂಮಿಯಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಆರೋಗ್ಯದ ಮೇಲೆ, ಮನಸ್ಸಿನ ಮೇಲೆ, ವಾತಾವರಣದ ಮೇಲೆ ತುಂಬ ಪ್ರಭಾವ ಬೀರಬಹುದಾಗಿರುವಂಥ, ಪರಿಣಾಮ ಬೀರಬಹುದಾಗಿರುವಂಥ ಒಂದು ಋಷಿ ಪ್ರಣೀತ ವಿದ್ಯೆ ಯಾವುದು? ಅದರ ವಾರಸ್ದಾರರಾಗಲಿಕ್ಕೆ ನಾವು ಹೊರಟಿದ್ದೀವಿ. ಇದಕ್ಕೆ ಬೇಕಾಗಿರುವಂಥದ್ದು ಶುದ್ಧ ಮನಸ್ಸು ಅಂತ ಪ್ರಾರಂಭದಲ್ಲಿ ಹೇಳಿದ್ದೀನಿ. ಇದಕ್ಕೆ ಮಡಿ ಗುಡಿ ಯಾವೂ ಇಲ್ಲ. ಏನು ಹೇಳಿ? ಮಡಿ ಆ ಥರದ್ದಿಲ್ಲ. ಮಡಿ ಮಾಡಿದ್ರೆ ತಪ್ಪೇನಿಲ್ಲ, ಮಾಡಬಾರ್ದು ಅಂತಿಲ್ಲ, ಮಾಡಲೇಬೇಕು ಅಂತಿಲ್ಲ. ನಿಮ್ಮ ಶುದ್ಧ ಮನಸ್ಸಿಂದ ಮಾಡಬಹುದಾಗಿರುವಂಥ ಹೋಮ. ಆದರೆ ಇದು ನಿಶ್ಚಿತ ಸಮಯ, ಇದರಲ್ಲಿ ರಾಜಿ ಇಲ್ಲ. ಸೂರ್ಯ ಹುಟ್ಟೋ ಕಾಲಕ್ಕೆ ಮಾಡಬೇಕು, ಸೂರ್ಯ ಮುಳುಗೋ ಕಾಲಕ್ಕೆ ಮಾಡಬೇಕು, ಇದರಲ್ಲಿ ರಾಜಿ ಇಲ್ಲ. ನಾನು ಹೇಳಿರೋದ್ರ ಬಗ್ಗೆ, ಅಗ್ನಿಹೋತ್ರದ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ, ಅನುಮಾನಗಳಿದ್ರೆ ಯಾರು ಬೇಕಾದರೂ ಕೇಳ್ಬೋದು. ಸರಿ, ಕೂತ್ಕೊಳ್ಳಿ. ಹೌದು, ಸತ್ಯ. ಸಾಕ್ಷೀಕರಿಸಿದ್ದಕ್ಕೆ ಧನ್ಯವಾದಗಳು. ಆಮೇಲೆ ಈ ಬೆರಣಿ ಏನಿದೆಯಲ್ಲ, ನಾವು ಯಾರ್ಯಾರು ಹಸು ಸಾಕ್ತಾ ಇದ್ದಾರೆ, ಹಸುವಿಂದ ಅವ್ರು ಏನು ಯೋಚನೆ ಮಾಡ್ತಾರೆ ಅಂದರೆ ಒಂದೇ ಒಂದು ಯೋಚನೆ ಮಾಡ್ತಾರೆ, ಹಾಲು ಎಷ್ಟು ಕೊಡುತ್ತೆ ಅಷ್ಟು ಕೊಡುತ್ತೆ ಅಂತ. ಹಾಲಿನಲ್ಲಿ ಎಷ್ಟು ಬರುತ್ತೆ? ಹೆಚ್ಚು ಅಂದರೆ 2 ಲೀಟ್ರ್ ಹಾಲು ಬಂದಿತ್ತು. 1 ಲೀಟ್ರಿಗೆ 60 ರೂಪಾಯಿ ಅಂತಂದರೆ 120 ರೂಪಾಯಿ ಬಂದಿತ್ತು. 120 ರೂಪಾಯಿಗೆ ಹಸುವಿಗೆ 400 ರೂಪಾಯಿ ಮೇವು ಹಾಕಬೇಕು. ಹೆಂಗೆ ಸಾಧ್ಯ? ನಾವು ಒಂದು ಪ್ರಯೋಗ ಮಾಡಿದ್ವಿ ಇದೇ ಅಂತರ್ಗಂಗೆನಲ್ಲಿ. 2 ನಾಟಿ ಮಲೆನಾಡು ತಳಿ ಹಸು ತಂದ್ವಿ. ತಂದು ತಂದು ಕೂಡಲೇ ಮನೆ ಯಜಮಾನಿ ಹೇಳಿದ್ಲು, ಹಸು ಯಾರು ನೋಡ್ಕೊತಾರೆ ಅಂತ. ನೀನು ದಿನ ಹಸು ನೋಡ್ಕೊಬೇಡ, ಹಸುವಿನ ಸಗಣಿಯಿಂದ ತಟ್ಟಿ ಕುರುಳು ಮಾಡಿಕೊಡು, ನಿಂಗೆ 200 ರೂಪಾಯಿ ಕೊಡ್ತೀವಿ ಅಂತ. ಖುಷಿ ಅವಳಿಗೆ, 200 ರೂಪಾಯಿ ಕೊಡ್ತೀವಲ್ಲ ಅಂತ. ಒಂದು ಹಸು ದಿನಕ್ಕೆ 25 kg ಸಗಣಿ ಹಾಕತ್ತೆ. ಒಂದು ಹಸು 25 kg ತಟ್ಟಿದ್ರೆ ಮಿನಿಮಮ್ 100 ಕುರುಳು ಬರುತ್ತವೆ. ಒಣಗಿಸಿದ್ರೆ ಒಂದು ದಿನಕ್ಕೆ 100 ಕುರುಳು ಬಂದರೆ 100 ಕುರುಳು ಮಾರಿದ್ರೆ 600 ರೂಪಾಯಿಗೆ ಹೋಗುತ್ತೆ. 6 ರೂಪಾಯಿ ಇದೆ ಹೋಲ್ಸೇಲ್ ರೇಟಲ್ಲಿ. ನಾನು ಇವಳಿಗೆ ಕೊಡೋದೆಷ್ಟು? ನಂಗೆ ಎಷ್ಟು ಬಂತು? 400 ಬಂತು. ಇದು ಹಸುವಿನ ಸಗಣಿ. ಹಸುವಿನ ಗೋಮೂತ್ರವನ್ನು ತಗೊಂಡು ಬಟ್ಟಿ ಇಳಿಸಿದ್ರೆ ದಿನಕ್ಕೆ ಹಸು 12ರಿಂದ 16 ಲೀಟ್ರ್ ಗೋಮೂತ್ರ ವಿಸರ್ಜನೆ ಮಾಡುತ್ತೆ. ಅದನ್ನು ಬಟ್ಟಿ ಇಳಿಸಿದ್ರೆ ನಮಗೆ 3 ಲೀಟ್ರು ಸಿಕ್ಕತ್ತೆ. 16 ಲೀಟ್ರಲ್ಲಿ ಬಟ್ಟಿ ಇಳಿಸಿದ್ರೆ ಇನ್ನೂ 3 ಲೀಟ್ರಿಗೆ ಮಿನಿಮಮ್ 250 ರೂಪಾಯಿ ಲೀಟ್ರ್ ಇದೆ. ಎಷ್ಟಾಯಿತು? 750 ಆಯಿತು. ಬೆರಣಿ 600 ರೂಪಾಯಿ, ಮೂತ್ರದಿಂದ 750, ಹಾಲಿಂದ 100 ರೂಪಾಯಿ. ಒಂದು ಹಸುವಿನಿಂದ
ನಮಗೆ ಸಿಕ್ಕೋದು ಇದು ಇಷ್ಟೇ ಅಲ್ಲ. ಆದರೆ ನಿಮಗೆ ಇಡೀ ಜಗತ್ತಿನಲ್ಲಿ ನಾವು ಬಿಡುವಂಥ ಆಕ್ಸಿಜನ್ ಇದೆಯಲ್ಲ, ನಾವು ಬಿಡ್ತೀವಲ್ಲ, ಏನು ಹೇಳ್ತೀವಿ ಅದಕ್ಕೆ? ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ. ನಮಗೇನು ಬೇಕು? ಆಮ್ಲಜನಕ ಬೇಕು. ಆದರೆ ಜಗತ್ತಿನಲ್ಲಿ ಹಸು ಮಾತ್ರ ಆಮ್ಲಜನಕ ತಗೊಂಡು ಆಮ್ಲಜನಕನೇ ಬಿಡೋದು. ನೀವು ಹಸುವಿನಲ್ಲಿ ನೋಡಬೇಕು, ಪರೀಕ್ಷೆ ಮಾಡಬೇಕು ಅಂದರೆ ಯಾವುದಾದ್ರೂ ಒಂದು ಭಾಗ ಮುಟ್ಟಿ, ನೀವು ಯಾವ ಭಾಗ ಮುಟ್ತೀರೋ ಅದು ಮಾತ್ರ ನಡಗಿಸುತ್ತೆ. ನೀವು ಬೆನ್ನತ್ರ ಮುಟ್ಟಿ, ಚಪ್ಪೆ ಹತ್ರ ಮುಟ್ಟಿ, ಭುಜದ ಹತ್ರ ಮುಟ್ಟಿ, ಅದು ಮಾತ್ರ ಅಲ್ಲಾಡಿಸುತ್ತೆ. ಈ ಥರ ಶಕ್ತಿ ಇರೋದು ಹಸು ಮಾತ್ರ. ಅದು ನಮ್ಮ ದೇಶೀಯ ಹಸು ಹತ್ರ ಮಾತ್ರ, ಸೀಮೆ ಹಸು ಹತ್ರ ಇಲ್ಲ ಈ ಗುಣ. ಅದು ಹಾಲಿನ ಯಂತ್ರ. ಇದು ಮನುಷ್ಯನ ಉದ್ಧಾರ ಮಾಡುವಂಥ ಜಗದಂಬೆಯ ಪಾತ್ರ. ಇದು ನಾಟಿ ದೇಶೀಯ ಹಸುಗಳಿದಾವಲ್ಲ ಅದ್ರದ್ದು. ಹಾಗಾಗಿ ಈ ಸಗಣಿಯಿಂದ ತಯಾರು ಮಾಡಿಕೊಡುವಂಥ ಇದೆಯಲ್ಲ, ನಾವು ರೈತರಿಗೆ ಒಂದ್ಸರಿ ಇದನ್ನು ಹಾಲು ಯಾರು ಮಾರ್ತಿದ್ದಾರೆ ಅವ್ರಿಗೆ ಇದನ್ನೆಲ್ಲ ಹೇಳಿದ್ರೆ ನಾವು ಅವ್ರನ್ನೊಬ್ಬರಿಗೆ ಆ ಕೆಲಸದಲ್ಲಿ ತೊಡಗಿಸ್ದಂಗೆ ಆಗತ್ತೆ, ಹಸು ಸಂತತಿ ಉಳಿಲಿಕ್ಕೂ ಕಾರಣ ಮಾಡ್ಲಿದಂಗೂ ಆಗತ್ತೆ. ಮತ್ತು ಇದನ್ನು ನಾವು ಕೊಡಲಿಕ್ಕೆ ಇಲ್ಲೊಂದು ವ್ಯವಸ್ಥೆ ನಾವು ಮಾಡಿದ್ದೀವಿ, ನಿರಂತರವಾಗಿ ಕೊಡಲಿಕ್ಕೆ. ಇಲ್ಲಿ ಪರಶುರಾಮಣ್ಣ ಅಂತಿದ್ದಾರೆ, ಅದಕ್ಕೆ ನಾವು ಆ ಪ್ರಯೋಗ ಮಾಡಿದ್ದೀವಿ. ನೀವು ಅದನ್ನು ಬೇಕು ಅಂದರೆ ಸಿಕ್ಕತ್ತೆ. ನಾನು ಇದನ್ನು ಯಾಕೆ ಹೇಳಿದೆ ಅಂತ ಕೇಳಿದ್ರೆ, ನೀವೊಂದಷ್ಟು ಜನಕ್ಕೆ ಯಾರಿಗೂ ಹಾಲು ಮಾರೋರ್ಗೆ ಹೇಳಿದ್ರಾಗೆ ಅವ್ರಿಗಷ್ಟು ಒಂದು ಜೀವನದಲ್ಲಿ ಒಂದು ಹೊಸ ದಿಕ್ಕು ಕೊಟ್ಟಿದ್ದ ಭಾಗ್ಯ ಯಾರಿಗೆ ಬರುತ್ತೆ? ನಿಮಗೆ ಬರುತ್ತೆ, ಹೇಳಿದವ್ರಿಗೆ ಬರುತ್ತೆ. ಹೇಳಲಿ ಅಂತಲೇ ಹೇಳಿರೋದು. ಮತ್ತೆ ಸರಿ, ನಾನು ಕೇಳಿರೋ ಪ್ರಶ್ನೆ ಹೇಳಿದ್ರ ಬಗ್ಗೆ ನಿಮ್ಗೆ ಏನಾದ್ರು ಅನುಮಾನಗಳು? ಏನು ಇಲ್ವಾ? ನೀವು ಸುಮ್ಮನೆ ಇದ್ರೆ ನಂಗೆ ಅರ್ಥ ಆಗಲ್ಲ. ಕ್ಲಿಯರ್ ಇದೆ? ಕ್ಲಿಯರ್ ಇದೆ ಇಲ್ಲ? ಪ್ರಯೋಗಕ್ಕೆ ಒಳಗಾಗಕ್ಕೆ ತಯಾರಿದ್ದೀವಿ. ಈ ಪ್ರಯೋಗ ಮಾಡಿ ಆ ಪ್ರಯೋಗದಲ್ಲಿ ಯಶಸ್ಸು ಯಾವ ಮಟ್ಟಕ್ಕೆ ಸಿಕ್ಕತ್ತೆ ಅನ್ನೋದನ್ನು ನಾವು ನೋಡ್ಬೇಕಷ್ಟೇ ಈಗ, ಅಲ್ವಾ? ಆದ್ರೆ ಇಷ್ಟಂತೂ ಸತ್ಯ, ಇದು ಋಷಿ ಪ್ರಣೀತ ವಿದ್ಯೆ, ಋಷಿ ಪ್ರಮಾಣೀಕರಿಸಿರೋ ವಿದ್ಯೆ, ನಮ್ಮ ದೇಶೀಯ ವಿದ್ಯೆ. ಈ ವಿದ್ಯೆಯ ವಾರಸುದಾರರು ಯಾರಾಗಬೇಕು? ನಾವೇ ಆಗಬೇಕು. ಹಾಗಾಗಿ ಈ ವಿದ್ಯೆ ನಮಗೆ ಸಿಕ್ಕಿದೆ. ಶಿವಮೊಗ್ಗದಲ್ಲಿ ನಾವು ಅಂದ್ಕೊಂಡಿದ್ದೀವಿ ಈ ಒಂದು ವರ್ಷದಲ್ಲಿ ಸಾವಿರಾರು ಜನ, ಸಾವಿರಾರು ಮನೆಗಳಲ್ಲಿ ಇದು ಮಾಡೋಂಗಾಗಬೇಕು. ವಾತಾವರಣ ಶುದ್ಧ ಆಗಬೇಕು, ಆರೋಗ್ಯ ವೃದ್ಧಿ ಆಗಬೇಕು, ಡಾಕ್ಟರ್ ಹತ್ರ ಹೋಗೋದು ಕಡಿಮೆ ಆಗಬೇಕು, ತರಾವರಿ ಮಾತ್ರೆ ತಿನ್ನೋದು ನಿಲ್ಲಬೇಕು. ಈ ಥರದ ಕೆಲಸ ಮಾಡ್ತಾ ಮಾಡ್ತಾ ಇದನ್ನು ಯಾವಾಗ ಸಾಧ್ಯ ಆಗುತ್ತೆ ಅಂತ ಕೇಳಿದ್ರೆ ನಮ್ಮ ಮನಸ್ಸು ಶುದ್ಧವಾಗಿರ್ಬೇಕು, ಮನಸ್ಸು ಸರಿ ಇರಬೇಕು. ಹಾಗಾಗಿ ಮನಸ್ಸು ಸರಿ ಇರಬೇಕು ಅಂದರೆ ಮನಸ್ಸು ಸರಿ ಇಟ್ಕೊಳ್ಳೋರು ನಮ್ಮ ಜೊತೆಗಿರ್ಬೇಕು. ಇವತ್ತು ನಾವು ಮನೆಗೆ ಮನಕ್ಕೆ ಏನಂತ ಹೇಳಿದ್ದೀವಿ? ಮನೆಗೆ ಮನಕ್ಕೆ ದುರ್ಗೆ ದೇವಿ ಅಂತ ಹೇಳಿದ್ದೀವಿ. ಅವಳು ನಮ್ಮ ಜೊತೆಗಿದ್ರೆ ಇವೆಲ್ಲವೂ ಪ್ರಚೋದನೆ ಮಾಡ್ತಾಳೆ, ಪ್ರಚೋದನೆಗೊಳಗಾಗತ್ತೆ. ಹಾಗಾಗಿ ಈ ವಿದ್ಯೆಯನ್ನು ನೀವು ವಾರಸುದಾರರಾಗಿ, ಆಮೇಲೆ ಹೊರಗಡೆಯಲ್ಲಿ ಹೇಳ್ಕೊಡೋದು ಅಲ್ಲಿರುತ್ತೆ. ತೇರಿ ಇಲ್ಲಿ ಹೇಳಿದೆ ಈಗ, ಅಂದರೆ ಇದು ಯಾಕೆ ಮಾಡಬೇಕು ಅಂತ ಹೇಳಿದೆ, ಹೆಂಗೆ ಮಾಡೋದು ಅಂತ ಹೇಳಿ ಈಗ ಸರಿ ಇಲ್ಲಿ ತೋರಿಸ್ತೀವಿ. ತೋರಿಸಿದ ಮೇಲೆ ನಿಮ್ಮ ಹತ್ರನೇ ಪ್ರಾಕ್ಟಿಕಲ್ ಆಗಿ ಅಲ್ಲಿ ಮಾಡಿಸ್ತೀವಿ. ಹೊರಗಡೆ ಹೋಗಿ ಮಾಡೋಣ. ಇದಕ್ಕೆ ಕೆಳಗಡೆ ಕೂತ್ಕೊಂಡೇ ಮಾಡಬೇಕು. ಆದರೆ ಆಗಲಿಲ್ಲ ಅಂದರೆ ಎತ್ತರದಲ್ಲಿ ಇಟ್ಕೊಂಡು ಮಾಡ್ಬೋದು. ಮಂಡಿ ನೋವು, ಕಾಲು ನೋವು ಈ ಥರದೆಲ್ಲ ಇದ್ದರೆ ಬೆಳಗ್ಗೆ ಸೂರ್ಯ ಉದಯದ ದಿಕ್ಕಿಗೆ ಮುಖ ಮಾಡಬೇಕು, ಸಂಜೆ ಸೂರ್ಯ ಮುಳುಗೋ ದಿಕ್ಕಿಗೆ ಮುಖ ಮಾಡ್ಕೊಂಡು ಕೂತ್ಕೊಳ್ಬೇಕು. ಮನೆಯಲ್ಲಿ ಮಾಡಬೇಕಾದಾಗ ಮನೆಯ ಮಧ್ಯಭಾಗನ ಆಯ್ಕೆ ಮಾಡ್ಕೋಬೇಕು. ಯಾವುದು ನಿಮ್ಮ ಮನೆಯ ಮಧ್ಯಭಾಗ ಇದೆಯೋ ಅದನ್ನು ಬ್ರಹ್ಮಭಾಗ ಅಂತ ಹೇಳ್ತಾರೆ. ಬ್ರಹ್ಮದ ಭಾಗ, ಬ್ರಹ್ಮನ ಕೇಂದ್ರ ಅಂತ ಹೇಳ್ತಾರೆ. ಅಲ್ಲಿ ಮಾಡಿದ್ರೆ ಎಲ್ಲ ಕಡೆಗೂ ವ್ಯಾಪಿಸುತ್ತೆ ಅಂತ. ಎಲ್ಲಾದರೂ ನಿಮ್ಮ ಮನೆಯ ಮಧ್ಯಭಾಗ ಯಾವ್ದು ಬರ್ಬೋದು ಅಲ್ಲಿ ಮಾಡ್ಬೋದು. ಎಲ್ಲಿ ಮಾಡ್ತಿರೋ ಅಲ್ಲೇ ನಿರಂತರವಾಗಿ ಮಾಡೋದು ಒಳ್ಳೆಯದು. ನಾವೇ ಮಾಡಬೇಕು. ಮತ್ತು ನಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದಾರೋ ಅವ್ರನ್ನೆಲ್ಲರನ್ನೂ ಸುತ್ತ ಕೂರಿಸ್ಕೊಂಡು ನಾವು ಮಾಡ್ಬೋದಾಗಿರೋದು. ನಮ್ಮ ಮನೆಗಳಲ್ಲಿ ಈ ವಿದ್ಯೆ ನಾವು ಮಾಡ್ತಾ ಇದ್ದಾಗ 48 ದಿನ ಕಂಟಿನ್ಯೂಸ್ ಆಗಿ ನಾವು ಯಾವಾಗ ಮಾಡ್ತೀವೋ
ಆ ವಿದ್ಯೆ ನಮಗೆ ಕರಗತ ಆಗತ್ತೆ. ಕರಗತ ಆದಮೇಲೆ ನಮ್ಮ ಈ ವಿದ್ಯೆನ ನಮ್ಮ ಮನೇಲಿ ಇರೋರಿಗೆ ನಾವು ಹೇಳ್ಕೊಡ್ಬೇಕು, ಕಲಿಸ್ಕೊಡ್ಬೇಕು. ನಾವಿರಲಿ ಬಿಡ್ಲಿ ನಮ್ಮ ಮನೆಯಲ್ಲಿ ನಿರಂತರವಾಗಿ ಯಾರು ಇರ್ತಾರೋ ಅವ್ರು ನಡೆಸಂಗಾಗಬೇಕು, ಮಾಡೋಂಗಾಗಬೇಕು. ಇದು ಬಹಳ ದೊಡ್ಡ ಈ ವಿದ್ಯೆ ಏನಲ್ಲ, ಇದು ಸಣ್ಣ ವಿದ್ಯೆ. ಆದರೆ ನಂಬಿಕೆಯ ವಿದ್ಯೆ, ವಿಶ್ವಾಸದ ವಿದ್ಯೆ ಮತ್ತು ಶ್ರದ್ಧೆಯ ವಿದ್ಯೆ, ಈ ಮೂರಲ್ಲಿ ನಮ್ಮದು ಯಾವುದೇ ರಾಜಿ ಇರಬಾರ್ದು, ಯಾವ ಕಾರಣಕ್ಕೂ ರಾಜಿ ಇರಬಾರ್ದು. ಬೇರೆ ಏನಾದ್ರು ಹೇಳೋದಿದೆಯಾ? ಸರಿ, ಇದೇನಾದ್ರು ಹೇಳೋದಿದೆಯಾ? ಕೇಳಿ. ನಾನು ಸಂಜೆ ಮಾಡಿ ಅಂತ ಹೇಳಬಾರ್ದು, ನಾ ಎರಡೊತ್ತು ಮಾಡಿ ಅಂತ ಹೇಳ್ತೀನಿ. ಕುರುಡುಗಣ್ಣಿಗಿನ್ನ ಮೆಳಗಣ್ಣು ವಾಸಿ ಅಷ್ಟೇ. ಯಾರು ಎದ್ದಿದಾರೋ ಅವ್ರು ಮಾಡಲಿ, ಅವರೇ. ಇಲ್ಲಿ ನೋಡಿ, ಒಂದು ನಿಮಿಷ ಕೂತ್ಕೊಳ್ಳಿ. ನೋಡಿ, ಯಾರು ಮನಸ್ಸಿನ ಸಂಕಲ್ಪ ಅಂತಿದೆ, ಎದಳಕ್ಕಾಗಲ್ಲ ನಿಜ. ಎದಳಬಹುದು. ಮನಸ್ಸಿನಲ್ಲಿ ಒಂದು ಸರಿ ದೃಢ ಸಂಕಲ್ಪ ಮಾಡಿದ್ರೆ ಮನಸ್ಸು ನಡೆಯುತ್ತೆ, ಆ ಕೆಲಸಕ್ಕೆ ಸಾಕಾರ ಮಾಡೇ ಮಾಡುತ್ತೆ. ಹಾಗಾಗಿ ಆಗಲ್ಲ ಅಂದರೆ ಏನೂ ಆಗಲ್ಲ, ಆಗತ್ತೆ ಅಂದರೆ ಏನೂ ಸಾಧ್ಯ ಇದೆ. ಹಾಗಾಗಿ ಸಂಕಲ್ಪ ಮಾಡಬೇಕು. ರೆಮಿಡಿ ನನ್ನ ಹತ್ರ ಇಲ್ಲ, ಆದರೆ ಒಂದಂತೂ ರೆಮಿಡಿ ಏನು ಅಂತ ಕೇಳಿದ್ರೆ, ಒಂದೊತ್ತು ಮಾಡಿಲ್ಲ ಅಂದ್ರೆ, ಎರಡೊತ್ತು ಮಾಡಿಲ್ಲ ಅಂದ್ರೆ ಒಂದೊತ್ತಾದರೂ ಮಾಡಿ ಅಂತ ನಾ ಹೇಳಬಾರ್ದು. ಆದರೆ ಕುರುಡುಗಣ್ಣಿಗಿನ್ನ ಮೆಳಗಣ್ಣು ವಾಸಿ ಅಂತ ಒಪ್ಕೊಳ್ತೀನಿ ಅಷ್ಟೇನೆ. ಜಗತ್ತಿಗೆ ಒಪ್ಕಯ, ನಮ್ಗಷ್ಟೇ ಅಲ್ಲ. ನಿಮ್ಮ ಪ್ರಶ್ನೆ ಏನು? ನಾನು ಇಷ್ಟು ಹೇಳಿದ ಮೇಲೂ ನೀವು ಕೇಳಿದ್ರೆ ನನ್ನ ಹತ್ರ ನಂಗೆ ಉತ್ತರ ಇಲ್ಲ. ನಾನು ಆಗಲ್ಲ, ನಂಗೆ ಗೊತ್ತಿಲ್ಲ. ಆದರೆ ಇದು ಆಗಿದ್ರೆ ಮಾಡಿದ್ರೆ ತಪ್ಪಿಲ್ಲ. ಈ ವಿದ್ಯೆನ ವ್ಯಾಪಕ ಮಾಡಬೇಕು ಅಂತೇಳಿ ಇವತ್ತು ದೀಕ್ಷೆ ಕೊಟ್ಟ ಮೇಲೆ ಮುಂದಿನ ತಿಂಗಳು ಅಂದರೆ ಜೂನ್ ತಿಂಗಳಲ್ಲಿ ಶಿವಮೊಗ್ಗದಲ್ಲಿ ನಮ್ಮ 4 ಭಾಗ ಇದೆ. ಹೊಳೆಯಿಂದ ಪೂರ್ತಿ ಭಾಗ 1, ವಿದ್ಯಾನಗರ, ಗುಡ್ಡೆಕಲ್ಲು, ಅರಿಗೆ, ಅವೆಲ್ಲ ಭಾಗ 1. ಆ 1ನೇ ಭಾಗದಿಂದ ಇಲ್ಲಿ ಯಾರ್ಯಾರು ಬಂದಿದ್ದೀರಿ ಒಂದ್ಸರಿ ಕೈ ಎತ್ತಿ. ಹೊಳೆಯಿಂದ ಆಚೆ, ತುಂಗಾ ನದಿಯಿಂದ ಆಚೆಗಿರೋರು ಎಷ್ಟು ಜನ ಹೇಳಿ? ಕೈ ಎಣಿಸಿ ಯಾರಾದ್ರು ಒಬ್ರು. ಒಂಬತ್ತು. ಸರಿ ನೋಡಿ. ಆಮೇಲೆ ಹೊಳೆಯಿಂದ ಈ ಕಡೆ ಸಾಗರ್ ರೋಡ್, ಈ BH ರೋಡ್ ಇದೆಯಲ್ಲ, ಅಂದರೆ ತೀರ್ಥಹಳ್ಳಿ ರೋಡು, ಸಾಗರ ಟು ತೀರ್ಥಹಳ್ಳಿ ರೋಡಿಂದ ಈ ಕಡೆ, ಕುವೆಂಪು ರಸ್ತೆಯಿಂದ ಈ ಕಡೆ, ಇದು ಭಾಗ 2 ಅಂತ ಕರೆದಿದ್ದೀವಿ. ಗೊತ್ತಾಯ್ತಾ? ಇಲ್ಲಿ ಗಾಂಧಿನಗರ, ಗಾಂಧಿ ಬಜಾರು, ತಿಲಕ್ ನಗರ, ಇದು ಗಾಂಧಿನಗರ ಅಲ್ಲ, ತಿಲಕ್ ನಗರ, ಗಾಂಧಿ ಬಜಾರು, ದುರ್ಗಿಗುಡಿ, ಗುಂಡಪ್ಪ ಶೆಡ್ಡು, ಇದು ಹೊಸಮನೆ ಅಲ್ಲ, ಹೊಸಮನೆ ಬರಲ್ಲ, ಹೊಸಮನೆ ಆ ಕಡೆಗಾಯ್ತು, ಈ ಕಡೆಗೆ ತಿಲಕ್. ಈ ಥರಕ್ಕೆ 2ನೇ ಭಾಗದಲ್ಲಿ ಬರೋರು ಯಾರ್ಯಾರಿದ್ದೀರಿ ಕೈ ಎತ್ತಿ ಒಂದ್ಸರಿ ಎಣಿಸಿ ಯಾರಾದರೂ. ಆ 27. ಸರಿ ಬಿಡಿ. ಕುವೆಂಪು ರಸ್ತೆಯಿಂದ ಆಚೆ, ಸಾಗರ್ ರಸ್ತೆಯಿಂದ ಈ ಕಡೆಗೆ, ಅಲ್ಲಿ ಬರುವಂಥ ರಾಜೇಂದ್ರ ನಗರ, ಆಮೇಲೆ ಶರಾವತಿ ನಗರ, ರವೀಂದ್ರ ನಗರ, ಜಯನಗರ, ವಿನೋಬ ನಗರ, ಹೊಸಮನೆ, ಶರಾವತಿ ನಗರ, ಜಟ್ಪಟ್ ನಗರ, ಬೊಮ್ಮನಕಟ್ಟೆ, ಇವೆಲ್ಲ ಬರ್ತವೆ. ಇದು ಭಾಗ 3. ಅದರಿಂದ ಯಾರು ಇದು ಬಂದಿದ್ದೀರಿ ಕೈ ಎತ್ತಿ. 2 ಕೈ ಎತ್ತಿಲ್ಲ ತಾನೇ? ಅವ್ರು 4ನೇ ಭಾಗದವ್ರು ಸುಮ್ಮನಿರೋ, ದುಡ್ಡು ಕೊಟ್ಟು ಕೊಳ್ಬೇಡ ನೀನು.
ಆ ಬಿಡಿ 54. 4ನೇ ಭಾಗ ಅಂತ ಕೇಳಿದ್ರೆ ಗೋಪಾಳ, ಅಣ್ಣಾನಗರ, ಮಿಳಗಟ್ಟ, ಮಂಜುನಾಥ್ ನಗರ, ಬಸ್ ಸ್ಟ್ಯಾಂಡಿಂದ ಈಚೆಗೆ ಹಿಂದಕ್ಕಿರೋದು, ಸಾಗರ್ ರೋಡಿಂದ ಆಚೆಗೆ ಪೂರ್ತಿ ಬರೋದು. ಅಲ್ಲಿಂದ ಬಂದವರು ಎಷ್ಟು ಜನ ಕೈ ಎತ್ತಿ ಎಣಿಸಿ ಯಾರಾದ್ರೂ ಒಬ್ರು. ಆ 50? ನೋಡಿ, ಮೊದಲನೇ ಸಂಖ್ಯೆ 1ನೇ ಭಾಗದವರು 9 ಜನ ಇದ್ರು, ದೇವಿ ನಂಬರ್ 9. 2ನೇ ಭಾಗದ್ದು 27 ಇದ್ರು, 2 7 9. 3ನೇ ಭಾಗದ್ದು 54 ಹೇಳಿದ್ರು, 5 4 9. 4ನೇ ಭಾಗದ ಸಂಖ್ಯೆ ಎಷ್ಟು ಹೇಳಿದ್ರಿ? ಹೊರಗಡೆ ಏನು ಇದ್ದವ್ರು ಸೇರಿಸಿ ಹೇಳಿ, 54 ಮಾಡಿ ಹೇಳಿ, ಇವ್ರಿಗೂ ಖುಷಿ ಆಗ್ತಾರೆ. 50 ಹೇಳಿದ್ರಿ ಇಲ್ಲಿ, ಅಲ್ಲೆಷ್ಟು ಜನ ಇದ್ದಾರೆ? ಆ 54 ಮಾಡ್ಕೊಂಬೋಣಲ್ವಾ? ಸರಿ ಇರಲಿ. ಯಾವುದೇ ನಂಬರ್ ಇದ್ರೂ ಆ ದೇವಿಗೆ ಸಮರ್ಪಿತ ನಂಬರ್ ಅದು. ಈಗ ನಾವೇನು ಮಾಡಿದ್ದೀವಿ, ಜೂನ್ ತಿಂಗಳಲ್ಲಿ ಇವತ್ತಿಲ್ಲಿ ಏನು ಹೇಳ್ಕೊಡುತ್ತೆ ಒಂದೇ ದಿವಸದಲ್ಲಿ ಕಲೀಲಿಕ್ಕಾಗಲ್ಲ. ಕಲ್ತ್ರೆ ಸಾಧ್ಯ ಇದೆ, ಕಲಿಬೇಕು ಅಂತ ಮನಸ್ಸಿದ್ರೆ ಕಲಿಬೋದು. ಆದರೆ ನಿರಂತರ ತಪ್ಪಾದರೂ ಪರವಾಗಿಲ್ಲ, ಮನೇಲಿ ಮಾಡ್ತಾ ಹೋದಾಗ ಅದು ಬಂದ್ಬಿಡುತ್ತೆ. ಆದರೆ ತಪ್ಪಾಗುತ್ತಲ್ಲ ಅಂತ ಮಾಡ್ದಲೇ ಇರಬಾರ್ದು, ಮಾಡೋ ಥರ ಆಗಬೇಕು. ಅದಕ್ಕೆ ಮತ್ತೆ ಒಂದ್ಸರಿ ಕ್ರಾಸ್ ಚೆಕ್ ಮಾಡೋ ದೃಷ್ಟಿಯಿಂದ ಈ 4 ಭಾಗದಲ್ಲಿ ಪ್ರತಿ ವಾರಕ್ಕೆ ಒಂದೊಂದು ಭಾಗದಲ್ಲಿ ಒಂದೊಂದು ನಾನೇ ಬರ್ತೀನಿ. ಅಲ್ಲಿ ಭಾಗ 1 15/6/26ನೇ ಇಸ್ವಿ ಸೋಮವಾರ MRS ಗಣಪತಿ ದೇವಸ್ಥಾನದಲ್ಲಿ ಸಂಜೆ 4ವರೆಗೆ. MRS ಗಣಪತಿ ದೇವಸ್ಥಾನದಲ್ಲಿ ಸಂಜೆ 4ವರೆಗೆ 15ನೇ ತಾರೀಕಿಗೆ. 18ನೇ ತಾರೀಕಿಗೆ ಭಾಗ 2 ಗುರುವಾರ ರವಿವರ್ಮ ಬೀದಿಯಲ್ಲಿರುವಂಥ ರಾಮ ಮಂದಿರದಲ್ಲಿ. 3ನೇ ಭಾಗ 25/6/26ನೇ ಇಸ್ವಿ ಗುರುವಾರ ಪಂಪವನ, 3ನೇ ಭಾಗದಲ್ಲಿ ಪಂಪವನದಲ್ಲಿ, ರಾಜೇಂದ್ರ ನಗರದ ಪಂಪವನದಲ್ಲಿ. ಅವ್ರು ರಾಜೇಂದ್ರ ನಗರ ಅನ್ಕೊಂಡು ಹಿಂಗೆ ಅನ್ಕೋತಾ ಇದ್ದಾರೆ ಅವರು. ಭಾಗ 4 30/6/2026 ಮಂಗಳವಾರ ಶಾರದಾ ಅಂಧರ್ವಿಕಾಸ್ ಶಾಲೆಯಲ್ಲಿ. ಶಾರದಾ ಅಂಧರ್ವಿಕಾಸ್ ಶಾಲೆಯಲ್ಲಿ ಈ 4ದ್ದು ನಿಮಗೆ ಬರೆದಾಕ್ತಾರೆ. ನೀವಿಲ್ಲಿ ಯಾರ್ಯಾರು ದೀಕ್ಷೆ ತಗೊಂಡಿದ್ದೀರೋ ಪ್ಲಸ್ ಯಾರೆಲ್ಲ ನಮ್ಮ ಭಾಗದಲ್ಲಿ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಸೇರೋದು. ದೀಕ್ಷೆ ತಗೊಂಡಿರೋರು, ಮಾಡ್ತಾ ಇರೋರು, ಮಾಡಬೇಕಾದವರು ಎಲ್ಲರೂ ಈ 4 ಭಾಗದಲ್ಲಿ ಆಯಾ ದಿನ ಸೇರ್ತೀವಿ. ಮತ್ತೊಂದು ಸರಿ ನೆನಪು ಮಾಡ್ತೀನಿ ನೋಡಿ. ಭಾಗ 1 15ನೇ ತಾರೀಕು ಸೋಮವಾರ MRS ಗಣಪತಿ ದೇವಸ್ಥಾನದಲ್ಲಿ. ರಿಪೀಟ್ ಮಾಡಿ, ಎಷ್ಟನೇ ತಾರೀಕು? 15ನೇ ತಾರೀಕು. ಭಾಗ 2 18ನೇ ತಾರೀಕು ಗುರುವಾರ ರವಿವರ್ಮ ಬೀದಿಯಲ್ಲಿರುವ ರಾಮ ಮಂದಿರದಲ್ಲಿ. 2ನೇ ಭಾಗದವ್ರು ಹೇಳಿ. 18ನೇ ತಾರೀಕು ಗುರುವಾರ. ಭಾಗ 3 ಪಂಪವನದಲ್ಲಿ ನಡೆಯುತ್ತೆ. 25ನೇ ತಾರೀಕಿಗೆ ಗುರುವಾರದ ದಿನ ನಡೆಯುತ್ತೆ. ಹೇಳಿ. ಭಾಗ 4ರಲ್ಲಿ ಮಂಗಳವಾರ 30ನೇ ತಾರೀಕು 6ನೇ ತಿಂಗಳು ಶಾರದಾ ಅಂಧರ್ವಿಕಾಸ್ ಶಾಲೆಯಲ್ಲಿ ನಡೆಯುತ್ತೆ. ಅದಕ್ಕೆ ಯಾರೆಲ್ಲ ಅಗ್ನಿಹೋತ್ರ ಮಾಡ್ತಿದಾರೋ, ನಮ್ಮ ಹತ್ರ ದೀಕ್ಷೆ ತಗೊಂಡವರು, ಹೊರಗಡೆ ದೀಕ್ಷೆ ತಗೊಂಡವರು, ಅಗ್ನಿಹೋತ್ರ ಯಾರ್ಯಾರು ಮಾಡ್ತಿದಾರೋ ಅವರೆಲ್ಲರೂ ಬರಬೇಕು. ಯಾರಿಗೆ ಕಲಿಬೇಕು ಅಂತ ಇದೆಯೋ, ದೀಕ್ಷೆ ಬೇಕು ಅಂತ ಇದೆಯೋ ಅವರೂ ಬರಬೇಕಲ್ಲಿ. ಅಲ್ಲಿ ಅದನ್ನು ಹೇಳ್ಕೊಡೋ ಪ್ರಯತ್ನ ನಡೆಯುತ್ತೆ. ಆಗ್ಬೋದಾ? ಸರಿ, ಇನ್ನೇನಾದರೂ ಬೇರೆ ಕೇಳೋದಿದೆಯಾ?
ಎಲ್ಲಿ ಬೇಕಾದರೂ ಮಾಡ್ಬೋದು. ನೀವು ಎಲ್ಲಿ ಬೇಕಾದರೂ ಮಾಡ್ಬೋದು, ಮಧ್ಯಭಾಗ ಆದರೆ ಉತ್ತಮ. ಅಪರಾಧ ಇಲ್ಲ, ಇಲ್ಲಿ ತಪ್ಪಿಲ್ಲ ಇಲ್ಲಿ. ಸರಿ. ಮತ್ತು ಕೆಲವು ಸರಿ ಹಿಂಗಾಗ್ಬಿಡುತ್ತೆ, ಸಣ್ಣ ಮನೆ ಇರುತ್ತೆ, ಮಲಗಿದ್ದಾರೆ, ಅಲ್ಲಿ ಅವ್ರ ತಲೆ ಹತ್ರ ಬೆಂಕಿ ಹಚ್ಚಿದ್ರೆ ಜನ ಬೇರೆ ಥರ ಅನ್ಕೋತಾರೆ, ಹಿಂಗೆಲ್ಲ ಇರುತ್ತೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಕೇಳಿಸ್ಲಿಲ್ಲ? ಅವ್ರ ಮನೆಗಳಲ್ಲೇ ಜಾಸ್ತಿ ಆಗ್ಬೇಕಿದೆ. ಎಲ್ಲಿ ಬೇಕಾದ್ರೂ ಆ ಟೈಮಿಂಗ್ ಮಾಡಬೇಕು. ಹಾಗೆ ಒಂದು ನಿಮಿಷ, ಕೆಳಗಡೆ ಕೂತ್ಕೊಳ್ಳೋಕ್ಕೆ ಖಾಲಿ ನೆಲದಲ್ಲಿ ಕೂತ್ಕೋಬಾರ್ದು. ನಾವು ಏನಾದರೂ ಹಾಕ್ಕೊಂಡು ಕೂತ್ಕೋಬೇಕು. ಒಂದು ಜಮಖಾನ, ಪ್ಲಾಸ್ಟಿಕ್ ಆದಷ್ಟು ಕಡಿಮೆ ಮಾಡೋದು ಒಳ್ಳೆಯದು. ಪ್ಲಾಸ್ಟಿಕ್ ಅನಿವಾರ್ಯ ಆದಾಗ ಬಳಕೆ ಮಾಡಿ, ಆದಷ್ಟು ಅದನ್ನು ತ್ಯಜಿಸೋದು ಒಳ್ಳೆಯದು. ಇಲ್ಲಿ ಕೂತ್ಕೊಳ್ಳೋಕ್ಕೆ ತುಂಬ ಒಳ್ಳೆಯ ಆಸನ ಅಂತ ಕೇಳಿದ್ರೆ ಚರ್ಮ. ಆದರೆ ಅದನ್ನು ಹಾಕಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ನಿಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಅದು ಬಳಕೆ ಮಾಡಬಾರ್ದು ಅಂತ ಕಾನೂನು ಮಾಡಿದರೆ, ಯಾಕೆಂದರೆ ಪ್ರಾಣಿ ವಧೆ ಮಾಡ್ತಾರೆ. ಹಾಗಾಗಿ ಪ್ರಾಣಿ ವಧೆ ನಿಲ್ಲಿಸ್ಲಿಕ್ಕೆ ಅದೊಂದು ಕಾರಣ ಅಂತ ಅಂದ್ಕೊಂಡು ಅದು ಇಲ್ಲ. ಎರಡನೇದು, ಪ್ರಾಣಿಗಳ ಕೂದಲಿನಿಂದ ತಯಾರಾಗಿರುವಂಥ ವಸ್ತು, ಕಂಬಳಿ, ಇದು ಎರಡನೇದು ಭಾಳ ಶ್ರೇಷ್ಠವಾದ. ಆಮೇಲೆ ಹತ್ತಿಯಿಂದ ತಯಾರಾಗಿರುವಂಥ ಮ್ಯಾಟ್ಗಳಿರ್ಬೋದು, ಅಥವಾ ಕಡ್ಡಿಗಳಿಂದ ತಯಾರಾಗಿರುವ ಚಾಪೆಗಳಿರ್ಬೋದು, ಇದನ್ನೆಲ್ಲ ಬಳಕೆ ಮಾಡ್ಬೋದು. ನಾವಿಲ್ಲಿ ಅಂದ್ಕೊಂಡಿದ್ದೀವಿ, ನಿಮ್ಗೆ ಯಾರಿಗಾದರೂ ಈ ಕೂತ್ಕೊಳ್ಳೋಕ್ಕೆ ಕಂಬಳಿ ಬೇಕು ಅಂತಿದ್ರೆ ಕಂಬಳಿ ತರಿಸಿದೆ. ನೀವು ಯಾರ್ಯಾರು ಕಿಟ್ ಬೇಕು ಅಂತಿದ್ದೀರೋ ಕಿಟ್ಟು ನಿಮಗೆ ಆ ಕಂಬಳಿ ಬರಲ್ಲ. ಅದು ಎಕ್ಸ್ಟ್ರಾ ಬೇಕು ಅಂತಿದ್ರೆ ಏನಮ್ಮ ಅದು ಎಷ್ಟು? 100 ರೂಪಾಯಿ. ಯಾರಿಗೆ ಬೇಕೋ ಅವ್ರು ತಗೋಬೋದಲ್ಲಿ. ಯಾರಿಗೆ ಬ್ರಹ್ಮಚರ್ಯ ಪಾಲನೆ ಮಾಡ್ತಾರೆ ಅವ್ರಿಗೆ ವಿದ್ಯೆ ಸಿಕ್ಕತ್ತೆ. ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಅಂತ ಕೇಳಿದ್ರೆ ಅವ್ರಿಗೆ ಮೊದಲನೇ ಬೇಸಿಕ್ ವಿದ್ಯೆ ಬೇಕಾಗಿರುವಂಥದ್ದು ಸಂಧ್ಯಾವಂದನೆ. ಸಂಧ್ಯಾವಂದನೆಯಲ್ಲಿ ಎಲ್ಲ ಇದೆ. ಜಗತ್ತಿನಲ್ಲಿ ಏನೆಲ್ಲ ವಿದ್ಯೆ ಇದೆಯೋ ಆ ವಿದ್ಯೆಯ ಪ್ರಾರಂಭ ಆಗೋದೇ ಸಂಧ್ಯಾವಂದನೆಯಲ್ಲಿದೆ. ಅಲ್ಲಿ ಗಾಯತ್ರಿ ಇದೆ, ಅಲ್ಲಿ ಅಂಗನ್ಯಾಸ ಇದೆ, ಕರನ್ಯಾಸ ಇದೆ, ಹಾಗೆ ಅಲ್ಲಿ ಧ್ಯಾನ ಇದೆ, ಜಪ ಇದೆ, ತಪ ಇದೆ, ಎಲ್ಲರೂ ಸಂಕೀರ್ಣ ಇರುವಂಥದ್ದು. ಇಷ್ಟೂ ಜನ ಮಕ್ಕಳು ಮಾಡ್ತಾರೆ. ಇವ್ರು ಮಾಡಿದ್ರಿಂದಾಗಿ ಅವ್ರ ತಂದೆ ತಾಯಿಗಳು ಅವ್ರ ಮನೇಲಿ ಮಾಡೋದು ಕಲ್ತಿದ್ದಾರೆ. ಅವರ ಮುಖಗಳಲ್ಲಿ ಅವರು ಬದಲಾವಣೆಗಳನ್ನು ಗಮನಿಸಿದ್ದಾರೆ. ಹಾಗಾಗಿ ನಿಮ್ಮ ಮನೆಗಳಲ್ಲೂ ಅಷ್ಟೇ, ನೀವು ಏನು ಸಂಧ್ಯಾವಂದನೆ ಕಲಿಸೋಕೆ ಪ್ರಯತ್ನ ಬೇಕು ಅಂತ ಹೇಳಿದ್ರೆ ಕಲಿಸ್ಕೊಡಕ್ಕೆ ನಾವು ತಯಾರಿದ್ದೀವಿ. ಏನೂ ಇಲ್ಲ ಅಂದರೆ ಗಾಯತ್ರಿ ಮಂತ್ರ ಅಂತೂ ನೀವು ಹೇಳಲೇಬಹುದು, ಹೇಳ್ಕೊಡ್ಲೇಬಹುದು. ಹೇಳ್ಕೊಟ್ರೆ ಸಾಕು, ಮನೆಗಳಲ್ಲಿ ವಿಕಾಸ ತನ್ಪಾಡಿಗೆ ತಾನು ಆಗತ್ತೆ. ನೆನಪಿನ ಶಕ್ತಿ, ಬುದ್ಧಿಶಕ್ತಿ ವೃದ್ಧಿ ಆಗತ್ತೆ. ಈ ಶಾಟ್ಗುಂಡಿನ ಬಗ್ಗೆ ಅವಳ ಅಲ್ಲಿ ಶಿಬಿರಕ್ಕೆ ಹೋಗಿ ಬಂದ ಮೇಲೆ ನಿಮ್ಮ ಮನೆಯಲ್ಲಿ ಏನಾದರೂ ವಿಕಾಸ ಆಗಿದೆಯೋ ಅಥವಾ ಹಾಗೇ ಇದೆಯೋ ಅಂತ. ಇದು ಬೇಕಲ್ವಾ, ಅಪ್ಪ ಅಮ್ಮ ಈ ಥರ ನಮ್ಗೆ ಪ್ರೌಡಾಗಿ ಹೇಳುವಂಥದ್ದು ಆಗಬೇಕಲ್ವಾ.
ಆ ಪ್ರೌಢು ನೀವು ಹೇಳಂಗೆ ಆಗಬೇಕಲ್ವಾ, ನೀವು ಹೇಳಂಗೆ ಆಗಬೇಕು ಅಂದ್ರೆ ನಿಮ್ಮ ಮಕ್ಕಳು ಹಿಂಗೆ ಆಗಬೇಕಲ್ವಾ, ಆ ಮಕ್ಕಳು ಆಗಬೇಕು ಅಂದರೆ ನೀವು ಒತ್ತಾಸೆ ನಿಮ್ದು ಇರಬೇಕಲ್ವಾ, ಇರಬೇಕೋ ಬೇಡ? ಹಾಗಾಗಿ ಮುಂದಿನ ಸರಿಯಿಂದ ಅಲ್ಲ, ಈಗಲೇ ನಾವು ಇದನ್ನೆಲ್ಲ ಕಡೆಗೆ ಹೇಳ್ಕೊಡೋಕೆ ಶುರು ಮಾಡ್ತೀವಿ, ಕಲ್ತ್ಕೊಳಕ್ಕೆ ಶುರು ಮಾಡ್ತೀವಿ. ಹೋಗಿ ಬನ್ನಿ. ಸೆಲೆಕ್ಟ್ ಮಾಡಿ 30 ಜನ ಮಕ್ಕಳಿಗೆ ಹೇಳ್ಕೊಟ್ಟಿರೋದು. ಇಡೀ ರಾಜ್ಯದಿಂದ ಬರ್ತಾರೆ. 10 ದಿನ ಅಲ್ಲಿದ್ದರು. ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತಾರೆ, ರಾತ್ರಿ 11 ಗಂಟೆಗೆ ಮಲಗ್ತಾರೆ. ಅವರಿಗೆ 24 ಗಂಟೆನ ಹೆಂಗ್ 30 ಗಂಟೆ ಮಾಡಿಕೊಡೋ ವಿದ್ಯೆ ಅವ್ರಿಗೆ ಕಲಿಸಿದೆ. ಅಲ್ಲಿ ಹೇಳ್ಕೊಡತ್ತೆ, ನಿಮಗೂ ಹೇಳ್ಕೊಡತ್ತೆ ಬೇಕಂದಾಗ. ಸರಿ, ಈಗ ಒಂದು ಟೈಮ್ ಆಯ್ತಲ್ಲ, ಈಗ ಹೊಸದಾಗಿ ದೀಕ್ಷೆ ತಗೋತಾ ಇರೋರು ಮುಂದೆ ಕೂತಿದ್ದೀರಿ ಅಂತ ಭಾವಿಸ್ತೀನಿ. ಇದಕ್ಕೆ ಹಿಂದೂ ಕೂತಿದ್ದೀರಾ? ಮುಂದೆ ಬರಕ್ಕೆ ಹೇಳಿತ್ತಲ್ಲ, ಅಂದರೆ ನೀವು ಜ್ಯೂಸ್ ಕುಡಿಯೋಕೆ ಹೋದವ್ರು ಲೇಟಾಗಿ ಬಂದಿರಬೇಕು ಅಂತ ಭಾವಿಸ್ತೀನಿ. ಇರಲಿ ಇರಲಿ ಇರಲಿ, ಜಗಳ ಆಡೋದು ಬೇಡ, ಇರಲಿ. ಈಗ ಒಂದು ಕಿಟ್ ತೊಗೊಂಬನ್ನಿ. ಕಿಟ್ಟು ದುರ್ಗಾ, ಒಂದು ಕಿಟ್ ಕೊಡಿ. ಗಿರೀಶ, ಗಿರೀಶ, ಒಂದು ಟೇಬಲ್ ತಗೋ. ಇಲ್ಲಿ ದುರ್ಗಾ, ಒಂದು ಟೇಬಲ್ ತಗೋ. ಗಿರೀಶಂಕರಿ, ಅದೇ ಇದೆ ಇದೆ ಸ್ಕೂಲ್ ಟೇಬಲ್ಲೇ ತಗೋ, ಇದೆ ಎತ್ಕೊಂಬ. ಹಾಂ, ಕಿಟ್ಟಿಟ್ಟು ಹೇಗೆ ಇರುತ್ತೆ, ಏನೇನಿರುತ್ತೆ ಅನ್ನೋದನ್ನು ನಿಮಗೊಂದ್ಸರಿ ಹೇಳುತ್ತೆ. ಈ ಥರದ್ದೊಂದು ಡಬ್ಬಿ ಕೊಡ್ತಾರೆ. ಈ ಡಬ್ಬಿ ಒಳಗಡೆ ಓಪನ್ ಮಾಡು. ಈ ಥರದ್ದೊಂದು ಸಾಹಿತ್ಯ, ಮಂತ್ರಗಳು ಹೇಳಬೇಕಲ್ಲ, ಯಾವ ಮಂತ್ರಗಳು ಹೇಳಬೇಕು ಅನ್ನುವಂಥ ಸಾಹಿತ್ಯದ ಒಂದು ಪ್ರತಿ ಇರುತ್ತೆ. ಹಾಗೆ ಬೆರಣಿ ಇರುತ್ತೆ. ಅಂದರೆ ನೀವು ನಿರಂತರ ಮಾಡಲಿಕ್ಕೆ ಬೇಕಾಗಿರೋ ಬೆರಣಿ ನೀವು ಜೋಡಿಸ್ಕೋಬೇಕು. ಒಂದು 5 ದಿನ ನಾವು ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಬೆರಣಿಯನ್ನು ನಾವು ಜೋಡಿಸ್ಕೊಟ್ಟಿದ್ದೀವಿ. ಹಾಗೆ ಬೇಕಾಗಿರುವಂಥ ಅಕ್ಕಿ ಮತ್ತು ತುಪ್ಪ, ಸುಮಾರು ಒಂದು 50 ಗ್ರಾಮಷ್ಟು ತುಪ್ಪ, 50 ಗ್ರಾಮಷ್ಟು ಅಕ್ಕಿ ಕೊಟ್ಟಿರುತ್ತೆ. ಹಾಗೆಯೇ ಒಂದು ಕೈ ಒರೆಸ್ಕೊಳ್ಳಕ್ಕೆ ಬೇಕಾಗಿರುವಂಥ ಕರವಸ್ತ್ರ, ಅಂದರೆ ಟವಲ್, ಸಣ್ಣ ಟವಲ್ಲು, ತುಪ್ಪವನ್ನು ಕಾಯಿಸ್ಕೊಳ್ಳಕ್ಕೆ ಬೇಕಾಗಿರುವಂಥ ಒಂದು ಸ್ಟೀಲ್ದು ಒಂದು ಬೋಲು, ತಾಮ್ರದ ಪೂರ್ತಿ ಇಟ್ಕೊಳ್ತೀನಿ. ಈ ತಾಮ್ರದಲ್ಲಿ ಒಂದು ಚಿಮಟ, ಯಜ್ಞ ಮಾಡೋಕ್ಕೆ ಈ ಚಿಮಟ ಬೇಕೇ ಬೇಕು. ಬೆಂಕಿಯನ್ನು ಹಿಡಿದು ಬೆಂಕಿಯನ್ನು ತಾಗಿಸ್ಲಿಕ್ಕೆ ಬೇಕಾಗಿರೋ ಚಿಮಟ. ಹಾಗೆ ತುಪ್ಪವನ್ನು ಅಕ್ಕಿ ಜೊತೆಗೆ ಸೇರಿಸಿ ಕಲಿಸ್ಕೊಳಕ್ಕೆ ಬೇಕಾಗಿರುವಂಥ ಇದು ಅರ್ಘ್ಯ ಪಾತ್ರೆ ಅಂತ ಹೇಳ್ತೀವಿ, ಅಥವಾ ಹವಿಸ್ಸಿನ ಪಾತ್ರೆ ಅಂತ ಕರಿತೀವಿ. ಹಾಗೆಯೇ ಇದೊಂದು ಯಜ್ಞದ ಕುಂಡದ ಒಂದು ಭಾಗ ಇದು. ಅದನ್ನು ಇಟ್ಕೊಳ್ಳೋಕ್ಕೆ ಸ್ಟ್ಯಾಂಡು, ಹಿತ್ತಾಳೆದು. ಇವೆಲ್ಲ ಯಜ್ಞ ಮತ್ತು ಶುರುವ ಚಮಚ ಇಲ್ಲ, ಕೊಟ್ಟಿಲ್ಲ. ಚಿಮಟದ ಜೊತೆಗೆ ಚಿಮಟ ಇಲ್ಲ, ಇಲ್ಲಿದೆ ಇಲ್ಲಿದೆ. ಹಾಗೆ ಇದೊಂದು ಏನಿದು ಚಮಚ ಅಲ್ಲ, ಇದು ಉದ್ಧರಣೆ ಅಲ್ಲ, ಇದು ಶ್ರುವ ಅಂತೀವಿ. ಏನಂತೀವಿ ಹೇಳಿ, ಮತ್ತೊಂದು ಸರಿ ಹೇಳಿ. ಶ್ರುವ ಶ್ರುವ ಶ್ರುವ, ಇದು ಶ್ರುವ ಅಂತ ನಿಮ್ಗೆ ಅರ್ಥ ಆಗೋ ಭಾಷೆನಲ್ಲಿ ಚಮಚ ಅಂತ. ಆದರೆ ಇದಕ್ಕೆ ಶ್ರುವ, ಸುಶ್ರುವ ಅಂತ ಇನ್ನೊಂದು ಬರುತ್ತೆ. ಇದಕ್ಕೆ ನಮಗೆ ಇಷ್ಟು ತಾಮ್ರದ್ದೇ ಬೇಕು.
ತಾಮ್ರದಲ್ಲಿ ಆ ಬೆಂಕಿಯಲ್ಲಿ ಬಂದವಾಗ ಆಗುವಂಥ ತರಂಗಾಂತರಗಳು ಬೇರೆ ಥರ ಬರುತ್ತವೆ. ಹಾಗಾಗಿ ಇದು ಇಷ್ಟು ತಾಮ್ರದ್ದೇ ಇರುತ್ತೆ. ಇದಿಷ್ಟು ವಸ್ತುಗಳ ಜೊತೆಗೆ ಆ ಬೆಂಕಿಯಲ್ಲಿ ಹಚ್ಕೊಳಕ್ಕೆ ಬೇಕಾಗಿರುವಂಥ ಕ್ಯಾಂಡ್ಲು, ಅದು ಹಚ್ಚಕ್ಕೆ ಬೇಕಾಗಿರೋ ಬೆಂಕಿಪಟ್ಟಣ, ಇದಿಷ್ಟು ಒಂದು ಕಿಟ್ಟು ನಿಮಗೆ ಸಿಕ್ಕಿರುತ್ತೆ. ಈಗ ಇಲ್ಲಿ ಮಂತ್ರಗಳನ್ನು ಹೇಳ್ಕೊಡುತ್ತಲ್ಲಿ. ಇಲ್ಲಿ ಹೇಗೆ ಅಂತ ಕೇಳಿದ್ರೆ, ಪ್ರಾರಂಭದಲ್ಲಿ ಅಗ್ನಿಯನ್ನು ಹಚ್ಕೋತೀವಿ. ಹಚ್ಕೊಂಡ್ಮೇಲೆ ಫಸ್ಟ್ ಪ್ರಾರಂಭದಲ್ಲಿ ತುಪ್ಪವನ್ನು ಜಿನುಗಿಸ್ಕೋಬೇಕು. ಆ ಬಟ್ಲಿಗೆ ಒಂದು 20 ತೊಟ್ಟು ತುಪ್ಪ ಹಾಕಿ ಅದನ್ನು ಬಿಸಿ ಹಿಡಿದಾಗ ಅದು ಕರಗತ್ತೆ. ಕರಗಿದ ಮೇಲೆ ಅದು ಇಟ್ಕೊಂಡು ಇನ್ನೊಂದು ತಾಮ್ರದ ತಟ್ಟೆ ಇದೆ. ಇದು ಈ ತಟ್ಟೆನಲ್ಲಿ ಅಕ್ಕಿಯನ್ನು ತಗೊಳ್ಬೇಕು. ಅಕ್ಕಿ ಹೇಗಿರಬೇಕು ಅಂತ ಕೇಳಿದ್ರೆ, ಖಂಡ ಆಗಿರಬಾರ್ದು, ತುಂಡಾಗಿರಬಾರ್ದು, ಅಖಂಡವಾಗಿರಬೇಕು. ಚೂಪ್ ಎರಡೂ ಕಡೆ ಇರೋ ಥರ ಅಕ್ಕಿ ಇರಬೇಕು. ಒಳ್ಳೆ ಅಕ್ಕಿ ಇರಬೇಕದು. ಈ ಥರ ಮುಷ್ಟಿಯಲ್ಲಿ ತಗೊಂಡಾಗ ಒಂದು 20 ಕಾಳು ಬರುತ್ತೆ. ಈ ಥರ ಮುಷ್ಟಿಯಲ್ಲ, ಬಿಗಿ ಮುಷ್ಟಿ ಅಂತಾನೆ. ಈ ಥರದಲ್ಲಿ ತಗೊಂಡು ಇಟ್ಕೊಂಡ್ರೆ ಬಿಗಿ ಮುದ್ರೆ, ಮುಷ್ಟಿಯಲ್ಲ ಬಿಗಿ ಮುದ್ರೆ ಅಂತೀವಿ. ಈ ಬಿಗಿ ಮುದ್ರೆಯಲ್ಲಿ ತಗೊಂಡ್ರೆ ಒಂದು 20 ಕಾಳು ಬರುತ್ತೆ. ಅಲ್ಲಿ 2 ಸರಿ ತಗೋಬೇಕು. 2 ಸರಿ ತಗೊಂಡು ಬೇರೆ ಬೇರೆ ಇಡಬೇಕು. ಅದಕ್ಕೆ ಒಂದೊಂದೇ ತೊಟ್ಟು ತುಪ್ಪ ಹಾಕಿ ಆ ತುಪ್ಪದಲ್ಲಿ ತೊಯ್ಬೇಕದು, ನೆನೆಸ್ಕೋಬೇಕದು. ಜಾಸ್ತಿ ಹಾಕಿದ್ರೆ ಕೈನಲ್ಲಿ ಅಂಟ್ಕೊಂಡ್ಬಿಡುತ್ತೆ, ಅದು ಬೀಳಲ್ಲ. ಎಷ್ಟು ಬೇಕು ನೋಡ್ಕೊಂಡು ಅದನ್ನ ಹಾಕಬೇಕು. ಅವು ಎರಡೂ ರೆಡಿ ಮಾಡ್ಕೋಬೇಕು. ಪ್ರಾರಂಭದಲ್ಲಿ ದೀಪ ಹಚ್ಕೊಳ್ತೀವಿ. ದೀಪ ಹಚ್ಕೊಂಡ್ಮೇಲೆ ತುಪ್ಪ ಕಾಯಿಸ್ತೀವಿ. ಹಾಗೇನೆ ಕುಂಡದಲ್ಲಿ ಬೆರಣಿಯನ್ನು ಜೋಡಿಸ್ತೀವಿ. ಈ ಬೆರಣಿ, ಇಡೀ ಬೆರಣಿ ಇರುತ್ತಲ್ಲ, ಇಡೀ ಬೆರಣಿಯನ್ನು ಅರ್ಧ ಭಾಗ ಮಾಡ್ತೀವಿ. ಅರ್ಧ ಭಾಗ ಮಾಡಿ. ಈ ಅರ್ಧ ಭಾಗ ಆಗಿದೆ. ಈ ಅರ್ಧ ಭಾಗನ 4 ಭಾಗ ಮಾಡ್ಕೋತೀವಿ. ಸಣ್ಣದೊಂದು 5ನೇ ಭಾಗ ತಗೋತೀವಿ. ಇಲ್ಲಿ ಅಗ್ನಿ ಕುಂಡದಲ್ಲಿ ಒಂದು ಪೀಸನ್ನ ನೆಲಕ್ಕೆ ಅಡ್ಡ ಇಡ್ತೀವಿ ಕುಂಡದ ಒಳಗಡೆ. ಇನ್ನು 3 ಪೀಸನ್ನ ಟ್ರಯಾಂಗಲ್ ಶೇಪಲ್ಲಿ, ತ್ರಿಭುಜಾಕೃತಿಯಲ್ಲಿ 3 ಕಡೆಯಿಂದ ಇಡ್ತೀವಿ. ಮಧ್ಯದಲ್ಲಿ ಗ್ಯಾಪ್ ಇಟ್ಟಿರ್ತೀವಿ. ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ. ಇಲ್ಲಿ ಜೋಡಿಸಿ, ಹಂಗೆ ಜೋಡಿಸಿ. ಈ ಥರ ಜೋಡಿಸಿದೆ, ತ್ರಿಭುಜಾಕೃತಿಯಲ್ಲಿ ಜೋಡಿಸಿದೆ, ಮಧ್ಯದಲ್ಲಿ ಗ್ಯಾಪ್ ಇದೆ. ದೀಪ ಹಚ್ಕೊಂಡಿದ್ದೀವಿ. ದೀಪದ ಹಚ್ಕೊಂಡಿರೋಕ್ಕೆ ಒಂದು ಚಿಮಟದಲ್ಲಿ ಒಂದು ಬೆರಣಿ ತುಂಡನ್ನು ಇಟ್ಕೋತೀವಿ. ಕೈನಲ್ಲಿ ಇಟ್ಕೋಬಾರ್ದು. ಯಾಕೆ ಅಂತ ಕೇಳಿದ್ರೆ, ಈ ಬೆರಣಿನಲ್ಲಿ ಆಸಿಡ್, ಇದು ಗ್ಯಾಸ್ ಉತ್ಪತ್ತಿ ಆಗತ್ತೆ. ಗ್ಯಾಸ್ ಎಲ್ಲಿಂದ ಬೇಕಾದರೂ ಹೊರಗಡೆ ಬರ್ಬೋದು. ಅದು ನಾವು ಇಟ್ಕೊಂಡಾಗ ಅಲ್ಲೇ ಹಚ್ಕೊಂಡಿದ್ದಾಗ ಗ್ಯಾಸ್ ಕೈಗೆ ಬಂದರೆ ಏನಾಗತ್ತೆ? ಕೈ ಹಾಗಾಗಿ ಸುಡಬಾರ್ದು ಅನ್ನೋಕ್ಕೋಸ್ಕರ ಚಿಮಟ. ಅದು ಏನಾಗಲ್ಲ ಅಂತ ಉದಾಸೀನ ಮಾಡಬಾರ್ದು. ಆ ಚಿಮಟದಲ್ಲಿ ಈ ಬೆರಣಿಗೆ ಒಂದು 4-5 ತೊಟ್ಟು ತುಪ್ಪದಲ್ಲಿ ನೆನೆಸ್ಕೊಂಡಿರ್ತೀವಿ. ಆ ತುಪ್ಪವನ್ನು ನೆನೆಸ್ಕೊಂಡು ದೀಪದ ಹತ್ರ ತಗೊಂಡೋಗಿ ಅದು ಇಟ್ಕೋತೀವಿ. ಅದು ಇಟ್ಕೊಂಡಾಗ ಅದಕ್ಕೆ ದೀಪದಿಂದ ಆ ಬೆರಣಿಯ ತುಂಡಿಗೆ ಬೆಂಕಿ ಹಚ್ಕೊಳ್ಳುತ್ತೆ. ಹಚ್ಕೊಳ್ಬೇಕಾದ್ರೆ ಒಂದು ಮಂತ್ರ ಹೇಳ್ತೀವಿ. ಆ ಮಂತ್ರ ಹೇಳಿ ಆ ಬೆಂಕಿಯನ್ನು ತಗೊಳ್ತೀವಿ. ಆ ಚಿಮಟ ಹಿಡ್ಕೊಂಡು ಬಂದು ಅಗ್ನಿಕುಂಡದಲ್ಲಿ ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡ್ತೀವಿ. ಆ ಪ್ರತಿಷ್ಠಾಪನೆ ಮಾಡಿದಾಗ ಒಂದು ಮಂತ್ರ ಹೇಳ್ತೀವಿ. ಆ ಮಂತ್ರ ಹೇಳಬೇಕಾದ್ರೆ ಕೈ ಮುಗ್ಕೊಂಡು ಮಂತ್ರ ಹೇಳ್ತೀವಿ. ಆ ಕೈ ಮುಕ್ಕೊಂಡು ಮಂತ್ರ ಹೇಳಿದ ಮೇಲೆ ಅಲ್ಲಿ ಅಗ್ನಿ ಪ್ರಜ್ವಲನ ಆಗಕ್ಕೆ ಶುರು ಆಗತ್ತೆ. ಆ ಪ್ರಜ್ವಲನ ಆಗ್ತಾ ಇದ್ದಾವಾಗ 4 ಮಂತ್ರದಲ್ಲಿ ಮೂರಾವರ್ತಿ, ಒಂದೇ ಮಂತ್ರನ 3 ಸರಿ, 3 ಸರಿ ಹೇಳ್ತೀವಿ. ಒಂದಾದ್ಮೇಲೆ 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 ಅಂತ. ಈ ಥರ 12 ಸರಿ 12 ಬಾರಿ ತುಪ್ಪವನ್ನು ಹಾಕ್ತೀವಿ. ಈ ತುಪ್ಪ ಹಾಕಿ ಸೂರ್ಯ ಮುಳುಗೋ ಸಮಯಕ್ಕೆ ಸರಿಯಾಗಿ ಜೋಡಿಸ್ಕೋತೀವಿ. ಒಂದು 5-6 ಸೆಕೆಂಡ್ ಮುಂಚೆ ಮುಗಿಸ್ತೀವಿ. ಇದು ಸೂರ್ಯ ಯಾವಾಗ ಮುಳುಗ್ತಿದ್ದಾನೆ ಅನ್ನೋ ಟೈಮ್ ನಮ್ಗೆ ಗೊತ್ತಾಗತ್ತೆ. ಆ ಟೈಮಿಗೆ ಸರಿಯಾಗಿ ತುಪ್ಪದಲ್ಲಿ ನೆನೆಸಿರುವಂಥ ಅಕ್ಕಿಯನ್ನು ಈ ಬೆರಳಲ್ಲಿ ಇಟ್ಕೊಂಡಿರ್ತೀವಿ. ಈ ಥರ ಆ ಮಂತ್ರ ಹೇಳುತ್ತಾ ಅಕ್ಕಿಯನ್ನು ದಬ್ತೀವಿ. ಕರೆಕ್ಟಾಗಿ ಆ ಉರಿತಾ ಇರುವಂಥ ಅಗ್ನಿಕುಂಡದ ಮಧ್ಯದಲ್ಲೇ ಹಾಕಬೇಕದು. ಆ ಥರ 2 ಸರಿ ಹಾಕ್ತೀವಿ. ಮೊದಲನೇ ಸರಿ ಏನು ಹಾಕ್ತೀವಿ, 2ನೇ ಸರಿ ಹಾಕ್ತೀವಿ. ಅಲ್ಲಿಗೆ ಅಗ್ನಿಹೋತ್ರ ಮುಗಿದೋಯ್ತು.
ಆದರೆ ದೇವಿ ಇನ್ನೊಂದಷ್ಟು ನಮ್ಗೆ ಹೇಳಿದ್ದಾಳೆ, ಇವರು ಮೃತ್ಯುಂಜಯ ಮಂತ್ರ ಹೇಳ್ಕೊಡ್ಬೇಕು, ಮೃತ್ಯುಂಜಯ ಮಂತ್ರ ಹೇಳಿ ಅಲ್ಲಿ ಅವಿಸ್ಸಾಕಬೇಕು, ಹಾಗೆ ಸುದರ್ಶನ ಮಂತ್ರ ಹೇಳಿ ಅವಿಸ್ಸಾಕಬೇಕು. ಹಾಗಾಗಿ ಸಾಕ್ಷಾತ್ ಅಗ್ನಿಯಲ್ಲಿ ಬಂದಿದ್ದಾನೆ ಭಗವಂತ, ಅವನ ಹತ್ರ ನಾವು ವರ ಕೇಳಬೇಕು. ಆ ವರ ಕೇಳಕ್ಕೆ ಬೇಕಾಗಿರೋ ಮಂತ್ರ ಇವೆಲ್ಲ ನಾವು ಜೋಡಿಸಿರೋದು. ಅಗ್ನಿಹೋತ್ರದಲ್ಲಿ ಅವ್ಯಾವೂ ಇಲ್ಲ. ಅಗ್ನಿಹೋತ್ರದಲ್ಲಿ ಇರೋದು ಇಷ್ಟೇ, ಅಗ್ನಿಯನ್ನು ತಗೋತೀವಿ, ಅದಕ್ಕೊಂದು ಮಂತ್ರ ಹೇಳ್ತೀವಿ. ಅಗ್ನಿಯನ್ನು ಕುಂಡದಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ, ಅದಕ್ಕೊಂದು ಮಂತ್ರ ಹೇಳ್ತೀವಿ. ಆ ನಂತರದಲ್ಲಿ 4 ಮಂತ್ರ ಮೂರಾವರ್ತಿ, ಭೂರ್ಭುವ ಸ್ವಹ ಅಂತ ಹೇಳಿ ಅಗ್ನಿ ಹಾಕಕ್ಕೆ ಈ ಥರ ಆ ಮಂತ್ರ ಇದೆ, ಹೇಳ್ಕೊಡ್ತೀನಿ ಆಮೇಲೆ. ಆ ಥರ 4 ಮಂತ್ರ ಮೂರಾವರ್ತಿ ಹಾಕ್ತೀವಿ, 12 ಸರಿ ತುಪ್ಪ ಹಾಕ್ತೀವಿ. ಅದಾದಮೇಲೆ 2 ಸರಿ ತೋಯಿಸ್ಕೊಂಡಿರುವಂಥ ಅಕ್ಕಿ ಏನಿದೆ ಅದನ್ನು ಅವಿಸ್ಸಾಕ್ತೀವಿ. ಅಲ್ಲಿಗೆ ಅಗ್ನಿಹೋತ್ರ ಮುಗ್ದೋಯ್ತು. ಇಷ್ಟು ಕ್ರಿಯೆ ಮಾಡೋಕ್ಕೆ 2 ನಿಮಿಷ ಹಿಡಿಯೋದು. ಆದರೆ ನಾವು ಇದನ್ನು ಒಂದು 10 ನಿಮಿಷಕ್ಕೆ ತಗೊಂಡೋಗಿದ್ದೀವಿ, ಇನ್ನೊಂದಷ್ಟು ಸಿಕ್ಕಲಿ, ಇನ್ನೊಂದಷ್ಟು ಲಾಭ ಆಗಲಿ ಅಂತ ಹೇಳಿ. ಅಲ್ಲಿ ಅಗ್ನಿಯನ್ನು ಉರಿಸ್ಬೇಕಾದಾಗ, ಅಂದರೆ ದೀಪದಿಂದ ತಗೋಬೇಕಾದಾಗ ಒಂದು ಮಂತ್ರ ಹೇಳ್ಕೊಡ್ತೀವಿ. ನಾ ಹೇಳ್ಕೊಡ್ತೀನಿ, ಹೇಳಿ. ಮಹಾಜ್ವಾಲಾಯ ವಿದ್ಮಯೇ ಅಗ್ನಿಜ್ವಾಲಾಯ ಧೀಮಹಿ ಧೀಮಹಿ. ಹೀಗೆ ಹೊಟ್ಟೆ ಸೀಳಿದೆ, ಮಹಾಪ್ರಾಣದಲ್ಲಿ ಹೇಳಬೇಕು. ಧೀಮಹಿ ತನ್ನೋ ಅಗ್ನಿ ತನ್ನೋ ಅಗ್ನಿ ಪ್ರಚೋದಯಾತ್. ಇದು ಅಗ್ನಿಯನ್ನ ತಗೊಳ್ಬೇಕಾದ್ರೆ ಹೇಳಬೇಕಾಗಿರೋ ಮಂತ್ರ. ತಗೊಂಡಾದ್ಮೇಲೆ ಕುಂಡಕ್ಕಿಡ್ತೀವಿ. ಆ ಕುಂಡದಲ್ಲಿ ಇಟ್ಟ ಮೇಲೆ, ಆ ಕುಂಡದಲ್ಲಿ ಇಡಬೇಕಾದ್ರೆ ಆ ಬೆರಣಿ ಬೀಳಬಾರ್ದು, ಬ್ಯಾಲೆನ್ಸ್ ಮಾಡಿ ಇಡಬೇಕು. ಹೀಗೆ ಇಡಬೇಕದು ಮಧ್ಯದಲ್ಲಿ. ಆ ಇಟ್ಟು ಕೈ ಜೋಡಿಸ್ತಾ ಒಂದು ಮಂತ್ರ ಹೇಳ್ತೀವಿ, ಕೈ ಜೋಡಿಸಿ. ವೈಶ್ವನರಾಯ ವಿದ್ಮಯೇ ಲಾಲೀಲಾಯ ಧೀಮಹಿ ತನ್ನೋ ಅಗ್ನಿ ಪ್ರಚೋದಯಾತ್. ಅಲ್ಲಿ ಲಾಲಿ ಆಡ್ತೀವಿ ಅಂತ, ಮಗುಗೆ ಹೇಗೆ ಮಲಗ್ಸಕ್ಕೆ ಲಾಲಿ ಆಡ್ತೀವೋ ಹಾಗೆ ಲಾಲಿ ಲಾಲಿ ಧೀಮಹಿ ಅಂತ ಹೇಳ್ತಾ ಇದ್ದೀವಿ. ಅದು ಹೇಳಿ ಅಗ್ನಿ ಪ್ರಜ್ವಲಿಸಿದೆ. ಆಗ ತುಪ್ಪ ಇಟ್ಕೋತೀವಿ, ಈ ಶ್ರುವದಲ್ಲಿ ತುಪ್ಪ ತೆಗೆದಿಟ್ಕೋತೀವಿ. ಇಟ್ಕೊಂಡು ಹೇಳಬೇಕಾಗಿದ್ದ ಮಂತ್ರ ಭೂ ಸ್ವಾಹ. ಸ್ವಾಹ ಅಂದಾಗ ಅಗ್ನಿ ಹಾಕಬೇಕು, ಅಗ್ನಿಗೆ ತುಪ್ಪ ಹಾಕಬೇಕು. ತುಪ್ಪ ಹಾಕಿದ ಕೂಡಲೇ ಅದು ಯಾರಿಗೆ ಅಂತ ಹೇಳೋದಕ್ಕೆ ಅಗ್ನೇಯ ಇದಂ ನಮಃ. 2ನೇ ಸರಿ ತುಪ್ಪ ತಗೋತೀವಿ, ಆಗ ಹಾಕ್ಬೇಕಾರೆ ಭುವ ಸ್ವಾಹ ವಾಯವಾಯಿದಂ ನಮಃ. 3ನೇ ಸರಿ ತುಪ್ಪ ತಗೋತೀವಿ, ಸ್ವಸ್ವಾಹ ಸೂರ್ಯಾಯ ಇದಂ ನಮಃ. ಭೂರ್ಭುವಸ್ವ ಸ್ವಾಹ ಪ್ರಜಾಪತಯ ಇದಂ ನಮಃ. ಇದು ಒಂದಾವರ್ತಿ. 4 ಮಂತ್ರದಿಂದ 4 ಬಾರಿ ತುಪ್ಪ ಹಾಕಿದೀವಿ. ಇದನ್ನೇ ಮತ್ತೆ 2 ಸರಿ ರಿಪೀಟ್ ಮಾಡ್ತೀವಿ. ಅದನ್ನು ಹೇಳ್ಕೊಡ್ತೀನಿ, ಹೇಳಿ. ಮತ್ತೆ ಅದನ್ನೇ ರಿಪೀಟ್, ನಾನು ಹೇಳ್ಕೊಡೋ ಮಂತ್ರನ 2 ಸರಿ ಹೇಳಿ, ಅವಾಗ ನಿಮಗೆ ಹೆಚ್ಚು ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಭೂ ಸ್ವಾಹ ಅಗ್ನೇಯ ಇದಂ ನಮಃ. ಭುವ ಸ್ವಾಹ ವಾಯವಾಯಿದಂ ನಮಃ. ಸುವಸ್ವಾಹ ಪ್ರಜಾಪತಯ ಇದಂ ನಮಃ. ಭೂರ್ಭುವಸ್ವ ಸ್ವಾಹ ಪ್ರಜಾಪತಯ ಇದಂ ನಮಃ.
ಈ ಥರ ಮೂರಾವರ್ತಿ ಆದಮೇಲೆ ಯಾವ ನಿಶ್ಚಿತ ಸಮಯ ಇದೆಯಲ್ಲ ಅದಕ್ಕೆ ಇನ್ನೊಂದು 5 ಸೆಕೆಂಡ್ ಮೊದಲೇ ಮುಗಿಸ್ಕೋಬೇಕಿದು. ಮುಗಿಸ್ಕೊಂಡಾದ್ಮೇಲೆ ತುಪ್ಪದಲ್ಲಿ ನೆನೆಸಿರುವಂಥ ಅಕ್ಕಿ ಇದೆಯಲ್ಲ ತೆಗೆದಿಟ್ಕೋಬೇಕು. ಇದು ಬೆಳಗ್ಗೆ ಆದರೆ ಒಂದು ಮಂತ್ರ ಇದೆ, ಸಂಜೆ ಆದರೆ ಒಂದು ಮಂತ್ರ ಇದೆ, ಡಿಫ್ರೆನ್ಸ್ ಸ್ವಲ್ಪ ಇದೆ ಅಷ್ಟೇ. ಈಗ ಸಂಜೆ ಹೇಳೋ ಮಂತ್ರ ಹೇಳ್ಕೊಡ್ತೀನಿ, ಹೇಳಿ. ಅಗ್ನೇಯೇ ಸ್ವಾಹ, ಅಗ್ನೇಯ ಇದಂ ನಮಃ, ಎರಡನೇ ಸರಿ ತಗೊಳ್ತೀವಿ ನೆನೆಸಿದ್ದನ್ನ, ಅವಾಗ ಹೇಳ್ತೀವಿ ಪ್ರಜಾಪತಯೇ ಸ್ವಾಹ, ಪ್ರಜಾಪತಯ ಇದಂ ನಮಃ, ಇಲ್ಲಿಗೆ ಅಗ್ನಿಹೋತ್ರ ಮುಗಿದೋಯ್ತು. ಇಷ್ಟೇ. ಇದು ಅಲ್ದಲೆ ನಾವು ಮೃತ್ಯುಂಜಯ ಮಂತ್ರ ಮತ್ತು ಸುದರ್ಶನ ಮಂತ್ರನ ನಿಮ್ಗೆ ಕಲಿಸ್ಕೊಡ್ತೀವಿ. ಹೇಳ್ಕೊಡ್ಲಾ ಬೇಡ? ಓಂ ತ್ರಯಂಬಕಂ ಬರುತ್ತಲ್ವಾ? ಯಾರ್ಯಾರಿಗೆ ಬರುತ್ತೆ? ಬಹಳ ಜನಕ್ಕೆ ಬರುತ್ತೆ. ಹಾಗಾದ್ರೆ ಒಟ್ಟಿಗೆ ಹೇಳೋಣ. ರೆಡಿ? ಶುರು. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾಂ ಮೃತ್ಯೋರ್ಮೋಕ್ಷೀಯಮಾಮೃತಾತ್ ಏತೇ ಸಹಸ್ರಮೈತಂ ಪಾಶಾಂ. ಬರಲ್ಲಲ್ವಾ? ಹೇಳ್ಕೊಡ್ತೀನಿ, ಹೇಳಿ. ಏತೇ ಸಹಸ್ರಮೈತಂ ಪಾಶಾ ಮೃತ್ಯೋರ್ಮತ್ಯಾಯ ಅಂತವೇ ತಾನ್ ಯಜ್ಞಸ್ಯ ಮಾಯಯಾ ಸರ್ವಾನುಯಜಾಮಹಿ ಮೃತ್ಯುವೇ ಸ್ವಾಹಾ ಮೃತ್ಯುವೇ ಸ್ವಾಹಾ ಮೃತ್ಯುಂಜಯಾಯ ಇದಂ ನಮಃ. ಇದು ಮೃತ್ಯುಂಜಯ ಮಹಾಮಂತ್ರ. ಇದಾದ್ಮೇಲೆ ಇದಕ್ಕೆ ಈ ಮೃತ್ಯುಂಜಯ ಮಂತ್ರ ಮಾಡಬೇಕಾದ್ರೆ ಒಂದು ಮುದ್ರೆ ಇದೆ, ಶಿವಮುದ್ರೆ ಅಂತ. ಆ ಶಿವಮುದ್ರೆನಲ್ಲಿ ಮೃತ್ಯುಂಜಯ ಮಂತ್ರ, ಶಿವಮುದ್ರೆ. ಇಲ್ಲಿ ನೋಡಿ, ಎಡಗೈ ಇಲ್ಲಿದೆ ಈ ಥರ. ಈ ಚಂದ್ರಭಾಗ ಅಂತಾರೆ ಈ ಭಾಗ. ಇದು ನಾಭಿಗೆ ತಾಗಬೇಕು, ಒಕ್ಕಳಕ್ಕೆ. ಈ ಹೆಬ್ಬೆರಳು ನೇರ ಇರಬೇಕು, ಕೈ ನೇರ ಹೀಗಿರ್ಬೇಕು. ಬಲಗೈಯಿಂದ ಆ ಎಡಗೈ ಹೆಬ್ಬೆರಳನ್ನ ಗಟ್ಟಿಗೆ ಹದಿಮಿಡಿಬೇಕು, ಬಲಗೈ ಹೆಬ್ಬೆರಳು ನೇರ ಇರಬೇಕು, ನಾಭಿ ಹತ್ರನೇ ಇರಬೇಕು. ಇದನ್ನು ಶಿವಮುದ್ರೆ ಅಂತಾರೆ. ಈ ಮುದ್ರೆ ಇಟ್ಕೊಂಡು ಮಾಡ್ತಾ ಇದ್ದಾಗ ಶರೀರದಲ್ಲಿ ಒಳ್ಳೆಯ ಶಾಖ ಉತ್ಪತ್ತಿ ಆಗತ್ತೆ. ಆ ಒಳ್ಳೆಯ ಶಾಖ ಉತ್ಪತ್ತಿ ಆದಾಗ ನಮ್ಮ ಶರೀರದಲ್ಲಿ ಅನೇಕ ರೀತಿಯ ರುಜಿನಗಳು ಹೊರಗಡೆ ಹೋಗ್ಲಿಕ್ಕೆ ಕಾರಣ ಆಗ್ತವೆ. ಹಾಗಾಗಿ ಇದನ್ನ ಇಟ್ಕೊಂಡೇ ಮಂತ್ರ ಹೇಳಬೇಕು. ಈ ಕೈ ಇದೆಯಲ್ಲ, ಹಿಂಗಾಗಬಾರ್ದು, ಹೀಗೆ ಇರಬೇಕು, ಫ್ಲಾಟ್ ಇರಬೇಕಿದು. ಎಡಗೈಯೇ ಇರಬೇಕಿಲ್ಲಿ. ನಾನು ಬಲಗೈ ತೋರಿಸ್ತಾ ಇದ್ದೀನಿ, ಕಾರಣ ನನ್ನ ಮೈಕ್ ಹಿಡ್ಕೊಂಡಿರೋದ್ರಿಂದಾಗಿ. ಹೀಗೆ ಇರಬೇಕು. ಬಲಗೈನಲ್ಲಿ ಆ ಹೆಬ್ಬೆಟ್ಟನ್ನು ಲಾಕ್ ಮಾಡಬೇಕು. ಹೆಬ್ಬೆಟ್ಟು ನೇರ ಇರಬೇಕು. ಇಟ್ಕೊಂಡೇ ಹೇಳೋಣ ಈಗ. ಆಗ್ಬೋದಾ? ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾಮೃತ ಮುಕ್ಷಿತೋ ಏನು ಮೃತ್ಯೋರ್ಮೋಕ್ಷಿಯ ಮಾಮೃತಾತ್ ಏತೇ ಸಹಸ್ರಮಯಿತ ಏತೇ ಸಹಸ್ರಮಹಿತಂ ಪಾಶಾಂ ಮೃತ್ಯೋರ್ಮತ್ಯಾಯ ಅಂತವೇ
ತಾನ್ ಯಜ್ಞಸ್ಯ ಮಾಯಯ ಸರ್ವಾನುಯಜಾಮಯೇ ಮೃತ್ಯುವೇ ಸ್ವಾಹಾ ಮೃತ್ಯುವೇ ಸ್ವಾಹಾ ಮೃತ್ಯುಂಜಯಾಯ ಇದನ್ನ ಮಮ. ಇಲ್ಲೂ ತುಪ್ಪ ಹಾಕೋದಿರುತ್ತೆ. ಇಲ್ಲಿ ತುಪ್ಪ ಹಾಕ್ಬೇಕಾರೆ ಮೃತ್ಯುವೇ ಸ್ವಾಹಾ ಅವಾಗ ತುಪ್ಪ ಹಾಕಬಾರ್ದು. ಮೃತ್ಯುವೇ ಸ್ವಾಹಾ ಆಗ ತುಪ್ಪ ಹಾಕಬೇಕು. ಗೊತ್ತಾಯ್ತಾ? ಮೊದಲನೇದು ಸರಿ ಹಾಕಂಗಿಲ್ಲ, ಎರಡನೇದಲ್ಲಿ ಸ್ವಾಹ ಆದಾಗ ಹಾಕಬಾರ್ದು, ಸ್ವಾಹಾ ಆದಾಗ ಹಾಕಬೇಕು. ಗೊತ್ತಾಯ್ತಾ? ಹಾಗೆಯೇ ಸುದರ್ಶನ ಮಂತ್ರ ಅದಕ್ಕೂ ಮುದ್ರೆ ಇದೆ. ಅದಕ್ಕೆ ಮುದ್ರೆ ಎಡಗೈಯ ಹೆಬ್ಬೆರಳ ಮೇಲೆ ಬಲಗೈಯ ಕಿರುಬೆರಳು ಬರಬೇಕು. ಇದು ಈ ಥರ ಮುದ್ರೆ ಮಾಡಿದಾಗ ಬಲಗೈ ಮೇಲ್ಗಡೆ ಬಂದಿರುತ್ತೆ. ಬಲಗೈಯ ಹೆಬ್ಬೆರಳು, ಎಡಗೈಯ ಕಿರುಬೆರಳು, ಇಲ್ಲಿ ಸೂರ್ಯ ಚಕ್ರ ಅಂತಿದೆ. ಎರಡು ಪಕ್ಕೆಲುಬುಗಳು ಸೇರೋ ಜಾಗದಲ್ಲಿ ಮಧ್ಯ ಭಾಗದಲ್ಲಿ ಬರುತ್ತೆ. ಅಲ್ಲಿಗೆ ಆ ತಾಗಬೇಕು ನೋಡಿ. ಆಗ ತಾಗದಾಗ ನಮ್ಮ ಎರಡು ಕೈಗಳು ಲೆವೆಲ್ ಒಂದೇ ತರ ಇರುತ್ತೆ, ಇನ್ಮೇಲೆ ಕೆಳಗೆ ಇರಲ್ಲ. ನೋಡಿ ಇಲ್ಲಿ ನನ್ನ ಕೈನ ಈ ಸಮತಲ ಇದೆಯಲ್ಲ, ಈ ಕೈದು ಹೀಗೆ ಇದೆಯಾ ಬೇರೆ ತರ ಇದೆಯಾ ನೋಡಿ. ಇದು ಸುದರ್ಶನ ಚಕ್ರದ ಮುದ್ರೆ. ಇದು ಇಲ್ಲಿ ಸೂರ್ಯ ಚಕ್ರ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಪಕ್ಕೆಲುಬುಗಳು ಸೇರೋ ಜಾಗ ಬರುತ್ತೆ. ಅಲ್ಲಿ ಮಧ್ಯದಲ್ಲಿ ಇದೆ, ಅದನ್ನು ಸೂರ್ಯ ಚಕ್ರ ಅಂತ ಹೇಳ್ತಾರೆ. ನಮ್ಮ ಆತ್ಮ ಮತ್ತು ಮನಸ್ಸಿರೋ ಜಾಗ ಅದು. ಅಲ್ಲಿ ಈ ಥರ ನಾವು ಇಟ್ಕೋತೀವಿ ನೋಡಿ. ನನ್ನ ಭುಜ ಏರಿದೆಯಾ, ಕರೆಕ್ಟ್ ಲೆವೆಲ್ ಇದೆಯಾ, ನನ್ನ ಪೂರ್ತಿ ಮೊಳಕೈ ಇದೆಯಲ್ಲ ನೇರ ಇದೆಯಾ, ಸೊಟ್ಟಕ್ಕಿದೆಯಾ, ನಿಮ್ಮದು ಹಂಗೆ ಇದೆಯಾ, ಬೆರಳುಗಳೆಲ್ಲ ಹಿಂಗೆ ಓಪನ್ ಆಗಿರಬೇಕು. ಆ ಸುದರ್ಶನ ಚಕ್ರದ ಮುಳ್ಳುಗಳು ಹೇಗೆ ಇರುತ್ತೋ ಆಗಿರಬೇಕು. ಇಟ್ಕೊಂಡಿದ್ದೀರಲ್ವಾ? ಹೇಳ್ಕೊಡ್ಲಾ? ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೇ ಪರಕರ್ಮ ಮಂತ್ರಯಂತ್ರತಂತ್ರೌಷಧ ಅಸ್ತ್ರಶಸ್ತ್ರಾಣಿ ಸಂಮರ ಸಂಮರ ಅಸ್ತ್ರ ಶಸ್ತ್ರಾಣಿ ಸಂಮರ ಸಂಮರ ಮೃತ್ಯೋರ್ಮೋಚಯ ಮೋಚಯ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ದೀಪ್ತ್ರೇ ಜ್ವಾಲಾಪರಿತಾಯ ಸರ್ವದಿಕ್ಷೋಪಣಕರಾಯ ಪರಬ್ರಹ್ಮಣೇ ಪರಂ ಜ್ಯೋತಿಷೇ ಶಾಸ್ತ್ರಾರಂ ಫಟ್ ಸ್ವಾಹಾ. ಇದು ಸುದರ್ಶನ. ಆಗ ಪಟ್ ಅಂತ ಸ್ವಾಹ ಅಂದಾಗ ತುಪ್ಪ ಹಾಕಬೇಕು. ಇದು ಇಲ್ಲಿಗೆ ಮುಗ್ದಿದೆ. ಈ ಎರಡು ಮಂತ್ರಗಳು ಎಕ್ಸ್ಟ್ರಾ ನಿಮಗೆ ಕಲಿಸ್ಕೊಡ್ತಾ ಇರೋದು. ಇಲ್ಲಿ ದೇವಿ ಹೇಳಿದ್ರಿಂದ ನಮ್ಮ ಮನೆಯಲ್ಲಿ ಎಲ್ಲ ಪಾಸಿಟಿವ್ ಎನರ್ಜಿಯೇ ಜಾಸ್ತಿ ಆಗಬೇಕು ಅನ್ನೋಕ್ಕೋಸ್ಕರ ಇವೆರಡು ಜೋಡಿಸಿದೆ. ಎಲ್ಲೂ ಇಲ್ಲ ಇದು. ಗಂಟೆ ಎಷ್ಟಾಯ್ತು? ಟೈಮ್ ಎಷ್ಟಾಯ್ತು? 6. ನಾವೀಗ ಅಲ್ಲಿಗೆ ನಿಮ್ಮ ಹತ್ರ ಎಲ್ಲ ಚೀಟಿ ಕೊಟ್ಟಿದ್ದಾರೆ, ಕೂಪನ್ ಕೊಟ್ಟಿದ್ದಾರೆ. ಅಲ್ಲಿ ಕೂಪನ್ ಇಟ್ಕೊಂಡು ಅಲ್ಲಿ ಕೂರಿಸ್ತಾರೆ. ಅಲ್ಲೋಗಿ ಕೂತ್ಕೊಳ್ಳಿ. ಅಲ್ಲೇ ಬಂದು ನಿಮ್ಮ ಕೂಪನ್ ತಗೊಂಡು ನಿಮಗೆ ಕಿಟ್ ಕೊಡ್ತಾರೆ. ತಗೋ.
ಆ ತಾಮ್ರದ ಪಾತ್ರೆ ಏನಿದೆಯಲ್ಲ ಅದೆಲ್ಲವೂ ಆ ಕುಂಡದ ಒಳಗಡೆ ಹಾಕೊಂಡು ತಾಮ್ರದ ಪಾತ್ರೆಗಳು ಮಾತ್ರ ಎಡಗೈಯಲ್ಲಿ ಇಟ್ಕೊಂಡು ಬಲಗೈನಲ್ಲಿ ಮುಚ್ಚಿಟ್ಕೊಳ್ಳಿ. ಇಟ್ಕೊಂಡ್ರ ನಾನು ಸಂಕಲ್ಪ ಹೇಳ್ಕೊಡ್ತೀನಿ. ಅದಕ್ಕೆ ಎಲ್ಲವೂ ತಾಮ್ರದ ಎಲ್ಲವೂ ಇದೆಯಲ್ಲ, ಪ್ಲಾಸ್ಟಿಕ್ ಒಂದು ಬಿಟ್ಟು ಶಬ್ದ ಮಾಡಬೇಡಿ. ಆ ಪ್ಲಾಸ್ಟಿಕ್ ಕವರು ಇಟ್ಕೊಳ್ಳಿ, ನಿಮಗೆ ಬೇಕಾಗತ್ತೆ. ಈ ಕೇಬಲ್ ಮೇಲೆ ಇಲ್ಲಿ ಕಡೆ ಇದ್ದವರು ವಿಂಧ್ಯಮ್ಮ ನಿಂತ್ಕೋಬಾರ್ದು, ನಿಂತಿದ್ದೀರಿ. ಆ ಕೇಬಲ್ ಎಳೆದಾಗ ಏನು ಮಾಡಬೇಡಿ, ಅದು ಹಂಗೆ ಇರುತ್ತದು. ನೀನು ಆ ಕಡೆ ಹೋಗಿ, ನೀವು ಇಲ್ಲಿ ಇಬ್ರು ಆ ಕಡೆಗೆ ಹೋಗಿರಿ. ಇಲ್ಲಿ ಓಡಾಡ್ತಾ ಇರ್ತೀನಿ. ಇಟ್ಕೊಂಡ್ರಲ್ವಾ? ನೋಡಿ, ನಾನೀಗ ಏನು ಹೇಳಿದ್ದೀನಿ ಅಷ್ಟು ನೋಡಿ. ಒಂದು ನಿಮಿಷ ಕೇಳಿ. ಇಲ್ಲಿ ತಾಮ್ರದ ಇಷ್ಟ ದೇವ್ರ ಚಿತ್ರ ತಂದ್ಕೊಳ್ಳಿ. ಆ ಚಿತ್ರಕ್ಕೆ ಮನಸಾರೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳಿ, ಇಷ್ಟ ದೇವತಾಭ್ಯೋ ನಮಃ, ಗ್ರಾಮ ದೇವತಾಭ್ಯೋ ನಮಃ, ಸ್ಥಳ ದೇವತಾಭ್ಯೋ ನಮಃ. ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ನಾನು ಹೇಳ್ಕೊಟ್ಟಂಗೆ ನೆನಪು ಮಾಡ್ಕೊಳ್ಳಿ. ನಾನು, ನನ್ನ ಮನೆ, ನನ್ನ ಕುಟುಂಬ ಎಲ್ಲವೂ ಸುಭಿಕ್ಷವಾಗಬೇಕು. ನಾವು ವಾಸ ಮಾಡ್ತಿರುವಂತ ಭೂಮಿ ಯಾವಾಗಲೂ ಶಾಂತವಾಗಿರಬೇಕು, ಸಸ್ಯ ಶ್ಯಾಮಲೆ ಆಗಿರಬೇಕು. ಜಗತ್ತಿನಲ್ಲಿರೋರು ಎಲ್ಲರೂ ಚೆನ್ನಾಗಿರ್ಬೇಕು, ಅನ್ಯೋನ್ಯವಾಗಿರಬೇಕು, ಆರೋಗ್ಯ ವೃದ್ಧಿ ಆಗಿರಬೇಕು. ಜಗತ್ತನ್ನ ಮುನ್ನಡೆಸುವಂತ ಯೋಗ್ಯತೆ ನಮ್ಮ ಭಾರತಕ್ಕೆ ಬರಬೇಕು. ನಮ್ಮ ದೇಶ ಗುರು ಸ್ಥಾನದಲ್ಲಿ ನಿಂತು ಜಗತ್ತನ್ನು ಮುನ್ನಡೆಸುವಂತ ಯೋಗ್ಯತೆಯನ್ನ ತಾಯಿ ದಯಪಾಲಿಸಬೇಕು ಅಂತ ದೇವಿ ಹತ್ರ ಕೇಳ್ಕೊಳ್ಳಿ. ಹಾಗೆ ಇನ್ನೊಂದು ಹೇಳ್ಕೊಳ್ಳಿ, ನಾನು ಮಾಡುವಂತ ಯಜ್ಞ ಭಾಗದಿಂದ ಆ ಜಗತ್ತಿನಲ್ಲಿರುವಂತ ಎಲ್ಲಾ ಜೀವಿಗಳಲ್ಲೂ ಸಮೃದ್ಧಿ ಆಗಬೇಕು. ಎಲ್ಲಾ ಜೀವಿಗಳು ಸುಖವಾಗಿ ಆನಂದವಾಗಿರೋ ತರ ವಾತಾವರಣ ಸೃಷ್ಟಿಯಾಗಬೇಕು. ನನ್ನಿಂದ ಏನು ಸಮಾಜಕ್ಕೆ ಮಾಡೋದು ಒಳ್ಳೇದಿದೆಯೋ ಅದು ಇನ್ನಷ್ಟು ಒಳ್ಳೇದಾಗ್ಲಿಕ್ಕೆ ಪ್ರೇರಣೆ ನನಗೆ ಸಿಕ್ಕಬೇಕು ಅಂತೇಳಿ ನಿಮ್ಮ ಆರಾಧ್ಯ ದೈವದ ಹತ್ರ ಕೇಳ್ಕೊಡಿ. ಈಗ ಆ ಕುಂಡವನ್ನ ಪಕ್ಕಕ್ಕೆ ಇಟ್ಕೊಳ್ಳಿ. ಕುಂಡದ ಸ್ಟ್ಯಾಂಡ್ ಅನ್ನ ಮೊದಲು ನೆಲಕ್ಕಿಡಿ. ಸ್ಟ್ಯಾಂಡ್ ಮೇಲೆ ಕುಂಡ ಜೋಡಿಸಿ. ನೋಡಿ, ಅಲ್ಲಿ ಯಾರ್ಯಾರು ಇದ್ದೀರಿ ಲೈನ್ ನಲ್ಲಿ ಗಮನಿಸ್ತಾ ಇರೋರು ಗಮನಿಸಿಕೊಳ್ಳಿ. ಹಾಗೇನೆ ನಿಮಗೆ ಕ್ಯಾಂಡಲ್ ಕೊಟ್ಟಿದೆ. ಆ ಕ್ಯಾಂಡಲ್ ಅನ್ನ ನಿಮ್ಮ ಬಲಗಡೆ ಇಟ್ಕೊಳ್ಳಿ. ಕ್ಯಾಂಡಲ್ ಬಲಗಡೆ ಇಟ್ಕೊಳ್ಳಿ. ಬೆರಣಿಯನ್ನ ತಗೊಳ್ಳಿ. ಫಸ್ಟ್ ಪ್ರಾರಂಭದಲ್ಲಿ ಬೆರಣಿ ತಗೊಳ್ಳಿ, ಕುರುಳು ತಗೊಳ್ಳಿ. ಕುರುಳು ತಗೊಂಡು ಕುರುಳನ್ನ ಆ ನಿಮ್ಮ ಬೆರಣಿ ಏನು ಕುಂಡದ ಬಾಕ್ಸ್ ಇದೆಯಲ್ಲ, ಪ್ಲಾಸ್ಟಿಕ್ ಬಾಕ್ಸ್, ನಿಮ್ಮ ಬಲಗಡೆ ಅಥವಾ ಎಡಗಡೆ ಒಂದು ಪಕ್ಕದಲ್ಲಿ ಇಟ್ಕೊಳ್ಳಿ. ಮುಂದೆ ಇಟ್ಕೋಬೇಡಿ, ಪಕ್ಕದಲ್ಲಿ ಇಟ್ಕೊಳ್ಳಿ. ಆ ಪ್ಲಾಸ್ಟಿಕ್ ಕವರ್ ಒಳಗಡೆಗೆ ಹಾಕಿಟ್ಕೊಳ್ಳಮ್ಮ, ಬೇಕಾಗತ್ತದ. ಇಲ್ಲಿ ಕ್ಯಾಂಡಲ್ ಯಾರಿಗೋ ಇಲ್ಲ ನೋಡಿ. ಆ ಬೆರಣಿಯನ್ನ ಕರೆಕ್ಟ್ ಆಗಿ ಅರ್ಧ ಮಾಡಿ. ಅರ್ಧ ಆದ್ಮೇಲೆ ಆ ಒಂದು ಅರ್ಧ ಭಾಗನ 4 ಭಾಗ ಮಾಡಿ. ಗಿರ್ದಲ್ಲಿ ಗಿರ್ದ ಮಾಡಿ. ಬೆರಣಿ ತುಂಡು ಮಾಡಿ ಕೆಳಗಡೆ ಇಟ್ಟು ತುಂಡು ಮಾಡಕ್ ಹೋಗಿ ಕೈಯಲ್ಲಿ ಇಟ್ಕೊಂಡು ಮಾಡ್ತಿದ್ರೆ ತುಂಡು ಆಗಲ್ಲ. ಅದು ಹಚ್ಕೋಬೇಡಿ. ಬೆರಣಿಯನ್ನ 4 ಪೀಸ್ ಆಗಿದೆಯಲ್ವಾ, 5ನೇ ಪೀಸ್ ಸಣ್ಣದೊಂದು ಮಾಡಿಟ್ಕೊಳ್ಳಿ. ಸಣ್ಣದೊಂದು ಪೀಸ್ ಇಟ್ಕೊಳ್ಳಿ, ಸಣ್ಣದು. ಕೆಳಗಡೆ ಅಗ್ನಿಕುಂಡದ ಒಳಭಾಗದಲ್ಲಿ ತಳಭಾಗಕ್ಕೊಂದು ದೊಡ್ಡದೊಂದು ಅಗಲಕ್ಕಾಕಿ ಕೆಳಗಡೆ ಅಗ್ನಿಯ ಕುಂಡದ ಒಳಭಾಗದಲ್ಲಿ ಒಂದು ಅಗಲಕ್ಕೆ ಹಾಕಿ ಕೆಳಗಡೆ. ಅದು ಹಾಕಿದ್ಮೇಲೆ 3 ಪೀಸನ್ನ ತ್ರಿಭುಜಾಕೃತಿಯಲ್ಲಿ ಜೋಡಿಸಿ. ಅಲ್ಲಿ ಸಹಾಯ ಮಾಡಿ. ಯಾರು ಪ್ರಬಂಧಕರಿದ್ದೀರಿ ಅಲ್ವಾ? ಕಲ್ಪನಮ್ಮ, ಆಮೇಲೆ ಮಾಡಂತ ಇಲ್ಲಿ ಬಂದು ಸಹಾಯ ಮಾಡ್ರಿ. ಇಲ್ಲಿ
ಜೋಡಿಸ್ಕೊಂಡ್ರಲ್ವಾ? ಈ ಜೋಡಿಸ್ಕೊಂಡ ನಂತರ ಕರ್ಪೂರ ಸುಮ್ಮನೆ ಇಟ್ಟಿರೋದು, ನಿಮಗೆ ಕರ್ಪೂರ ಬೇಕಾಗಿಲ್ಲ. ಕರ್ಪೂರ ನಾವು ಸುಮ್ಮನೆ ಇಟ್ಕೊಳ್ಳಿ ಅಂತ ಹೇಳಿದ್ವಿ, ಎಲ್ಲಾರು ಅಗ್ನಿ ತಾಗಲಿಲ್ಲ ಅಂದ್ರೆ ಇರ್ಲಿಕ್ಕೆ ಅಂತ. ಈಗ ಆ ಕ್ಯಾಂಡಲ್ನ ಹಚ್ಕೊಳ್ಳಿ, ಬೆಂಕಿ ಪಟ್ಟಿನ, ಆ ಬೆಂಕಿ ಪಟ್ಟಿನ ಗೀರ್ಬೇಕಾದ್ರೆ ಹುಷಾರು, ಕಿಡಿ ಎದುರುಗಡೆಗೆ ಆರಬಹುದು. ಹಚ್ಕೊಳ್ಳಿ, ಕ್ಯಾಂಡ್ಲನ್ನ ಹಚ್ಕೊಂಡು ಆ ಕ್ಯಾಂಡ್ಲ್ ನಿಲ್ಲಿಸ್ಕೊಳ್ಳಿ. ನಾವಿಲ್ಲಿ ಕ್ಯಾಂಡ್ಲ್ ಕೊಟ್ಟಿದೆ, ಆದ್ರೆ ನೀವು ಕ್ಯಾಂಡಲ್ದಲ್ಲೇ ಒಂದು ಸಣ್ಣ ದೀಪ ಮಾಡ್ಕೊಳ್ಳೋದು ಒಳ್ಳೇದು. ಈಗ ಒಂದು ತುಪ್ಪದ ಬಟ್ಲು, ಸ್ಟೀಲ್ ಬಟ್ಲು ಇದೆಯಲ್ಲ, ಅದಕ್ಕೆ ಒಂದು 4 ಚಮಚ ತುಪ್ಪವನ್ನ ತೆಗೆದುಹಾಕೊಳ್ಳಿ. ಶ್ರುವದಿಂದನೇ ತೆಗಿರಿ, ಶ್ರುವದಿಂದನೇ ಆ ಸ್ಟೀಲ್ ಬಟ್ಲಿಗೆ ಒಂದು 4 5 ಒಂದು 20 ತೊಟ್ಟು ಆಗುವಷ್ಟು ತುಪ್ಪನ ಹಾಕೊಳ್ಳಿ. ಹಾಕೊಂಡಾದ್ಮೇಲೆ ಆ ತುಪ್ಪವನ್ನ ಕ್ಯಾಂಡ್ಲ್ ನೆಲದಲ್ಲಿ ಇಟ್ಕೊಳ್ಳಿ. ನೆಲದಲ್ಲಿ ಇಟ್ಕೊಂಡು ಆ ಬಟ್ಲಲ್ಲಿ ತಳಕ್ಕೆ ಬೆಂಕಿ ಕಾಯಿಸಿದ್ರೆ ನೀರಾಗತ್ತೆ, ತುಪ್ಪ ಕಾಯಿಸ್ಕೊಳ್ಳಿ. ಶ್ರುವದಿಂದ ಹಾಕೋಬೇಕು, ಬಗ್ಸಿದ್ರೆ ಚೆಲ್ಲುತ್ತಮ್ಮ. ಈಗ ಹಾಕೊಳ್ಳಿ, ಈಗ ಹಾಕೊಂಬಿಡಿ, ಟೈಮ್ ಆಯ್ತು. ಹಚ್ಕೊಂಡ್ರ? ಮಗು ಅಲ್ಲಿ ಕೂತ್ಕೊ, ಇಲ್ಲ ಇದ್ದಾಗ ಆ ಕಡೆ ಹಿಂದಕ್ಕೆ ಹೋಗು. ತುಪ್ಪ ಜಿನಗಿಸ್ಕೊಂಡ್ರಲ್ವಾ? ಆ ಜಿನಗ ತುಪ್ಪದ ಪಾತ್ರೆ ಕೆಳಗಡೆ ಇಟ್ಕೊಳ್ಳಿ. ಅಕ್ಕಿ ಡಬ್ಬ ಓಪನ್ ಮಾಡಿ, ಅಕ್ಕಿ ಡಬ್ಬ ಓಪನ್ ಮಾಡಿ ಈ ತರ ಬಿಗಿ ಮುದ್ರೆನಲ್ಲಿ ಅಕ್ಕಿಯನ್ನ ತಗೊಂಡು ತಟ್ಟೆ ಇದೆಯಲ್ಲ, ತಾಮ್ರದ ತಟ್ಟೆ, ಆ ಒಂದು ಭಾಗದಲ್ಲಿ ಹಾಕೊಳ್ಳಿ, ಒಂದು ಭಾಗಕ್ಕೆ ಹಾಕೊಳ್ಳಿ. ಇನ್ನೊಂದ್ಸರಿ ತಗೊಂಡು ಇನ್ನೊಂದು ಭಾಗಕ್ಕೆ ಹಾಕೊಳ್ಳಿ, ಎರಡು ಸಪರೇಟ್ ಇರಲಿ. ಆ ಅಕ್ಕಿಗೆ ಒಂದೊಂದು ತೊಟ್ಟು ತುಪ್ಪ, ಅದಕ್ಕೆ ಎಷ್ಟು ಬೇಕಾಗುತ್ತೋ, ತೊಟ್ಟು ಜಾಸ್ತಿ ಆಗ್ಬಹುದು, ಚೂರು ಎಷ್ಟು ಬೇಕಾಗುತ್ತೋ ನಿಮ್ಮ ಅಳತೆನಲ್ಲಿ ಹಾಕಿ ಅದನ್ನ ನೆನೆಸ್ಕೊಳ್ಳಿ. ತುಪ್ಪವನ್ನು ನೆನೆಸ್ಕೊಳ್ಳಿ, 2 ಭಾಗ ಸಪರೇಟೇ ಇರಲಿ. ಹಂಗ ಕೈಯಲ್ಲಿ ಅಮ್ಮ ಹಿಂಗ ಹಾಕು, ಹಿಂಗೆ ಹಿಂಗ್ ತೆಗೆದು ಹಿಂಗ ಹಾಕಮ್ಮ, ಬಗ್ಗಿಸ್ಬೇಡ್ರಿ. ಆಯ್ತಾ? ಈಗ ಬೆರಣಿಯ ತುಂಡು ಒಂದು ಇಟ್ಕೊಂಡಿದ್ದೀರಲ್ಲ, ಅದನ್ನ ಚಿಮಟದಲ್ಲಿ ಇಟ್ಕೊಳ್ಳಿ, ಚಿಮಟದಲ್ಲಿ ಇಟ್ಕೊಳ್ಳಿ. ಇಟ್ಕೊಂಡಿದ್ದೀರಲ್ವಾ? ನೋಡಿ, ಎಲ್ಲ ಇನ್ನು ಟೈಮ್ ಇದೆ, ಇನ್ನು ಸಾಕಷ್ಟು ಟೈಮ್ ಇದೆ, ಗಡಿಬಿಡಿ ಮಾಡ್ಕೋಬೇಡಿ. ನಿಮ್ಗೆ ಗೊತ್ತಾಗ್ತಿಲ್ಲ ಅಂದ್ರೆ ಕೈ ಎತ್ತಿ, ನಿಮ್ಮ ಹತ್ರ ಬರ್ತಾರೆ. ನಿಮ್ಗೆ ಏನಾದ್ರೂ ಅನುಮಾನ ಬಂದಲ್ಲಿ ಜೋಡಿಸ್ಕೊಳಕ್ ಸರಿಯಾಗಿಲ್ಲ ಅಂದ್ರೆ ಕೈ ಎತ್ತಿ. ಇಲ್ಕೊಂದು ಕ್ಯಾಂಡ್ಲ್ ಇಲ್ಲ, ಕ್ಯಾಂಡ್ಲ್ ಕೊಡಪ್ಪ, ಇಲ್ಲಿ ಅವ್ರಿಗೆ ಹಚ್ಕೊಂಡೇ ಇಲ್ಲ ಇಲ್ಲಿ. ಅಲ್ಲಮ್ಮ, ಪಕ್ಕದಲ್ಲಿ ಇಸ್ಕೊಂಡು ಇದು ಕರಗಿಸ್ಕೊಡ್ಲಿಲ್ಲ ನಮ್ಮ, ಸ್ವಲ್ಪ ಸಹಾಯ ತಗೊಳಮ್ಮ. ಅಲ್ಲ, ಮದ್ದಕ್ಕಿಡಮ್ಮ ಕ್ಯಾಂಡ್ಲು, ಅಮ್ಮ ಮದ್ದಕ್ಕಿಟ್ಬಿಡಿ. ಏನು ಬೆರಣಿ ಕೂರ್ಸಕ್ ಆಗ್ತಿಲ್ವಾ? ಅಲ್ಲಿ ನೋಡಿ ಉಷಮ್ಮ, ಮತ್ತೆ ಎಲ್ರಿಗೂ ಸರಿ ಆಗಿದ್ಯಾ? ಬೆರಣಿ ಸರಿ ಇಟ್ಟಿದ್ದೀರಾ? ಬೆರಣಿ ತುಂಡನ್ನ ಚಿಮಟದಲ್ಲಿ ಇಟ್ಕೊಂಡಿದ್ದೀರಾ? ಇಟ್ಕೊಂಡು ಆ ತುಪ್ಪ ಕರಗಿಸಿದ್ದೀರಲ್ಲ, ಆ ಚಿಮಟದಲ್ಲಿ ಇಟ್ಕೊಂಡಿರೋ ಬೆರಣಿಯನ್ನ ಕುಂಡದ ಮೇಲಿಟ್ಕೊಂಡು ಆ ಚಿಮಟದಲ್ಲಿ ಇಟ್ಕೊಂಡಿರೋ ಬೆರಣಿಗೆ ತುಪ್ಪವನ್ನ ಹಾಕಿ, ಒಂದ್ 2-3 ತೊಟ್ಟು ತುಪ್ಪ ಹಾಕಿ, ಆ ಬಿದ್ರೆ ಕುಂಡದೊಳಗಡೆನೆ ಬೀಳಲಿ. ಬಿದ್ರೆ ನೆಲದಲ್ಲಿ ಬೀಳೋದು ಬೇಡ ತುಪ್ಪ. ಗಿರಿ, ನೆನೆಸ್ಕೊಂಡ್ರ? ಪ್ರತಿ ಎಲ್ಲಿದೆ? ನೀವೆಲ್ಲ ಪ್ರತಿ ಇಟ್ಕೊಳ್ಳಿ, ಒಂದ್ ಕೈಯಲ್ಲಿ ಪ್ರತಿ ಇಟ್ಕೊಳ್ಳಿ.
ಎಷ್ಟು ಗಂಟೆಗೆ? ಇನ್ನೆಷ್ಟು? ನಾನು ನೋಡಿಲ್ಲ. ಹಾಕೊಂಡ್ರಾ? ನೆನೆಸ್ಕೊಂಡಿದ್ದೀರಲ್ವಾ? ಈಗ ಎಷ್ಟು ಗಂಟೆ ಸ್ಟಾರ್ಟ್ ಮಾಡ್ಬೋದು. 48. ಈಗ ನೋಡಿ, ಅಗ್ನಿಯನ್ನ ಆ ಎಲ್ಲಿ ಕ್ಯಾಂಡ್ಲ್ ಇದೆಯಲ್ಲ ಅಲ್ಲಿಗೆ ಹಚ್ಕೊಳಕ್ ತಗೊಳ್ಳಿ, ಇಟ್ಕೊಳ್ಳಿ, ಹಚ್ಕೊಳ್ಳಿ. ಅಲ್ಲಿ ಇಟ್ಕೊಂಡಾಗ ಕ್ಯಾಂಡ್ಲ್ ನಂದೋಗ್ಬಾರ್ದು, ನೋಡ್ಕೊಂಡು ಹಚ್ಕೊಳ್ಳಿ. ಅದಕ್ಕೆ ಹಚ್ಕೋಬೇಕು. ಅದಕ್ಕೆ ನೀವು ಏನ್ ಬೆರಣಿ ತುಂಡು ಇಟ್ಕೊಂಡಿದಿರಲ್ಲ ಅದಕ್ಕೆ ಬೆಂಕಿ ಹಚ್ಕೋಬೇಕು. ಹಚ್ಕೊಳ್ಳೋ ತರ ಮಾಡ್ಕೊಳ್ಳಿ. ಹಚ್ಕೊಂಡಿದೆಯಲ್ವಾ? ಹಚ್ಕೋಬೇಕಾದ್ರೆ ಒಂದು ಮಂತ್ರ ಹೇಳ್ಕೊಡ್ತೀನಿ, ಹೇಳಿ. ಮಹಾಜ್ವಾಲಾಯ ವಿದ್ಮಹೇ ಅಗ್ನಿಜ್ವಾಲಾಯ ಧೀಮಹಿ ತನ್ನೋ ಅಗ್ನಿ ಪ್ರಚೋದಯಾತ್. ಈ ಅಗ್ನಿಯನ್ನ ತಗೊಂಡು ಹೋಮಕುಂಡದ ಮಧ್ಯದಲ್ಲಿ ಕ್ಲೀನ್ ಆಗಿ ಇಟ್ಕೊಳ್ಳಿ. ನೋಡಿ ಅಲ್ಲಿ ಇಡಿ, ಅಲ್ಲಿ ಆ ಇಡ್ಬೇಕಾದ್ರೆ ಅದು ಹತ್ಕೊಂಡೇ ಇರಬೇಕು, ಅದು ಶಾಂತ ಆಗಬಾರ್ದು. ನೋಡಿ ಅಲ್ಲಿ ಅಗ್ನಿಯಲ್ಲಿ ಜ್ವಲಿಸ್ಲಿ. ಅಲ್ಲಿ ಜ್ವಲಿಸ್ತಾ ಇದೆಯಾ ಅಗ್ನಿ? ಬಂತ ಅಲ್ಲಿ? ಕೈ ಜೋಡಿಸಿ ನಾ ಹೇಳ್ಕೊಡೋ ಮಂತ್ರ ಹೇಳಿ. ವೈಶ್ವನರಾಯ ವಿದ್ಮಹೇ ಲಾಲಿಲಾಯ ಧೀಮಹಿ ತನ್ನೋ ಅಗ್ನಿ ಪ್ರಚೋದಯಾತ್. ಅಗ್ನಿ ಇಲ್ಲ ಬಂದಿದೆಯಾ ಅಲ್ಲಿ? ಈಗ ಬೇಡ, ಸ್ವಲ್ಪ ತಡಿ. ಆಯ್ತಾ? ಅಲ್ಲಿ ಅಗ್ನಿ ಚೆನ್ನಾಗಿ ಉರಿತಾ ಇದೆಯಾ? ಉರಿತಾ ಇಲ್ಲ ಅಂದ್ರೆ ಒಂದೆರಡು ತೊಟ್ಟು ತುಪ್ಪ ಹಾಕಿ, ಪರವಾಗಿಲ್ಲ. ಅಲ್ಲ, ಬಟ್ಲಲ್ಲಿ ಕಲ್ಸ್ಕೊಂಡಿದ್ದೀರಲ್ಲ ಅದೇ ತುಪ್ಪ ಹಾಕಿ. ನೋಡಿ, ತುಪ್ಪನ ಈಗ ಹಾಕ್ಬೇಕು, ಹಿಂಗ ಹಾಕ್ಬಾರ್ದು, ಹೀಗೆ. ಆಯ್ತಾ? ಈಗ ಅಗ್ನಿ ತುಪ್ಪ ಇಟ್ಕೊಳ್ಳಿ, ಚಮಚದಲ್ಲಿ ತುಪ್ಪ ಇಟ್ಕೊಳ್ಳಿ. ಚಮಚ ಕೆಳಗಡೆ ಚಿಮಟ ಕೆಳಗಡೆ ಇಟ್ಬಿಡಿ. ಈಗ ನಾ ಹೇಳ್ಕೊಡೋ ಮಂತ್ರ ಹೇಳಿ. ಭೂ ಸ್ವಾಹ ತುಪ್ಪ ಹಾಕಿ. ಅಗ್ನೇಯ ಇದನ್ನ ಮಮ. ಎರಡನೇ ಸರಿ ತುಪ್ಪ ಇಟ್ಕೊಳ್ಳಿ. ಭೂ ಸ್ವಾಹ ತುಪ್ಪ ಹಾಕಿ. ಅಗ್ನೇ ವಾಯವಾಯಿದನ್ನ ಮಮ. ಮೂರನೇ ಸರಿ ತುಪ್ಪ ಇಟ್ಕೊಳ್ಳಿ. ಸುವಸ್ವಾಹ ಹಾಕಿ, ತುಪ್ಪ ಹಾಕಿ. ಸೂರ್ಯಾಯ ಇದನ್ನ ಮಮ. ಇನ್ನೊಂದ್ಸರಿ ತುಪ್ಪ ತಗೊಳ್ಳಿ. ಭೂರ್ಭುವಸ್ವ ಸ್ವಾಹ ತುಪ್ಪ ಹಾಕಿ. ಪ್ರಜಾಪತಯ ಇದನ್ನ ಮಮ. ಹೀಗೆ ಮತ್ತೆ ತುಪ್ಪ ತಗೊಳ್ಳಿ. ಭೂ ಸ್ವಾಹ ಅಗ್ನೇಯ ಇದನ್ನ ಮಮ. ಭುವ ಸ್ವಾಹ ವಾಯವಾಯಿದನ್ನ ಮಮ. ಸ್ವಸ್ವಾಹ ಸೂರ್ಯಾಯ ಇದನ್ನ ಮಮ. ಭೂರ್ಭುವಸ್ವ ಸ್ವಾಹ ಪ್ರಜಾಪತಯ ಇದನ್ನ ಮಮ. ಮತ್ತೊಂದ್ಸರಿ ತಗೊಳ್ಳಿ, ಮತ್ತೆ ಮತ್ತೊಂದು ಆವೃತ್ತಿ ಹಾಕ್ಬೇಕು. ತಗೊಳ್ಳಿ. ಭೂ ಸ್ವಾಹ ತುಪ್ಪ ಹಾಕಿ. ಅಗ್ನೇಯ ಇದನ್ನ ಮಮ. ಮತ್ತೊಂದ್ಸರಿ ತುಪ್ಪ ತಗೊಳ್ಳಿ. ಭುವ ಸ್ವಾಹ
ವಾಯವಾಯಿದಂ ನ ಮಮ ಸ್ವಸ್ವಾಹ ಸೂರ್ಯಾಯ ಇದಂ ನ ಮಮ ಭೂರ್ಭುವಸ್ವ ಸ್ವಾಹ ಪ್ರಜಾಪತಯ ಇದಂ ನ ಮಮ. ಇಲ್ಲಿಗೆ ತುಪ್ಪ ಹಾಕೋದು ಮುಗೀತು. ಅಕ್ಕಿ ನೆನೆಸಿದಿರಲ್ಲ, ಆ ಬೆರಳಲ್ಲಿ ತೆಗೆದಿಟ್ಕೊಳ್ಳಿ, ಹುಷಾರು. ಅಕ್ಕಿ ಕೈಲಿಟ್ಕೊಳ್ಳಿ. ಈಗ ನಾನು ಹೇಳ್ಕೊಡೋ ಮಂತ್ರ ಹೇಳಿ ಹಾಕ್ಬೇಕಾಗತ್ತೆ. ಆ ಬೆರಳಲ್ಲಿ ಹೆಬ್ಬೆರಳಲ್ಲಿ ದಬ್ಬುದ್ರೆ ಸಾಕು. ನೋಡಿ ಅಲ್ಲಿ ಎಲ್ರು ಇಟ್ಕೊಂಡಿದಿರ್ತಾನೆ. ಅಗ್ನೇಯೇ ಸ್ವಾಹ. ಅಕ್ಕಿ ಹಾಕಿ. ಅಗ್ನೇಯ ಇದಂ ನ ಮಮ. ಎರಡನೇದಿಟ್ಕೊಳ್ಳಿ. ಪ್ರಜಾಪತಯೇ ಸ್ವಾಹ. ಪ್ರಜಾಪತಯ ಇದಂ ನ ಮಮ. ಇಲ್ಲಿಗೆ ಅಗ್ನಿಹೋತ್ರ ಮುಗೀತು. ನೋಡಿ, ಈ ಕಡೆ ಗಮನಿಸಿ, ನನ್ನ ಕಡೆ ಗಮನಿಸಿ. ತುಪ್ಪವನ್ನ ಹಾಕಬೇಕಾದ್ರೆ ಕೊಡಕಬಾರದು. ಈಗ ಕೊಡಕಿದಿರಿ, ಸರಿ, ಕೊಡಕಬಾರದು. ಅಕ್ಕಿ ಕಾಳು ಕರೆಕ್ಟಾಗಿ ಅಗ್ನಿ ಒಳಗಡೆಗೆ ಬೀಳ್ಬೇಕು. ಆ ಕಡೆ ಈ ಕಡೆ ಬೀಳಬಾರ್ದು. ಇವತ್ತು ಬಿದ್ದಿರಬಹುದು, ಆದ್ರೆ ಬೀಳಬಾರ್ದು. ಕರೆಕ್ಟಾಗಿ ಎತ್ತರದಲ್ಲಿ ಸುಡ್ಕೊಳ್ಳಾರ್ದಂಗೆ ಹಾಕ್ಬೇಕು. ಈಗ ಹಾಕಿದಿರಿ. ಯಾರಿಗಾದ್ರೂ ಅನುಮಾನ ಆಯ್ತು ಇದು ಮಾಡಕ್ಕೆ? ಒಂದೇ ದಿವಸ ಬರಲ್ಲ, ಮತ್ತೆ ಮತ್ತೆ ಮಾಡ್ತಾ ಇರೋಣ, ಬರುತ್ತೆ. ಆಯ್ತಾ? ಮಧ್ಯದಲ್ಲಿ ಓಡಾಡ್ತಾ ಇರೋರು ಸ್ವಲ್ಪ ಹಿಂದಕ್ಕೆ ಬನ್ನಿ. ಮಧ್ಯದಲ್ಲಿ ಓಡಾಡ್ತಾ ಇರೋರು ಯಾರ್ಯಾರು ಪ್ರಬಂಧಕರಿದ್ದೀರಿ ಅವ್ರಿಗೆ ಸರಿ ಮಾಡಿಸಿ ಬನ್ನಿ. ಅಲ್ಲೇ ಕುತ್ಕೊಂಡ್ಬಿಡಿ ನೀವು ಅವ್ರ ಜೊತೆಗೇನೆ ಬೇಕಾರೆ. ಆಯ್ತಾ? ಈಗ ಸುದರ್ಶನ ಮಂತ್ರ, ಇದು ಮೃತ್ಯುಂಜಯ ಮಂತ್ರ ಕೇಳಬೇಕು. ಆ ಮುದ್ರೆ ಇಟ್ಕೊಳ್ಳಿ. ಕೈನ ಕೊಟ್ಟಿರೋ ಟವಲ್ ಅಲ್ಲಿ ಒರೆಸ್ಕೊಳ್ಳಿ. ತುಪ್ಪ ಎಲ್ಲ ಆಗಿದ್ರೆ ಟವಲ್ ಕೊಟ್ಟಿರೋದೇ ಆ ಕಾರಣಕ್ಕೋಸ್ಕರ. ಮುದ್ರೆ ಇಟ್ಕೊಳ್ಳಿ. ಅಮ್ಮ ಅದನ್ನ ನೋಡ್ಕೊಳಕ್ಕೆ ಎಷ್ಟಾಗತ್ತೆ ನೋಡ್ಕೊಳ್ಳಿ. ಇಲ್ಲ ಅಂದ್ರೆ ನಾ ಹೇಳ್ಕೊಟ್ಟಿದ್ದನ್ನು ಹೇಳಿ. ಇಟ್ಕೊಂಡಿದ್ದೀರ ಮುದ್ರೆ? ಹಾ, ರೆಡಿ? ಹೇಳ್ಕೊಡ್ತೀನಿ, ಹೇಳಿ. ಹ. ಓಂ ತ್ರಯಂಬಕಂ ಯಜಾಮಯೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾಂ ಮೃತ್ಯೋರ್ಮೋಕ್ಷೀಯಮಾಮೃತಾತ್ ಏತೇ ಸಹಸ್ರಮಯಿತಂ ಪಾಶಾಂ ಮೃತ್ಯೋರ್ಮತ್ಯಾಯ ಅಂತವೇ ತಾನ್ ಯಜ್ಞಸ್ಯ ಮಾಯಯಾ ಸರ್ವಾನ್ ಯಜಾಮಹೇ ಮೃತ್ಯವೆ ಸ್ವಾಹಾ. ತುಪ್ಪ ತಗೊಳ್ಳೀಗ. ಮೃತ್ಯವೆ ಸ್ವಾಹಾ. ತುಪ್ಪ ಹಾಕಿ ಕೆಳಗಡೆ ಇಟ್ಬಿಡಿ. ಮೃತ್ಯುಂಜಯಾಯ ಇದಂ ನ ಮಮ. ಇದನ್ನು ಮತ್ತೊಂದ್ಸರಿ ಮಾಡೋಣ, ಆಗ ನಿಮಗೆ ಬರುತ್ತೆ. ಮುದ್ರೆಯಲ್ಲಿ ಇಟ್ಕೊಳ್ಳಿ. ಒಂದೇ ಸರಿ ಮಾಡಿದ್ರೆ ಸಾಕು ಮನೆಯಲ್ಲಿ. ನಾನೀಗ ಮತ್ತೊಂದ್ಸರಿ ಪುನರಾವರ್ತೆ ಮಾಡಿಸ್ತೀನಿ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾಂ ಮೃತ್ಯೋರ್ಮೋಕ್ಷೀಯಮಾಮೃತಾತ್
ಏತೆ ಸಹಸ್ರಮಯಿತಂ ಪಾಶಾ ಮೃತ್ಯೋರ್ಮತ್ಯಾಯ ಅಂತವೇ ತಾನ್ ಯಜ್ಞಸ್ಯ ಮಾಯಯಾ ಸರ್ವಾನುಯಜಾಮಯೇ ಮೃತ್ಯುವೇ ಸ್ವಾಹ ತಗೊಳ್ಳಿ ಮೃತ್ಯುವೇ ಸ್ವಾಹ ತುಪಾಕಿ ಮೃತ್ಯುಂಜಯಾಯ ಇದನ್ನ ಮಮ ಮತ್ತೊಂದ್ಸರಿ ಮಾಡೋಣ ಸಾಕಾಗತ್ತಾ ಇನ್ನೊಂದ್ಸರಿ ಹೇಳೋಣ ಸುದರ್ಶನ ಮತ್ತೆ ಹೇಳ್ಕೊಡ್ತೀನಮ್ಮ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮೋಚ್ಯಾಯ ಅಮೃತಾತ್ ಏತೆ ಸಹಸ್ರಮಯಿತಂ ಪಾಶಾಂ ಮೃತ್ಯೋರ್ಮತ್ಯಾಯ ಅಂತವೇ ತಾನ್ ಯಜ್ಞಸ್ಯ ಮಾಯಯಾ ಸರ್ವಾನುಯಜಾಮಹೇ ಮೃತ್ಯುವೇ ಸ್ವಾಹ ಮೃತ್ಯುವೇ ಸ್ವಾಹ ತುಪಾಕಿ ಮೃತ್ಯುಂಜಯಾಯ ಇದನ್ನ ಮಮ ಈಗ ಸುದರ್ಶನ ಮಂತ್ರಕ್ಕೆ ಮುದ್ರೆ ಇಟ್ಕೊಳ್ಳಿ ಸೂರ್ಯ ಚಕ್ರಕ್ಕೆ ಹೆಬ್ಬೆಟ್ಟು ಬಲಗೈಯ ಹೆಬ್ಬೆರಳು ಎಡಗೈಯ ಕಿರುಬೆರಳು ತಾಗೋ ಥರ ಇಟ್ಕೊಂಡಿದ್ದೀರಲ್ವಾ ಹೋಯ್ತಲ್ಲ ಇದು ಹೋಯ್ತಲ್ಲ ಈಗ ವಿದ್ಯಾ ಖರ್ಚು ಬಿತ್ತು ನೋಡಮ್ಮ ಅಲ್ಲಿ ಬರ್ತಾ ಇಲ್ಲ ಹಾ ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀ ಜನವಲ್ಲಭಾಯ ಪರಾಯ ಪರಮ ಪುರುಷಾಯ ಪರಮಾತ್ಮನೇ ಪರಕರ್ಮ ಮಂತ್ರ ಯಂತ್ರ ತಂತ್ರೌಷಧ ಅಸ್ತ್ರ ಶಸ್ತ್ರಾಣಿ ಸಂಹರ ಸಂಹರ ಮೃತ್ಯೋರ್ಮೋಚಯ ಮೋಚಯ ಓಂ ನಮೋ ಭಗವತೆ ಮಹಾಸುದರ್ಶನಾಯ ದೀಪ್ತ್ರೇ ಜ್ವಾಲಾ ಪರಿತಾಯ ದಿಕ್ಷೋಪಣಕರಾಯ ಪರಬ್ರಹ್ಮಣೇ ಪರಂಜ್ಯೋತಿಷೇ ತುಪ್ಪಾಕಿ 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 ಸ್ವಾಹ ಅಂದ ತುಪ್ಪಾಕಿ ಮತ್ತೊಂದ್ಸರಿ ಹೇಳೋಣ ಆ ಹೊಗೆನ ಹೆಚ್ಚು ಇನ್ನೆಲ್ ಮಾಡಿ ತಗೊಳ್ಳಿ ಒಳಗಡೆ ಬಹಳ ತಗೊಂಡಷ್ಟು ಹೊಗೆ ತಗೊಂಡಷ್ಟು ಶ್ವಾಸಕೋಶದಲ್ಲಿ ಬಹಳ ಸಮೃದ್ಧಿ ಆಗುತ್ತೆ ಚೆನ್ನಾಗಾಗತ್ತೆ ಸೈನಸ್ ರೋಗ ಹೋಗುತ್ತೆ ಪಿನಾಸಿ ರೋಗ ಹೋಗುತ್ತೆ ಆ ಹೊಗೆ ಸ್ವೀಕಾರ ಮಾಡಿದಷ್ಟು ಒಳ್ಳೇದು ಮತ್ತೊಂದ್ಸರಿ ಇಟ್ಕೊಳ್ಳಿ ರೆಡಿ ಶುರು ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀ ಜನವಲ್ಲಭಾಯ ಓಂ ಕ್ಲೀಂ
कृष्णाय गोविन्दाय गोपीजनवल्लभाय पराय परमपुरुषाय परमात्मने पराय परमपुरुषाय परमात्मने परकर्म मंत्रयंत्र ತಂತ್ರ अस्त्रशस्त्राणि संहर संहर मृत्योर्मोचय मोचय ಓಂ ನಮೋ ಭಗವತೆ ಮಹಾಸುದರ್ಶನಾಯ ದೀಪ್ತ್ರೇ ಜ್ವಾಲಾಪರಿತಾಯ ಸರ್ವದಿಕ್ಷೋಪಣಕರಾಯ ಪರಬ್ರಹ್ಮಣೇ ಪರಂಜ್ಯೋತಿಷೇ ಸಹಸ್ರಾರ ತುಪ್ಪ ಹಾಕಿ ಮತ್ತೊಂದು ತೊಟ್ಟು ಇನ್ನೊಂದ್ಸರಿ ಮಾಡೋಣ, ಇಟ್ಕೊಳ್ಳಿ. ओम क्लीं कृष्णाय गोविंदाय गोपीजनवल्लभाय ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ पराय परमपुरुषाय परमात्मने ಪುರುಷಾಯ ಪರಮಾತ್ಮನೇ परकर्म मंत्रयंत्र तंत्रौषध अस्त्रशस्त्राणि संहर संहर मृत्योर्मोचय मोचय ओम नमो भगवते महासुदर्शनाय दीप्त्रे ज्वालापरिताय सर्वधिक्षोभणकराय परब्रह्मणे परञ्ज्योतिषे सहस्रार ओं फट् स्वाहा ತುಪ್ಪ ಹಾಕಿ ಈಗ ಹಾಕಿದ್ರ ಇದು ಎಕ್ಸ್ಟ್ರಾ ಕಲಿಸ್ಕೊಟ್ಟಿರೋ ಮಂತ್ರ ಇಲ್ಲಿ. ಈಗ ಅಗ್ನಿ ಸಾಕ್ಷಾತ್ ಪರಮಾತ್ಮನ ಸ್ವರೂಪ. ನಾವು ಅವನ ಹತ್ರ ಈಗ ಏನೆಲ್ಲ ಕೇಳಬೇಕೋ ಕೇಳೋದಿದೆ. ಆ ಕೇಳಬೇಕಾದಾಗ ಅಗ್ನಿಯನ್ನ ಈಗ ಇಟ್ಕೊಳ್ಬೇಕು ಎರಡು ಕೈನಲ್ಲಿ. ಆ ಇಟ್ಕೊಂಡು ಒಂದು ಮಂತ್ರ ಹೇಳ್ಕೊಡ್ತಾರೆ. ಆ ಮಂತ್ರ ಹೇಳಿದ ಮೇಲೆ ಈ ಎದೆಗೆ ತಾಗಿಸ್ಕೋಬೇಕು. 3 ಸರಿ ಮಾಡ್ತೀವಿ ಈ ತರ, ಗೊತ್ತಾಯ್ತಾ? ಪ್ರಾರಂಭದಲ್ಲಿ ಕೈ ಈ ತರ ಇಟ್ಕೊಳ್ಳಿ, ಆ ಕೈ ತುದಿ ಇಟ್ಕೊಳ್ಳಿ. ಅಗ್ನಿದೇವನ ಹತ್ರ ನಾವು ಕೇಳೋದಿದೆ, ನಮ್ಮ ವರ ಕೇಳೋದಿದೆ. ಆ ತುದಿ ಎರಡೂ ಕೈ ಮುಷ್ಟಿ ಇದು ಬೊಕ್ಸೆ ಮಾಡ್ಕೊಳ್ಳಿ. ಆ ತುದಿ ಅಗ್ನಿ ಹತ್ರ ಬರಬೇಕು, ಸುಡ್ಕೋಬಾರ್ದು, ಸುಟ್ಬಿಡ್ಬೋದು. ಅಲ್ಲಿ ಆ ಅಗ್ನಿಯನ್ನು ನೋಡ್ತಾ ಇರಿ. ಅಗ್ನಿಯನ್ನೇ ನೋಡಿ ಹೇಳ್ಕೊಡೋ ಮಂತ್ರ ಹೇಳಿ. स्वस्ति श्रद्धां मेधां यशः प्रज्ञां विद्यां बुद्धिं श्रियं बलं आयुष्यं तेजः आरोग्यं देहि मे ಅವ್ಯವಹಾನ. ಇದಿಷ್ಟು ನಾವು ಬೇಡಿದ್ವಿ. ಆದರೆ ಕಲಿಕಾ ದೃಷ್ಟಿಯಿಂದ ಮತ್ತೊಂದ್ಸರಿ ಹೇಳ್ಕೊಡ್ತಾರೆ ನೋಡಿ. ಅಗ್ನಿ ಹತ್ರ ತಗೊಂಡೋಗಿ ಕುಂಡದ ಕೆಳಗಡೆ ಕೈ ಅಲ್ಲ, ಕುಂಡದ ಮೇಲೆ ಹೆಂಗಿರ್ಲಿ, ಆದ್ರೆ ಅಗ್ನಿ ಇದ್ರೆ ಕೈ ಸುಟ್ಬೋದು. ನೋಡ್ಕೊಂಡು ವ್ಯವಹಾರ ಮಾಡ್ಕೊಳ್ಳಿ ಅಲ್ಲಿ. ಹಾ, ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರೇಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಅವ್ಯವಹಾನ. ಇದನ್ನ ಬೇಡಿದ್ವಿ. ಆರೋಗ್ಯ ಕೇಳಿದೀವಿ, ವಿದ್ಯಾ ಕೇಳಿದೀವಿ, ಬುದ್ಧಿ ಕೇಳಿದೀವಿ, ಎಲ್ಲವೂ ಕೇಳಿದೀವಿ. ಅದು ಅವನೇ ಕೊಡೋದು. ಈಗ ಅಗ್ನಿಯನ್ನ ಕಾಯಿಸ್ಬೇಕು. ಈಗ ಕೈ ಇಟ್ಕೊಳ್ಳಿ, ಅಗ್ನಿ ಕುಂಡದ ಮೇಲೆ ಇಟ್ಕೊಳ್ಳಿ. ಈ ಥರ ಎರಡೂ ಹಸ್ತಗಳನ್ನು ಈ ಥರ ಇಟ್ಕೊಳ್ಳಿ. ಹೇಳ್ಕೊಡ್ತಾರೆ ನೋಡಿ. ಒಂದು ಮಂತ್ರ ಆದ ಕೂಡಲೇ ತೆಗೆದು ಎದೆಗೆ ತಾಗಿಸ್ಕೋಬೇಕು ಈ ಥರ. ಹಾಂ,
मयि मेधाम् मयि मेधाम् मयि प्रजाम् मयि प्रजाम् मयि अग्निस्तेजो ददातु ಮೈ ತೇಜೋ ದದಾ. ಕಾಯಿಸ್ಕೊಳ್ಳಿ, ತಾಗಿಸ್ಕೊಳ್ಳಿ. ಎರಡನೇ ಮಂತ್ರಕ್ಕೆ ಇಟ್ಕೊಳ್ಳಿ ಮತ್ತೆ. मयि मेधाम् ಮೈ ಮೇಧಾಮ್ मयि प्रजाम् ಮೈ ಪ್ರಜಾಮ್ मयि इन्द्रियं ददातु ಮೈ ಇಂದ್ರಿಯಂ ದದಾತು. ಕಾಯಿಸ್ಕೊಳ್ಳಿ, ತಾಗಿಸ್ಕೊಳ್ಳಿ. ಮತ್ತೊಂದ್ಸರಿ ಇಟ್ಕೊಳ್ಳಿ. मयि मेधाम् ಮೈ ಮೇಧಾಮ್ मयि प्रजाम् ಮೈ ಪ್ರಜಾ मयि सूर्यो भ्राजो ददातु ಮೈ ಸೂರ್ಯೋ ದದಾತು. ಕಾಯಿಸ್ಕೊಳ್ಳಿ. ಇಲ್ಲಿಗೆ ಮುಗೀತು, ಮುಗ್ದಾಗಿದೆ. ಈಗ ನೀವೆಲ್ಲ ಹಾಗೇ ಇರಿ. ನಿಮಗೆ ಈಗ ಹೇಳ್ಕೊಡ್ತಲ್ಲ, 2 ಮಂತ್ರ ಪ್ರತಿ ಕೊಟ್ಟಿಲ್ಲ, ಅದನ್ನ ಕೊಡ್ತಾರೆ, ಇಸ್ಕೊಳ್ಳಿ ಈಗ. ಹಾಂ, 2 ಲೈನ್ ಕೊಡ್ತಾ ಹೋಗಿ, ಆ 2 ಲೈನ್ ಕೊಡ್ತಾ ಹೋಗಿ. ಒಬ್ಬೊಬ್ಬರು ಒಂದೊಂದೇ. ಎದಳ್ಬೇಡಿ, ಯಾರು ಎದಳ್ಬೇಡಿ. ಮಾತಾಡಬೇಡಿ ಅಮ್ಮ, ಆಮೇಲೆಲ್ಲ ಮಾತಾಡಕ್ಕೆ ಹೇಳ್ತೀನಿ. ಈಗ ಇನ್ನೂ ಮುಗ್ದಿಲ್ಲ. ಎಲ್ರಿಗೂ ಬಂತಲ್ವಾ? ಬಂತ? ಬರ್ಲಿ. ಕೇಳಿ ಇಲ್ಲೀಗ. ಈಗ ಅಗ್ನಿಕುಂಡದಲ್ಲಿ ಅಗ್ನಿ ಇದೆ. ಅಲ್ಲಿ ಅದು ಜೀವವನ್ನ, ಜೀವ ಸಂಕುಲಗಳನ್ನ ಜಾಗೃತ ಮಾಡುವಂತ ಭಂಡಾರ ಅದರಲ್ಲಿದೆ. ಈಗ ಅದನ್ನ ರಕ್ಷೆ ತೆಗಿಬೇಕು ನಾವು. ನಿಮ್ಮ ಹತ್ರ ಶ್ರುವ ಇದೆಯಲ್ಲ, ಅಂದ್ರೆ ಚಮಚ ಇದೆಯಲ್ಲ, ಆ ಚಮಚದ ಹಿಂಬದಿಗೆ ಚೂರು ತುಪ್ಪವನ್ನ ಸವರ್ಕೊಳ್ಳಿ, ಸ್ವಲ್ಪ ತುಪ್ಪ. ಚಮಚದ ಹಿಂಭಾಗ, ಇಡಿಕೆಗಲ್ಲ, ಈಗ ದುಂಡುಗಿರುತ್ತಲ್ಲ ಅದ್ರ ಹಿಂಬದಿಗೆ. ನೀವು ಹಿಂಭಾಗ ಅಂದ್ರೆ ಅದು ಹಿಂದಕ್ಕೆ ಹೋಗ್ಬಿಟ್ರೆ ಇಡಿಕೆ ಕಡೆಗಲ್ಲ. ಅದನ್ನ ಇಲ್ಲಿ ಕೇಳಿ, ಮಾತಾಡಬೇಡಿ. ನೀವು ಯಾರು ಮಾತಾಡೋದ್ರಿಂದ ಇನ್ನೊಬ್ರಿಗೆ ಕಲ್ಸಕ್ಕಾಗಲ್ಲ. ನೀವೆಲ್ಲ ನನ್ನ ಕಡೆಗೆ ಗಮನ ಕೊಡಿ. ಆ ಅಗ್ನಿಕುಂಡದಲ್ಲಿ ಎಲ್ಲಿ ಅಗ್ನಿ ಶಾಂತ ಆಗಿದೆಯಲ್ಲ, ಭಸ್ಮ ಇದೆಯಲ್ಲ, ವಿಭೂತಿ ಇದೆಯಲ್ಲ, ಅದಕ್ಕೆ ಹಿಂಬದಿ ತಾಕ್ಸಿ. ಅದಕ್ಕೆ ತಾಕ್ಸಿದ್ರ ಅದಕ್ಕೊಂದು ಸ್ವಲ್ಪ ಅಂಟ್ಕೊಂಡ್ ಬಂದಿದ್ಯಾ? ಆ ಭಸ್ಮ ಅಂಟ್ಕೊಂಡ್ ಬಂದಿದ್ಯಾ? ಆ ಸೌಟನ್ನ, ಶ್ರುವವನ್ನ ಎಡಗೈಯಲ್ಲಿ ಇಟ್ಕೊಳ್ಳಿ. ಬಲಗೈಯ ಪವಿತ್ರ ಬೆರಳು, ಕಿರುಬೆರಳಿನ ಪಕ್ಕದ ಬೆರಳು, ಅದ್ರ ಮೇಲೆ ಉಜ್ಜಿ, ಅಲ್ಲಿ ಕರಿ ಆಗತ್ತೆ, ಸುಡುತ್ತೆ, ಹುಷಾರು ನೋಡ್ಕೊಳ್ಳಿ. ರಕ್ಷೆ ಬಂತ? ಆ ರಕ್ಷೆ ಬಂದಿದೆಯಲ್ಲ, ಆ ರಕ್ಷೆ ನಾನು ಹೇಳ್ತೀನಿ ಆಗಿಟ್ಕೊಳ್ತಾ ಹೋಗ್ಬೇಕು. ರಕ್ಷೆ ಬಂದಿದ್ಯಾ? ನಂಗೊಂಚೂರು ಕೊಡು. ನೋಡಿ, ಈಗ ಪ್ರಾರಂಭದಲ್ಲಿ 2 ಉಬ್ಬಿನ ಮಧ್ಯಭಾಗದಲ್ಲಿ ಸ್ವಲ್ಪ ಮೇಲ್ಭಾಗದಲ್ಲಿ ಆಜ್ಞಾ ಚಕ್ರ ಇದೆ, ಅಲ್ಲಿಗೆ ಹಚ್ಕೊಡಿ. ಎರಡನೇದು ಕಂಠ, ಇಲ್ಲಿ ಕುತ್ತಿಗೆ, ಕಂಠಕ್ಕೆ ಹಚ್ಕೊಳ್ಳಿ. ಮೂರನೇದು ಬಲಭುಜ, ಬಲಭುಜ, ಊಟ ಮಾಡೋ ಕೈ ಭುಜ, ಭುಜ. ಇಲ್ಲಿ ಈಗ ಬಗ್ಗಿದ್ರೆ ರುಂಡ ಮತ್ತು ಮುಂಡ, ತಲೆ ಮತ್ತು ಈ ಕೆಳಭಾಗದಲ್ಲಿದೆ, ಛೇದ ಮಾಡುವಂತ ಜಾಗ ಇದೆ. ಮೇರು ಶಿಖರ ಅಂತ ಹೇಳ್ತಾರಲ್ಲ, ಒಂದು ಮಣಿ ಸಿಕ್ಕತ್ತೆ, ದುಂಡುಕ್ ಸಿಕ್ಕತ್ತೆ, ಅದಕ್ಕೆ ಹಚ್ಕೊಳ್ಳಿ. ಎಡಭುಜಕ್ಕೆ ಹಚ್ಕೊಳ್ಳಿ. ಎಡಭುಜ, ಭುಜ ಅಂದ್ರೆ ಇದು ಕುತ್ತಿಗೆ ಅಲ್ಲಮ್ಮ, ಇಲ್ಲಿ ಭುಜ, ಈ ಕೈ, ಇದು ರಟ್ಟೆ ಎತ್ತರ ಇಲ್ಲಿ ಬರುತ್ತಲ್ಲ ಭುಜ, ಅಲ್ಲಿಗೆ ಹಚ್ಕೋಬೇಕು. ನಾಭಿಗೆ ಹಚ್ಕೊಳ್ಳಿ. ನಾಭಿಗೆ ಹಚ್ಕೋಬೇಕಾದಾಗ, ಹೆಣ್ಮಕ್ಳಿಗೆ ಹಚ್ಕೋಬೇಕಾದಾಗ ಬೇರೆಯವರೆಲ್ಲ ನೋಡ್ತಾರೆ, ಅದು ಭಾವನಾತ್ಮಕ ಹಚ್ಕೊಂಡ್ರು ಸಾಕು. ಅಲ್ಲಿಂದ ಎದೆ ಭಾಗಕ್ಕೆ, ಸೂರ್ಯ ಚಕ್ರ ಇರೋ ಭಾಗಕ್ಕೆ ಹಚ್ಕೊಳ್ಳಿ. ಪೂರ್ತಿ ನೆತ್ತಿಗೆ ಸವರ್ಕೊಂಬಿಡಿ. ಎಲ್ಲೇ ರಕ್ಷೆ ಕೊಟ್ಟರು ಇದೇ ತರ ರಕ್ಷೆ ಹಚ್ಕೋಬೇಕು. ಈಗ ನಂತರದಲ್ಲಿ ಆ ರಕ್ಷೆ ಏನ್ ಮಾಡಿರ್ತೀರಿ, ನಿಮ್ಮ ಮನೆಯಲ್ಲಿರೋರ್ಗೆಲ್ರಿಗೂ ಹಚ್ಚಕ್ ಕೊಡ್ಬೋದು.
ಒಟ್ಟಿಗೆ ಕೊಟ್ಕೊಂಡು ಹಚ್ಬೋದು, ಅಥವಾ ನಿಮ್ದು ಹಚ್ಕೊಂಡಾದ್ಮೇಲೆ ಅವ್ರಿಗೂ ಕೊಡ್ಬೋದು. ಒಟ್ಟಿಗೆ ಕೊಟ್ರೆ ಒಳ್ಳೇದು. ಆಗ್ಬೋದಾ? ಇಲ್ಲಿಗೆ ಯಜ್ಞ ಭಾಗ ಮುಗಿದು. ಆ ಕ್ಯಾಂಡಲ್ ಆಫ್ ಮಾಡಿ, ಸುಮ್ಮನೆ ಉರಿತಾ ಇದೆ.